ಅದೆಲ್ಲ ಬರೀ ಕುಂತಾರೆ ಅದೆಲ್ಲ ಬರೀ
ಆಟ ನಮ್ಮ ಕಮಿಟಿಗಳು ಆಡಳಿತ ಗೆಲ್ಲುತ್ತಾಗ ಆಟ ಊಟಕ್ಕೆ ಮಾತಿರಲಿಲ್ಲ.
तीर्थ कितने तीर्थ बढ़िया प्रभावली गावाच्या सभी कंट्रोल है Thank you.
ನೋಡಿ ಅರಿಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಕೃಷ್ಣ ಸುತ್ತ ಕೊಂಡಲ ತೂದುವ ಬಾಲಸಖಿ ಬೊಮ್ಮ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣ ಸುತ್ತ ಕೊಂಡಲ ತೂದುವ ಕೊಡಲ ನೂದುವ ಕೃಷ್ಣ ಕೊಂಡಲ ತೂದುವ ಕೊಡಲ ನೂದುವ ಕೃಷ್ಣ ಕೊಂಡಲ ನೂದುವ ಬಾಲಸಖಿ ಬೊಮ್ಮ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣ ಸುತ್ತ ಕೊಂಡಲ ಕೊಡಲ ನೂದುವ ಕೃಷ್ಣ ಕೊಂಡಲ ನೂದುವ ಕೊಡಲ ನೂದುವ ಕೃಷ್ಣ ಕೊಂಡಲ ನೂದುವ ರಾಮಾಯಣದ ಕಥೆಗಳು ಬಂದು ಕೂಡು ತುಂಬಿದ ಹರಿಗೋ ನಂಬಿಗ ಅದಕ್ಕೆ ಒಂಬತ್ತು ಚಿತ್ರಗಳು ಅಂಬಿಗ ತುಂಬಿದ ಹರಿಗೋ ನಂಬಿಗ ಅದಕ್ಕೆ ಒಂಬತ್ತು ಚಿತ್ರಗಳು ಅಂಬಿಗ ಸಂಭ್ರಮದಿಂದ ನೀನು ಅಂಬಿಗ ಅದರ ಇಂಬು ನೋಡಿ ನಡೆ ಸಂಬಿಗ ಸಂಭ್ರಮದಿಂದ ನೀನು ಅಂಬಿಗ ಅದರ ಇಂಬು ನೋಡಿ ನಡೆ ಸಂಬಿಗ ಅಂಬಿಗ ನಿನ್ನ ನಂಬಿರೆ ಜಗದಂಬಾರ ಮಡ ನಿನ್ನ ನಂಬಿರೆ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ
ಅವನಿಗೆ ಇವರ
ಅಧ್ಯಕ್ಷ ಆದಲೆ ಅಂಚೆನೆ ಈ ದೇವಸ್ಥಾನ ಇನಿ ಸದ್ಯದ ಬ್ರಹ್ಮಕಲಶೋತ್ಸವ ನಡೆತಂಡು ನಿರ್ದುಂಬು 1975 ಒಂದೇ ಮೇ ಒರ್ಬಗು ಬ್ರಹ್ಮಕಲಶ ನಡೆತಂಡು 565 ಬಕ್ಕ 1990 ಬ್ರಹ್ಮಕಲಶ ಆಂಡು 5 ಬಕ್ಕ 2011 ಇಂದು ಬ್ರಹ್ಮಕಲಶ ಆಂಡು ಐತ ನಡುಟು 2016 ಎಂಕಲ್ನ ಉಳ್ಳಾಯನ ಶಿಲಾಮಯ ಗುಡಿ ಆದ ಬ್ರಹ್ಮಕಲಶ ಆದಿತ್ತಂಡು ಈ 90 ಬ್ರಹ್ಮಕಲಶನಕ ಎಂಕುಲು ಹೊಸತ್ತು ಗುಡಿ ಕಟ್ಟದೆ ಎಂಕುಲು ಬ್ರಹ್ಮಕಲಶ ಇತ್ತ ಅವು ಇತ್ತೆದಾನೆ ಅನ್ಬಂಡ ಈ ಸರ್ತಿ 2023 ಬ್ರಹ್ಮಕಲಶ ಮಲ್ಪೊಡೊಂದು ತೋಜಿದು ಎಂಕಲ್ ಮಲ್ಪರೆತ್ತಂಡು ಅದಕ್ಕೆ ಎಂಕಲ ಪ್ರಶ್ನೆ ನಿಂತ ತೋಜಿದು ಬತ್ತಂಡು ಅಮ್ಮಗಳ ಶಿಲಾಮಯ ಗುಡಿ ಆಡು ತೆತ್ತಿನ ಗುಡಿ ಶಾಶ್ವತವಾದ ಇಜ್ಜಿ ಅವೇನು ಹೊಸದಾದ ಶಿಲಾಮಯ ಗುಡಿ ಅಮ್ಮಗಳ ಆವಡು ಪಂಡದು ಎಂಕಲೆ ಬಂದಾಂಡು ಎಂಕಲೆ ಸಾಧ್ಯಜಿ ಬಂಡ ಆಂಡ ಅಮ್ಮನ ಎಂಕಲ ಪೂರ್ಣ ಸಹಕಾರ ಆರ್ನ ಮುಂದೇಟ ಆರು ನಿಂಕಲು ಜಪ್ಪಲೆ ಈ ಕೆಲಸ ದಾರಿ ನಿರ್ವಿಘ್ನವಾದ ನಡಪುಂಡು ನಿಂಕಲೆ ಮಾತೆರ್ಲ ಸಹಾಯ ಮಲ್ಪಲೆಗೆ ಆಪುಂಡು ಮುಲ್ತ ದೈವ ದೇವರನ್ನ ಅನುಗ್ರಹ ಉಂಡು ಪಂಡದು ಎಂಕಲೆ ತೋಜಿದ ಆ ಧೈರ್ಯೋಡು ಎಂಕಲು ಜತ್ತಿ ಲೆಕ್ಕನೆ ಎಂಕಲೆ ಐಕ್ ಬೋಡಾಯಿನಂಚಿನ ದಾನಿಲ್ ಮತ್ತು ಎಂಕಲೆ ಒದಗದು ಬತ್ತೇರಿ ಅಂಚೆ ಹತ್ತು ಎಂಕಲ್ನ ಊರ್ದಕ್ಕಲು ಒಂಜಪ್ಪೆ ಜೋಕು ಲೆಕ್ಕ ಎಂಕಲು ಮಾತೆರ್ಲ ಸೇರಿದು ಇವ್ದು ರಾತ್ರಿ ಪಗೆಲು ಮುಲ್ತ ಕೆಲಸ ಮಲ್ತ ಎಂಕುಲು ಒಂದು ಕೇವಲ 5 ತಿಂಗಳು ಎಂಕುಲು ಒಂದು ಮಲ್ತಿನ ಬಂಡ ಎಂಕಲೆಗೆ ಆಶ್ಚರ್ಯ ಆಪುಣ ಒಂದು ಎಂಕಲೆಗೆ ಆಪುಣಾಜ್ಯ ಮನ್ಪಿನ ಒಂಜಿ ಪೋಡಿಗೆ ಎತ್ತಂಡು ಬಾಲಾಲಾಡು ಎಂಕುಲು ದೇವರನ್ನು ದೀತ ಅಂಚನೆ ಎಂಕುಲು ಆ ಸಮಯಡು ಎಂಕುಲು ಅವೇನು ಒಂದು ಪ್ರತಿಷ್ಠೆ ಮಲ್ಪೊಡಿತ್ತಂಡು
ಅಂಚ ಆಂಡ್ ದೇವೇರು ಅವೇನು ಮಲ್ಪಾಯರು ಇನಿತ ದಿನಟ್ಟು ಬ್ರಹ್ಮಕಲಶಾಲೆ ಆ ದೇವೇರು ಎಂಕಲ್ಡ ಪೊರ್ಬುಲು ಮಲ್ಪಾದ ಎತ್ತೊಂಡೇರು ಆರ್ನ ಕಾರ್ಮಿಕ ಅಪಾರ ಪಂಡದೆ ಆ ನಂಬುವೆ ಎನ್ನಪ್ಪದ ರಮೇಶ್ ಜಿ ಅಮೀನ್ ಪಂಡದು ಯಾನ ಎನ್ನ ಎಡ್ಮನೆ ಕ್ಲಾಸ್ ಉಪ್ಪನಾಗ ಈ ಕ್ಷೇತ್ರದ ಒಂಜಿ ಬತ್ತದ ಈ ಊರದ ನಿವಾಸಿ ಆದಿತ್ತೆ ಈತ ಹೊಸಬೆಟ್ಟು ನಿವಾಸಿ ಪುರಾತನಡು ಈ ಜಾಗ ಸತ್ಯದ ಬೂಡು ಧರ್ಮದ ನಡೆ ಪಂಪಿನ ಒಂಜಿ ಪುರಾಪುದೆ ತಂದು ಮುಲ್ಪ ಜೈನೇರ್ನ ಮನೆತನ ಇತ್ತಂಡು ಅಲ್ಪ ಧರ್ಮದೈವ ಉಲ್ಲಯೆ ಅನ್ನಪಂಜುರ್ಲಿ ಇಷ್ಟದೇವತೆ ಮೈಸಂದಾಯಿ ಅಂಚನೆ ಸತ್ಯ ದೇವತೆ ಧರ್ಮದೇವತೆ ಅಪ್ಪೆ ರಕ್ತೇಶ್ವರಿ ನಾಗಬ್ರಹ್ಮೇರ್ನ ಸನ್ನಿಧಾನ ಇತ್ತುಂಡು ಒಂದು ಸಾರತ್ತ ಒರ್ಮನೂತ್ತ ಅಜ್ಪತ್ತ ನಾಲು ಇಸುವಿದಾಪಗ ಪಾರ್ಪಾಡಿಲ್ ಬೂರ್ದು ಇಡೀ ಕುರುಚಲ್ ಒಂಜಿ ಗಿಡ ಆದ ತೋಜೊಂದೆ ಇತ್ತುಜಿ ನಮ್ಮ ಕುಡ್ಲದ ಪೇರ್ದ ಬೇರಮಲ್ಪುನಂಚಿನ ಕೆ ಗುರುವಪ್ಪ ಪಂಡದು ಮೇರು ಮುಕ್ಕೊಗು ಬತ್ತದು ಪೇರ್ದ ವ್ಯಾಪಾರ ಮಲ್ತೊಂದಿತ್ತೇರು ಮೇರೆಗೆ ಒಂಜಿ ದಿನ ದೀವಲು ಕನಟು ಬತ್ತದು ಎಂಕುಲು ನಿರ್ಜೀವ ಸ್ಥಿತಿಡುಲ್ಲ ಎಂಕಲೇನು ಉದ್ಧಾರ ಮಲ್ತು ಗುಡಿಗೋಪುರ ಕಟ್ಟಾಲೆ ಪಂಡದಾರೆಗೆ ಕನಟು ಬುರುಂಡು ಐಕ ಆರು ಬತ್ತದು ನಮ್ಮ ಹಿರಿಯರಿಡ ಪ್ರಸ್ತಾಪನೆ ಮಲ್ತೇರು ಹಿರಿಯರು ಪೂರ ಬತ್ತದು ಈ ಜಾಗನ ತುಯ್ಯರು ತೂನಾಗ ಮುಗಮೂರ್ತಿದ ಕೆಲವು ತಿಕ್ಕಂಡು ಅವೇನು ತೂದು ಊರ್ದಾಗಲು ಒಟ್ಟುಗಾದು ಒಂಜಿ ಪಾತೆರ್ದು ಕಾಳ ತಂತ್ರಡ ನಮ್ಮ ಒಂಜಿ ಅಷ್ಟಮಂಗಲ ಪ್ರಶ್ನೆ ದೀಪಿನಿ ಬಂದು ನಿರ್ಣಯ ಮಲ್ತೇರು ನಿರ್ಣಯ ಆಂಡು ಈ ಐಟಿತ್ತಿನ ಮೂರ್ತಿದ ಮೊಗಮೂರ್ತಿಲೇನು ಪೂರ ಒಂಜಿ ಶುದ್ಧ ಮಲ್ತದ್ದು 1965 ಮೂಲು ಬ್ರಹ್ಮಕಲಶ ಆಂಡ ದೇವರನ ಗರ್ಭಗುಡಿಟ್ಟು ಸತ್ಯದೇವತೆ ಧರ್ಮದೇವತೆ ಪಂಡದು ರೆಡ್ ದೇವತೆಲಕನ್ನು ಒಂಜಿ ಪಾನಿಪೀಟೋಡು ಪೂಜೆ ಮಲ್ತುಂಡು ನಮ್ಮ ಧರ್ಮದೇವ ಉಲ್ಲಾಯಗೆ ಬೊಕ್ಕ ಸಪರಿವಾರ ದೇವಳಿಗೆ ಒಂಜಿ ಬೇರೆತೇನೆ ಅಕಲಿಗೆ ಗುಂಡಾಂಡು ಒಂಜಿ ಭವ್ಯ ಮೆರವಣಿಗೆ ಪೂರ ಬತ್ತದ ಅಪಗ ಬ್ರಹ್ಮಕಲಶ ಆಂಡು ಸುಮಾರು 4 ಕೋಟಿದ ಅಪಗ ಇಡೆಗೆ ಭಂಡಾರ ಬತ್ತದು ಜಾತ್ರೆ ಆತಿನ ಎಂಕಲ್ನ ಹಿರಿಯರು ಪಣೊಂದಿತ್ತೇರು ಅವು ಅಷ್ಟಮಂಗಲ ಪ್ರಶ್ನೆ ಇಟ್ಲ ಬೈದುಂಡು ಅಗರಮಿತ್ತದ ಜಾಲಂದಾಯೆ ಪಡ್ರದ ಜುಮಾದಿ ಬಂಟೆ ಬೊಕ್ಕ ನಮ್ಮ ಕಂಡೆವುದ ಬೊಕ್ಕ ನಮ್ಮ ಸಾರಂತಾಯ ಗರಡಿದ್ದು 4 ಕೋಟಿಡು 4 ಭಂಡಾರ ಬತ್ತದು ಬಹು ವಿಜೃಂಭಣೆ ಆತಿನ ಎಂಕಲ್ನ ಹಿರಿಯರು ಪಣ್ಪೇರು ಮರಣಿ ನಮ್ಮ ಒಂಜಿ ಮೇರೆ ಸುರತ್ಕಲ್ ಈಶ್ವರ ದೇವಸ್ಥಾನದ ಹಿರಿಯ ಭಟ್ರು ಪ್ರಾಯದರ್ ಜಿಂಜ ಪ್ರಾಯದರ್ 6 ಅಪಗ ಆ ಟೈಮ್ ಇತ್ತೇರಿಗೆ 62-65 ಟೈಮ್ ಇಡು ಅಲ್ತಿದ್ದೇ ಒಂಜಿ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಂಡಿಗೆ 6 ಪಂಡೇರು ಅಪಗ ಬೈದಿನ ಮೆರವಣಿಗೆದ ಆ ಪೊರ್ತು ಈ ಪ್ರಾಂಗಣದ ಸುತ್ತ ಪುಡ ಹಿಡಿದು ದೀತೇರು ಪಂಡದು ಆಂಡ 5 ಬೊಕ್ಕ 65 ಒಂಜಿ 5 ವರ್ಷ ಸರಿ ಹೊಂದಿತ್ತುಂಡು 5 ಬೊಕ್ಕ ಕ್ರಮೇಣ ಕೂಡ ಒಂಜಿ ನಿರ್ಜೀವ ಸ್ಥಿತಿಗೆ ಬತ್ತುಂಡು ಅಪಗ ಮೂಲ ಒಂಜಿ ಸತ್ಯಧರ್ಮ ಭಜನಾ ಮಂಡಳಿ ಪಂದು ಪುಟ್ಟುಂಡು ವಿಶ್ವಂಬರ ಒಂಜಿ ಫೋಟೋ ದೀದು ಕಸಬಿಲ್ಲ ಕಂಪನಿ ಪಂಡ ಅಲ್ಪ ಜೋಕ್ ಜವನೇರು ಅಕಲ್ಡ ಒವೇ ಕೆಲಸ ಇತ್ತಜಿ ಒಂಜಿ ಭಜನೆ ಸ್ಟಾರ್ಟ್ ಮಲ್ತೇರು ಭಜನೆ ಪವರ್ ಬತ್ತುಂಡು ಆ ಕಸಬಿಲ್ಲ ಏರು ಸ್ಟಾರ್ಟ್ ಮಲ್ತೇರ ಅಕ್ಕಲು ಎಡ್ಡೆ ಉದ್ಯೋಗವು ಬತ್ತೇರು 5 ಬೊಕ್ಕ ನಮ್ಮ ಇತ್ತೆ ಆನೆ ಒಂಜಿ ನೆನಪು ಮಲ್ಪಡು ಪಂಡ ಪ್ರಾತಃ ಸ್ಮರಣೀಯರು ಪಂಡದು ಸದಾಶಿವ ಗಣೇಶ ದೇವಸ್ಥಾನದ ಇತ್ತೆ 6 ದಾಸಮಯ್ಯರು 6 ಇಜ್ಜರು 6 ಗತಿಸಿದ ಒಂಜಿ ಸುಮಾರು 2-3 ವರ್ಷ ಆಂಡು ಸುಮಾರು 11 ತಿಂಗೋಲು 6 ಮುಲ್ಪ ದುರ್ಗ ನಮಸ್ಕಾರ ಪೂಜೆ ಪಂಡ ದಾಲಜಿ ಗುಡಿತ ಉಲಾಯಿ ಉಂತುದು ಒಂಜಿ ಲೈಟ್ ಲಜ್ಜಿ ಒಂಜಿ ದೀಪ ಬೊಕ್ಕ ನಮ್ಮ ಗುಡ್ಡೇಡು ಕಾಡು ಗುಡ್ಡೇಡು ತಿಕ್ಕಿನ ಕೇಪುಲದ ಪೂನು ಮಲ್ತದು 11 ಈ ಪೂಜೆ ಅದು 18ಕ್ಕೆ ಒಂದಕ್ಕೆ ಬ್ರಹ್ಮ ಕಟ್ರೆ ಚಾಲನೆ ತಿಕ್ಕೊಂಡು ಅಪಗ 6 ಲೆತ್ತೊಂಬರೆಲ್ಲ ಒಂಜಿ ನಂಗೆ ಪರಿಸ್ಥಿತಿ ಅಂಚ ಇತ್ತಂಡು ಕೆಲವು ಸ್ಕೂಟರ್ 6 ತೊಂಬತ್ತೈತೀನಿ ನಿಜವಾದ ಎಂಕುಲು 6ಗೆ ಏಪಲ ತರ ತಗ್ಗವ 6ನ ನೆನಪು ಏಪಲ ಎಂಕಲಿಕೊಂಡು 5 ಬೊಕ್ಕ ಸಾರತ್ತ ಒರ್ಮಣುತ ಸೊನ್ಪೊಡು ಕುಡ ಊರ್ದಾಕುಲು ಅಪಗಾಲ ಸುರುದೆ ತೊಂದಿನಿ ಶ್ರೀ ಸತ್ಯಧರ್ಮ ಭಜನಾ ಮಂಡಳಿ
ಒಂಜಿ ನಿರ್ಧಾರ ತೆತ್ತೊಂಡು ಎಂಕಲೆಗೆ ರಂಗಭಟ್ರು ಬತ್ತೇರು ಪ್ರಶ್ನೆ ಚಿಂತನೆ ಮಲ್ತಂಡು ಗರ್ಭಗುಡಿಟ್ ಅಪ್ಪೆ ಸತ್ಯಧರ್ಮ ದೇವಿ ಪಂಡದ ನಮ್ಮ ಅಲ್ಪ ಪ್ರತಿಷ್ಠೆ ಮಲ್ತ ಉಲ್ಲಾಯನ ಪೂರ ಆಂಡ್ 5 ಬೊಕ್ಕ ರಕ್ತೇಶ್ವರಿ ಅವು ಪೂರ ಎಡ್ಡೆ ರೀತಿಯ ನಡತೊಂದುಂಡು ಕಾಲ ಕಾಲಕ್ಕೂ ನಮ್ಮ ಬ್ರಹ್ಮ ಕಲಶ ಆಪಿನೆಂಚೆ ಕಾರ್ಯಭಾಗ ಆವೊಂದುಂಡು ಅವು ಪೂರ ಆವೊಂದಿತ್ತುಂಡು ವಿಜೃಂಭಣೆ ಅಪ್ಪನ ಒಂಜಿ ಕಾರ್ಣಿಕ ಜಿಂಜ ಬತ್ತುಂಡು 5 ಬೊಕ್ಕ ಉಲ್ಲಾಯನ ಗುಂಡ ನಮ್ಮ ಶಿಲಾಮಯ ಮಲ್ಪನೊಂದು ಜವನೆ ನಿರ್ಧಾರ ದಿತ್ತೊಂಡಿರು ಐಕಲ ದಾನಿನಕಲು ಒದಗು ಬತ್ತೇರು ಉಲ್ಲಯೇ ಶಿಲಾಮಯ ಗುಂಡೋಡು ಪ್ರತಿಷ್ಠೆ ಅಂಡು 5 ಬೊಕ್ಕ ಪ್ರತಿ ವರ್ಷ ಎಲ್ಲ ಉಲ್ಲಯೆಲ್ಲ ನಮ್ಮ ಅನ್ನಪಂಜೂರ್ಲೆಲ್ಲ ಎಂಕಲೆಗೆ ಶಿಲಾಮಯ ಆತುಂಡು ಎನ್ನ ಅಪ್ಪೆ ಸತ್ಯಧರ್ಮ ದೇವಿಗೆ ಶಿಲಾಮಯ ಆ ಒಡು ಪಂಡು ಆಂಡ ಎಲ್ಲಿಯ ಊರು ಎಂಕುಲು ಅವೇನು ಎಂಚ ಮಲ್ಪುಂಡು ಪಂಡದು ವರ್ಷ ಎಂಕುಲು ಪಿರಪಾಡೊಂದಿತ್ತ ಹೋಯ್ ವರ್ಷೋಡು 2 ವರ್ಷದ್ದು ತುಂಬು ನಮ್ಮ ಅನ್ನಪಂಜೂರ್ಲಿ ಪನ್ನಾಗ ಎಂಕಲ್ನ ದೇವಸ್ಥಾನದ ಆಡದ ಸಮೇತ ಅಕುಲು ಊರ್ದಕುಲು ಪಂಡೇರು ಈ ಧೈರ್ಯ ಕೊರೆಯಡ ಎಂಕುಲು ದುಂಬು ಪೋಪ ಪಂಡದು ಎನ್ನ ಬಂಡರೋಡ್ಲ ಕಡಿಮೆ ಆತುಜಿ ಎನ್ನ ಅಪ್ಪನ ಬಂಡರೋಡ್ಲ ಕಡಿಮೆ ಆತುಜಿ ನಿಕುಲು ದುಂಬು ಪೋಲೆ ಒಂಜಿ ಪೆಜ್ಜೆ ದುಂಬು ಪೋಲೆ ಯಾನು ನಿಕಲ್ ನೊಟ್ಟಿಗೆ ಉಲ್ಲೆ ಪಂಡದು ಅಂಚೆನೆ ಇನ್ನಿತ ವ್ಯವಸ್ಥೆ ಆ ನಮ್ಮನೆ ಬೈದುಂಡು ಎಂಕಲೆಗೆ ಒಲ್ತದ್ದು ಏರು ದಾನಿಲ್ ಎಂಗ್ಲು ಕೇನ್ ಗುರ್ತದಂತಿನ ದಾನಿಲ್ಲ ಕೇಂಡಲ ಇಜ್ಜಿ ಬಂತುಜೇರು ದೂರದ ಈ ಶ್ರೀನಿವಾಸ ಕಲ್ಪರೆ ಬರ್ಪನ ಜೋಕುಲ್ನ ಅಗುಲೇಪಲ ಬರಂದು ಉಪ್ಪೇರು ಮೂಲು ನವರಾತ್ರಿ ನಿತ್ಯ ಅನ್ನದಾನ ಒಂದುಂಡು ಅಪ್ಪಗ ಬತ್ತಿನ ಜೋಕುಲ ಇತ್ತೆ ಅಕ್ಕಲ್ನ ಅಪ್ಪೆಮ್ಮೆ ಬ್ಯಾಂಗ್ಳೂರದ ಅಲ್ಪದು ಮುಲ್ಪದು ಕೇರಳದ ಬತ್ತಿನಕಲ್ಲ ಮೂಲು ಒಂಜಿ ಈ ನಮ್ಮ ಬ್ರಹ್ಮಕಲಶ ಜೀರ್ಣೋದ್ಧರಕ್ಕೆ ಒಂಜಿ ಪನವು ಕಾಸು ಕೊಡ್ದು ಮಾತಬುಡ್ದು ಮರಣಿದ ನಮ್ಮ ಈ ಸಕ್ಷನ್ ಇತ್ತಂಡು ಸಕ್ಷನ್ ಉಪ್ಪುನಂಗ ಜಾತ್ರೆ ಎಂಚ ಮಲ್ಪನು ನಮ್ಮ ಹೊರೆ ಒಂಜಿ ಬೊಲ್ಲಿದ ಬಾಕಿಲು ಕಂಡ್ರೆ ಸುರತ್ ಕಲ್ಲದ್ದು ಹೊರೆ ಕಾಣಿಕೆ ಕಂಡ್ರೆ ಎತ್ತಂಡು ಆಪುಂಡ ಅಜ್ಜ ಬಂದು ಆಂಡ ಮೂಲು ಬತ್ತದು ತಂತ್ರಿಲ ಮುಖಾಂತರ ಒಂಜಿ ಪ್ರಾರ್ಥನೆ ಮಲ್ತೀನಿ ಆ ಪ್ರಾರ್ಥನೆ ಮಲ್ತಿನೇ ಇಮ್ಮಿಡಿಯೇಟ್ ಎಂಕಲ್ನ ಜವನೇರವಲು ಸ್ಟೇಷನ್ ಪರ್ಮಿಷನ್ ಕುಲ್ದೇರು SI ಬತ್ತು ಬಂಡೇರಿಗೆ ಅಮ್ಮನ ಕಾರ್ಣಿಕ ಜಿಂಜ ಉಂಡು ಪಾಡ್ದಿನ ಸಕ್ಷನ್ಲ ದೇತೇರು ನಿಕುಲು ಪ್ರೊಸೆಷನ್ ಎಡ್ಡೆ ಮಲ್ಪೊಲಿ ಪಂಡದು ಎಂಕಲೆಗೆ ಅಪ್ಪಗ ಆಯ್ನ ಆನಂದ ಎಂಕಲು ಅವಿನ ಪಂಡ್ರನೇ ಸಾಧ್ಯತೆ ಇಜ್ಜಿ ಅಂಚಿನ ಒಂಜಿ ನಮ್ಮ ಶಕ್ತಿಲು ಇಂಚಿದ ಅಪ್ಪೆ ಸತ್ಯಧರ್ಮ ದೇವಿಲ ಅಂಚಿದ ಎಂಕಲ್ನ ಧರ್ಮ ದೇವಿಗಳು ಪೂರ ಪರಿವಾರ ದೇವಿಗಳು ಇನ್ನು ಭವ್ಯ ಒಂಜಿ ಅಪ್ಪೆನ ಶಿಲಾಮಯ ಆಂಡು ನಮಸ್ಕಾರ ಮಂಟಪ ಶಿಲಾಮಯ ಆಂಡು ಅಪ್ಪೆ ರಕ್ತೇಶ್ವರಿನ ಗರ್ಭಗುಡಿಲ ಶಿಲಾಮಯ ಆಂಡು ಇನಿ ಪೂರ್ಣ ಪ್ರಮಾಣೋಡು ಅಪ್ಪೆ ಬ್ರಹ್ಮ ಕಲಶದ ಆದ್ ಭಕ್ತರೇನು ಕಷ್ಟ ಕಾರ್ಪಣ್ಯಲು ದೂರ ಮಲ್ಪರೆ ಆರು ಈತೆ ಕಾತೊಂದುಲ್ಲೇರು ಊರ್ದ ಪರವ್ರದ ಭಕ್ತೇರು ಮಾತ ದೇವಸ್ಥಾನ ಬತ್ತದು ನಿಕಲ್ನ ಕಷ್ಟ ಕಾರ್ಪಣ್ಯ ಇಂಚಿನೊಂಡ ಅಪ್ಪೆಡ ಪಂಡದು ಐಕ ಪರಿಹಾರ ಕೊರ್ಪೇರು ಪಂಪಿನ ಎಂಕಲಿಗೆ ನೂದೆಕು ನೂದು ನಿದರ್ಶನ ಉಂಡು ಒಂಜಿ ನಿದರ್ಶನ ಮರಣಿ ಅನ್ನು ದಾದ ಪಂಪೆ ಪಂಡ ಸುರುತಾನಿ ನಮ್ಮ ಎಂಕಲ ಪ್ರಧಾನ ಅರ್ಚಕರು ಸತೀಶ್ ಭಟ್ರು ಆರು ಪವಿತ್ರ ಪಾಣಿ ನಿಜವಾದ ಆರೆಗೆ ಆನಿ ಮಡಿ ವಸ್ತ್ರ ಕೊರಡಿತ್ತಂಡು ಆರ್ಲ ದೇತೊಂದಿರು ಅವು ಇಲ್ಲಾಡು ಬಿಡ್ತು ಬೈದೇರು ನಮ್ಮ ಸಮಿತಿದಕ್ಲು ಕಂದೇರು ಅವಲ ಅಲ್ಪನೆ ಇತ್ತಂಡು ಆಂಡ ಏರ ಗೊತ್ತಂತಿನ ಒಂಜಿ ಪ್ರಾಯದ ಪೊಂಜೆ ಬತ್ತದು ಒಂಜಿ ವಸ್ತ್ರ ಕೊಡ್ದು ಒಂದು ಇನಿ ಪಾಡೋಡು ಈರೆಗೆ ಪಂಡದು ಅವು ಆರೆಗ್ಲ ಶಾಕ್ ಆರೆಗ್ಲ ಏರಂದು ಗೊತ್ತುಜ್ಜಿ ಅಂಚಿನ ಒಂಜಿ ಘಟನೆ ನಡೆದಂಡು 5 ದುಂಬುದು ಒಂಜಿ 2 ದಿನದ್ದು ದುಂಬು ನೆಟೆ ಯಾನಕ್ಲ ಎಂಕುಲು ಕುಲ್ದಿತ್ತ ಶ್ರೀನಿವಾಸಡು ಮೆಡಿಕಲ್ ಕಲ್ಪನ ಒಂಜಿ ಬಾಲ್ಯದ ಅಪ್ಪೆಮ್ಮೆ ಬ್ಯಾಂಗ್ಳೂರ್ದಕುಲು ಬತ್ತೇರು ಅಕುಲು ಸೀದಾ ಒಂಜಿ 50,000 ಚಕ್ಕೋರಿಯರು ಶಾಕ್ ಏರೆಗ್ಲ ಪರಿಚಯ ಇಜ್ಜಿ ಆರು ಬಂಡೇರು ಎನ್ನ ಬಾಲೆ ಮೂಲು ಕಲ್ತೊಂದುಂಡು ಮೆಡಿಕಲ್ ಎನ್ನ ಬಾಲೆನು ಅಕುಲೇ ಕಾಪುನು ಪ್ರತಿ ಅಕಲ್ನ ಪರೀಕ್ಷೆದ ಪಗಲ ಮೂಲು ಬತ್ತದ ಅಕಲ್ನ ಎಂಚಿನ ಹಾಲ್ ಟಿಕೆಟ್ ಉಂಡ ಪೂರ ದೀದು ಅಮ್ಮಡ ಪ್ರಾರ್ಥನೆ ಮಲ್ತು ಪೋಪೇರು ಅಂಚಿನ ಜಿಂಜ ಉದಾಹರಣೆ ಉಂಡು ಒಂಜಿ 2 ಉದಾಹರಣೆ ಲತ್ತು ಮದ್ಮೆ ಆವೊಂದಿನ ಪೊಂಜೋಕ್ಲೆಗೆ ಮೂಲು ಬತ್ತದು ಪ್ರಾರ್ಥನೆ ಮಲ್ತುಂಡ ಅಲ್ಪ ದಂಪತಿ ಆದ ಬತ್ತದ ಅಕುಲು ತಾಲಿ ಭಾಗ್ಯ ಅಪ್ಪೆಗೆ ಕೊಡ್ತಿನ ಏತೋ ಉಂಡು ಜೋಕುಲಾವಂದಿನ ಕೆಲೆಗೆ ಜೋಕುಲಾತಿನ ಏತೋ ಉದಾಹರಣೆ ಉಂಡು ಇತ್ತೆ ಕ್ಷೇತ್ರ ಬೆಳಗೊಂದುಂಡು ಅಪ್ಪೆ ಅನುಗ್ರಹ ಮಲ್ತೊಂದುಲ್ಲೇರು ಮಾತು ನಿಕುಲ ಬಲೆ ಇನಿ ಎಲ್ಲಂದತ್ ನಿರಂತರ ನಿಕುಲು ಬತ್ತದು ಕ್ಷೇತ್ರದ ಬತ್ತದು ಅಮ್ಮನ ಒಂಜಿ ಆಶೀರ್ವಾದ ಜೊತೆ ಬಂದು ಮಾತಾಡಲಕ್ಕೇನೊಂದುಲ್ಲೆ ಈ ಗಣೇಶ ಇತ್ತಾಳು ಅಂತ ಆ ಕಾಲದಲ್ಲಿ
ಈ ಕ್ಷೇತ್ರದ್ದು 4-5 ಬಾರಿ ಆಡಳಿತ ಮುಕ್ತೇಶ್ವರನಾಗೇ ಇದ್ದವ. ಇವತ್ತಿಗೆ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷನಾಗಿ ಸರ್ವಾನುಮತದಿಂದ ದೈವದೇವರ ಅನುಗ್ರಹದಿಂದ ಈ ಸೀಟಲ್ಲಿ ಕೂತಿದ್ದೇನೆ. ನಮಗೇನೋ ಮೊನ್ನೆಯ ಸೆಕ್ಷನ್ ಇತ್ಯಾದಿ ಆಗುವಾಗ ಅನೇಕ ದೇವಿಯನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದ ನಂತರ ಮೊನ್ನೆಯ 9ನೇ ತಾರೀಕಿಗೆ ಒಳಗೆ ತಂದು ಪ್ರತಿಷ್ಠೆ ಮಾಡುವ ತನಕ ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆಯೂ ಬಂದದ್ದಿಲ್ಲ. ಏಕೆಂದರೆ 6 ತಿಂಗಳಲ್ಲಿ ಈ ಕಾರ್ಯವು ಆಗ್ತದಾ ಎಂಬುದೇ ಒಂದೇ ಚಿಂತೆ ಇತ್ತು ಮನಸ್ಸಿನಲ್ಲಿ. ಅದನ್ನು ದೇವಿ ಸಹಕಾರ ಮಾಡಿಕೊಟ್ಟಿದ್ದಾಳೆ. ಇದೊಂದು 6 ತಿಂಗಳಲ್ಲಿ ಶಿಲಾಮಯ ಗರ್ಭಗುಡಿ, ಶಿಲಾಮಯ ತೀರ್ಥಮಂಟಪ, ಶಿಲಾಮಯ ರಕ್ತೇಶ್ವರಿ ಗುಡಿ ಹಾಗೂ ಹೊರಗಿನಿಂದ ರಾಜಗೋಪುರ ಇವಿಷ್ಟನ್ನು ಆ ತಾಯಿ ಮಾಡಿಸಿದ್ದಾರೆ. ಅಧ್ಯಕ್ಷನಾಗಿ ನಾನು ಮೊದಲಿನಿಂದ ಒಂದೇ ಒಂದು ಮಾತು ಹೇಳ್ತಿದ್ದೇನೆ, ಶಾಮಿಯಾನ ಮುಕ್ತ ಕ್ಷೇತ್ರವನ್ನಾಗಿ ಇದನ್ನು ಮಾಡಬೇಕು ಅಂತ. ಅಂದರೆ ಮಳೆಗೆ ನಮ್ಮ ಜಾತ್ರೆಗೆ ನವರಾತ್ರಿಗೆ ನಾವು ಸಾವಿರಾರು ಜನರಿಗೆ 10 ಜನದ 10 ದಿವಸದ ಅನ್ನಸಂತರ್ಪಣೆ ಮಾಡ್ತೇವೆ. ಆಗ ಶಾಮಿಯಾನ ಬರ್ತದೆ. ಇಲ್ಲಿ ನಾಗನ ಸನ್ನಿಧಿಯಲ್ಲಿ ಆಶ್ಲೇಷ ಬಲಿ ಆಗ್ತದೆ. ಆಗ ಶಾಮಿಯಾನ ಹಾಕ್ತಾರೆ. ಆ ಶಾಮಿಯಾನ ಎಲ್ಲಿಂದ ಬಂದಿದೆ ಏನು ಅಂತ ಭಕ್ತರಾದ ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಹಾಗಾಗಿ ಆ ನಾಗ ಸನ್ನಿಧಿಯಲ್ಲಿ ಒಂದು ಆಶ್ಲೇಷ ಬಲಿಯಾಗುವಾಗ ಶಾಮಿಯಾನ ಇರಬಾರದು. ಮತ್ತು ಎದುರಿನಲ್ಲಿ ಮದುವೆ ಸಣ್ಣ ಮದುವೆಗೆ ಹಾಕಿದಾಗೆ ಶಾಮಿಯಾನ ಅದಿರಬಾರದು. ಭಕ್ತರು ಕೊಡೆ ಇಲ್ಲದೆ ಬಿಸಿಲಿಗೆ ತಲೆಯೊಡ್ಡದೆ ದೇವಸ್ಥಾನಕ್ಕೆ ಸುತ್ತು ಬಂದು ಪ್ರಸಾದ ತಗೊಂಡು ಹೋಗಬೇಕು ಎಂಬ ಒಂದು ಆಸೆ ಇತ್ತು. ಹಾಗಾಗಿ ಶಾಮಿಯಾನ ಮುಕ್ತ ಕ್ಷೇತ್ರವನ್ನಾಗಿ ಮಾಡಿಸುವಲ್ಲಿ ಅಮ್ಮನ ಹಾಗೂ ಊರ ಪರವರ ಭಕ್ತರ ದಾನಿಗಳ ಹಾಗೂ ಎಲ್ಲರ ಸಹಕಾರದಿಂದ ಅದು ಇವತ್ತಿಗೆ ಸಹಕಾರ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ನೀವು ಭಕ್ತರಾದ ನಿಮ್ಮಲ್ಲಿ ಪುನಃ ಕೇಳಿಕೆದೆ, ನಮ್ಮದು ಅನೇಕ ಮುಂದಿನ ಜೀರ್ಣೋದ್ಧಾರ ಕಾರ್ಯ ಮುಗಿಯುವಂಥದ್ದಲ್ಲ. ಕ್ಷೇತ್ರಗಳಲ್ಲಿ ಅದು ಪುನಃ ನಡೀತದೆ, ಸ್ಟಾರ್ಟ್ ಆಗ್ತದೆ. ಹೊಸ ಯೋಜನೆಗಳಿದೆ. ಈಗದಂತೆಯೇ ಮುಂದಿನ ಯೋಜನೆಗಳಿಗೂ ಸಹಕಾರ ಕೊಡಬೇಕು ಆಗಿ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಆಗಲಿ ಒಳ್ಳೆ ಸರ್ವರಿಗೂ ಸನ್ಮಂಗಲವಾಗಿ. ಎಂಕುಲು ಐನ್ ತಿಂಗಳು ದಿಂಚಿ ಮುಲ್ಪ ನೆಟ್ ನೆಂಚಿನ ಕರಸೇವೆ ಮಲ್ತೊಂದುಲ್ಲ ಮಾತೆರ್ಲ ಪೊಂಜು ಬೊಕ್ಕ ಅಂಜೋನಕುಲು ಪೂರ ಸೇರ್ದು ಬೈಯಡ್ದು ಬೈ 5 ಗಂಟೆ ಹಿಡ್ದು 1 ಗಂಟೆ ಮುಟ್ಟೊಂದು ಕರಸೇವೆ ಮಲ್ತೊಂದುಲ್ಲ. ಅಂಚ ಎಂಕ್ಲೆಗ್ ಮಸ್ತ್ ಖುಷಿ ಆಪುಂಡು ಸೇವೆ ಮಲ್ತದು. ರೆಡಿ ಸೊಲ್ಮೇಲೆ ಮಾತಾರಿಗ್ಲ ನಾನು ಪಣ ಸತ್ಯಧರ್ಮ ದೇವಿ ದೇವಸ್ಥಾನದ ಬಗ್ಗೆ ನೆಟ್ಟು ಪಾತೆರ ಪನ್ನೊಂದಲ್ಲೇ ಎಂಕುಲು ಪಣ ಪುಟ್ಟುಡ್ದು ಈ ದೇವಸ್ಥಾನ ಬರೋಂದಿಲ್ಲ ನಮ್ಮ ಎಂಕುಲು ಪಣ ಕೆಲ ವರ್ಷ ಅಂಡು ಅಂಚ ಆ ದೇವಸ್ಥಾನದ ಮೂರ್ತಿ ನಮ್ಮ ಎನ್ನ ಪಪ್ಪ ಕೊರ್ತಿನ ಮೂರ್ತಿ ಸತ್ಯದೇವತೆನ ಮೂರ್ತಿ ಉಂಡತೆ ಅವು ಎನ್ನ ಪಪ್ಪನೇ ಕೊರ್ತಿನ ಮೂರ್ತಿ ಅಂಚ ಅದು ಎಂಕಲಿಗೆ ಮುಲ್ತ ದೇವಸ್ಥಾನದ ಬಗ್ಗೆ ಮಸ್ತ್ ನಂಬಿಕೆ ಉಂಟು. ದೇವರ ಯಾಪಲ ಎಂಕಲೇನು ಕೈ ಬಿಡ್ತು ಜೇರು ನನಗ್ಲ ಬುಡ ಏರಿ ಪನ್ಪಿನ ನಂಬಿಕೆ ಎಂಕಲೆಗೆ ಉಂಟು. ಸತ್ಯಧರ್ಮ ದೇವಿ ದೇವಸ್ಥಾನಡು ಕರೀನ ಮೂಜಿದಾರಿ ಗಿಡದಿಂಚಿ ಎಂಕಲು ವಾಲಂಟಿಯರ್ ಆದ ಬೇರೆ ಮಲ್ತದಲ್ಲ. ಶ್ರೀ ಸತ್ಯಧರ್ಮ ದೇವರನ ಬ್ರಹ್ಮಕಲಶೋತ್ಸವ ಸಹ ಭಾರಿ ವಿಜೃಂಭಣೆ ನಡೆದೊಂದುಂಡು. ಅಂಚನೆ ನಮ್ಮ ಶ್ರೀ ಸಾಯಿ ಫ್ರೆಂಡ್ ಸರ್ಕಲ್ದ ಲೇಡೀಸ್ ವಿಂಗ್ ಬಕ ಜೆಂಟ್ಸ್ ವಿಂಗ್ ರಡ್ಲ ಮುರಣಿದಿಂಚಿ ನಮ್ಮ ಸೇವೆನ ಕೊಲ್ತೊಂದುಲ್ಲ. ಶ್ರೀ ದೇವರನ ಸೇವೆನ ಮಲ್ತದ್ದು ಪೂರೆರೆಗ್ಲ ಶ್ರೀ ದೇವರನ ಆಶೀರ್ವಾದ ಉಪ್ಪಡು ಬಂದು ಎಂಕಲು ಅಲ್ಲ. ಅಂಚನೆ ಬೈಯಾಡಿ ಛತ್ರಪತಿ ಶಿವಾಜಿ ಅನ್ಪೆ ನಾಟಕಲ ಶ್ರೀ ಸಾಯಿ ಫ್ರೆಂಡ್ ಸರ್ಕಲ್ ತುರುಟು ನಡೆತೊಂದುಂಡು. ಐಕ್ಲ ಮಾತೆರ್ಲ ಬತ್ತಿದ್ದು ಸಹಕರಿಸೋಡು ಬಂದು ಎಂಗ್ಲು ಕೇಳೋದಿಲ್ಲ. ಅಂಚನೆ ನಮ್ಮ ಬ್ರಹ್ಮಕಲಶೋತ್ಸವಗೂ ಮಾತೆರ್ಲ ಬತ್ತಿದ್ದು ಮಧ್ಯಾಹ್ನ ಬಾರಿ ವಿಜೃಂಭಣೆ ನಡಪರಂಡು ಐಕ್ಲ ಪೂರೆಲ್ಲ ಸೇರೋಡು ಬಂದು ಏನು ಕೇಳೋದಿಲ್ಲ. ಯಾವುದೇ ಎಂಕಲ್ನ ಮರಣಿ ಹೊರಕಾಣಿಕೆ ಬತ್ತಿನ ದಿಂಚಿದ ಇನಿಮುಟ್ಟ ಬ್ರಹ್ಮಕಲಶೋದ ಒಂಜಿ ಅನ್ನಪ್ರಸಾದ ಪ್ರತಿ ಒಂಜಿಲ ಊಟೋಪಚಾರದ ವ್ಯವಸ್ಥೆ ಮಲ್ಪನ ವ್ಯವಸ್ಥೆನ ರಾಜ ಭಟ್ರು ಪಾಕ ಪ್ರವೀಣೆ ಪಂಡದಾರಿಗೆ ಬೀರುವುದು. ಎಂಕಲ್ನ ವರ್ಷದ ಜಾತ್ರೆ ಮಹೋತ್ಸವ ನವರಾತ್ರಿ ಮಹೋತ್ಸವ ಪ್ರತಿ ಒಂಜಕಲ ಎಂಕಲೆಗೆ ಎಂಕಲ ಪಾಕಶಾಸ್ತ್ರ ಪ್ರವೀಣರು ರಾಜ ಭಟ್ರು ಆ ರೀತಿ ರೆಡ್ಡು ಪಾತ್ರೆ ಬಂದು ಕೇಳೊಂದು. ನಕಾನಾಂ ಪ್ರಸೀದತ್ವಂ ದೇವಿ ಸ್ವಾರ್ಥಿ ಹರಿಣಿ ತ್ರೈಲೋಕ್ಯವಾಸಿನಾಮೀಢ್ಯೆ ಲೋಕಾನಾಂ ವರದೋ ಮಾತಾ. ಮಹಾದೇವಿನ ಈ ಪಾಕಶಾಲೆಡು ಮನಸಾರ ಸ್ಮರಿತದೆ. ಅಂಚನೆ ಮಹಾಗಣಪತಿ ದೇವರೆಲ್ಲ
ಈ ಜಾಗದ ನಮ್ಮದಿನಂತ ದೈವ ದೇವರನಾಕಲೆಲ್ಲ ನೆನತದ ಎಂಕುಲು ಮುರಾಣಿ ದಿಂಚಿ ಅನ್ನ ಸಂತರ್ಪಣೆ ಮಕ್ಕಳು ಕಮಿಟಿದಾಕಲು ಈ ಸತ್ಯಧರ್ಮ ದೇವಸ್ಥಾನದ ಮಾತಾ ಸ್ವಯಂ ಸೇವಕರು ಈ ಊರ್ದಾಕಲು ಪರೋರ್ದಾಕಲು ಪೂರ ಸೇರಿದು ದೇವರನ ಪ್ರಸಾದ ಪೊರ್ಲ ಗಂಟೆಡ ಆವುಡು ಬಂಡದು ಮಾತೆಲ್ಲ ನಿಶ್ಚಯ ಮಲ್ದೇರು ಅಂಚೆನೆ ದಾದ ಬಣ್ಣಂಡ ತನುಮನ ನಂಗೆ ಧನ ಸಹಾಯ ಅಂಡಲ್ಲ ತನುಮನ ಬೋಡ್ನಾತ್ ಸೇರುಂದುಂಡು ಮಲ್ತೊಂದುಲೇರು ಅಂಚನೆ ಎಂಕ್ಲೆ ವಾತಾರತ್ತಲ ಕೊರತೆ ವೈಜಿ ಮೂಲು ಎಂಕಲ್ನ ಬೇಲೆ ಕಾವಡು ಜವನೇರ್ನಾವಡು ಎಂಚಿನ ತಲ ಕೊರತೆ ಬರಂದು ಲೆಕ್ಕ ಅಂಚನೆ ಎಂಚಿನ ಕೇಣುವೇರು ಅವಿನ ಪೂರ ಕೊರೊಂದು ಪೊರ್ಲೋಡು ಮಲ್ತೊಂದುಲೇರು ಅಂಚನೆ ಶಾಖ ಪಾಕಲು ಪೂರ ಬತ್ತಿನ ಜನಕ್ಕಳು ಪೂರ ರುಚಿ ಆನಂದ ಪಂಪಿನ ಈ ಜಾಗದ ಎಂಕುಲು ಮಲ್ಪುನಂದತ್ತು ಆ ಅಪ್ಪನ ಸನ್ನಿಧಿಡು ಅಪ್ಪ ಮಲ್ಪ ಒಂದು ಲೋಲ್ ಎಂಕುಲು ಚಾಕರಿ ಮಾತ್ರ ಮಲ್ಪುನು ಚಾಕರಿ ಮಲ್ತಿನೇಕ್ ಆಕಲು ಎಂಕಲಿಗೆ ಸಂಭಾವನೆ ಕೊರ್ಪೇರು ಎಂಕುಲು ಚಾಕರಿ ಮಲ್ತಿನೇಕ್ ಪ್ರಸಾದ ರೂಪಡು ಅನ್ನ ಸಂತರ್ಪಣೆ ಆಪಿನಿ ಅಂಚನೆ ಮಾತ್ರ ಜನಕ್ಕುಲ್ಲ ಶುಚಿ ರುಚಿ ಆಣ ಪಂಡ್ ಪೋಯರಡ 5 ಮೆತ್ತದ ಎಂಕಲದ ಆಲ ಬರ್ಚಿ ಅಂಚನೆ ಬ್ರಹ್ಮಕಲಶದ ಸಮಿತಿದ ಮಂಡಲದ ಪ್ರಭಾವದಲ್ಲ ಮಿಕ್ಕಲ್ನ ಈ ಚಾನಲ್ದ ಪ್ರಭಾವದಲ್ಲ ಮಾತಾ ದೈವ ದೇವರನ ಅನುಗ್ರಹ ಪಡೆದು ಈ ಪಲ್ಲ ಪೂಜೆದ ಈ ಅಟಿಲ್ಲ ಶಾಲೆದ ಈ ನೇತೃತ್ವ ವಹಿಸೊಂದಿನ ಹೆಂಚಿನ ನಮ್ಮ ಮಗಳು ಆಕಳು ಇದೆ ನಮ್ಮ ಆಕಳು ರಡ್ಜನ್ಲ ಎಂಕಲಿಗೆ ಮಾತು ಚಂದ್ರಾಸನೆಲ್ಲ ಕುಮಾರಣ್ಣೆಲ್ಲ ಮಸ್ತ್ ಸಹಾಯ ಮಲ್ತೊಂದುಲೇರು ಆಕಳಿಗೆಲ್ಲ ದೇವರು ಆಯುರ್ವೇದ ಐಶ್ವರ್ಯನ ಕುರಿತು ಈ ಜಾಗದ ನಿರಂತರವಾದ ದೇವರನ್ನ ಪಂಡ ಶುಕ್ರವಾರ ಅಂಗಾರ ಮಾತಾ ಅನ್ನ ಸಂತರ್ಪಣೆ ಆಗ್ಬಿಡು ದೇವರ ಪ್ರಾರ್ಥನೆ ಮಾಡ್ತಿಡು ಎಂಕಲು ಈ 2 ಮಾತೇರು ಮುಗಿತು. ಮಸ್ತ್ ಉಪಯೋಗ ಆತನ ಪಂಡ ಯಾನ್ ಎಂಕು ಒವ್ವೇ ಒಂಜಿ ಸಹಾಯ ಬೋಡಿತ್ತುಂಡಲ್ಲ ಒವ್ವೇ ದಾಲ ಬೋಡಿತ್ತುಂಡಲ್ಲ ಯಾನ್ ಫಸ್ಟ್ ಕೈ ಮುಗ್ಯುನೇ ಈ ಸತ್ಯ ಧರ್ಮದ ಅಪ್ಪೆನ ಒಂಜಿ ಪುದರ್ಡ್ ಎಲ್ಲಿಯೊಡ್ದು ಬರೋಂದುಲ್ಲ ಅಂಚನೆ ಇತ್ತೆಲ್ಲ ಬರೋಂದುಲ್ಲ ಇಂಚನೆ ಬರೋಂದೆಪ್ಪೆ ಅಪ್ಪನ ಆಶೀರ್ವಾದ ಮಸ್ತ್ ಮುಖ್ಯ ಅಂಚದು ಆ ದೇವರಿಗೆ ಏತು ಬೋರ್ಡ್ ಆಪುಂಡು ಆತ ಸೇವೆನಿ ಯಾನು ಕೊರ್ಪೆ ಆ ಸೇವೆನ ಮಲ್ತಿನೇ ಆನ ಆಶೀರ್ವಾದಲ ತಿಕ್ಕೊಂಡು ಅಂಚದು ಶ್ರೀ ಕ್ಷೇತ್ರ ಸತ್ಯಧರ್ಮ ದೇವಿ ದೇವಸ್ಥಾನ ಮುಕ್ಕ ಮುಲ್ತ ಬ್ರಹ್ಮ ಕಲಶಲ ಬೊಕ್ಕ ಜಾತ್ರಾ ಮಹೋತ್ಸವಲ ನಡತೊಂದುಂಡು ಕರಿನ ಒಂಜಿ ವಾರದಿಂಚಿ ಶುರುವಾಯಿನ ಈ ಒಂಜಿ ಬ್ರಹ್ಮ ಕಲಶ ಬೊಕ್ಕ ಜಾತ್ರದ ಕಾರ್ಯಕ್ರಮ ಇನಿ ಬ್ರಹ್ಮ ಕಲಶಾಭಿಷೇಕ ಆಪಿನ ಮುಖಾಂತರ ಇತ್ತ ನಡತೊಂದುಂಡು ಮಧ್ಯಾಹ್ನ 1 ಗಂಟೆದ ಸುಮಾರುಗ್ ವನಸ್ ಅಂಚನೆ ಬಯ್ಯ ಧಾರ್ಮಿಕ ಸಭಾ ಕಾರ್ಯಕ್ರಮ ಬೊಕ್ಕ ಅಂಚನೆ ಶಿವಾಜಿ ಪನ್ಪಿನ ನಾಟಕಲ ಆಯರುಂಡು ಐತೊಟ್ಟುಗು ಅಪ್ಪೆನ ಈ ಸಾನ್ನಿಧ್ಯಡು ವಿಶೇಷದಾದಂದು ಪಂಡ ಯಾನ್ಲ ಈ ಒಂಜಿ ಕ್ಷೇತ್ರದ ಭಕ್ತೆಯಾದ ಪ್ರತಿ ಸತಿ ಬರ್ಪೆ ನಮ್ಮ ಮಲ್ಪುನಂಚಿನ ಪಾತೆರಡು ಸತ್ಯ ಇತ್ತನಂದಾಂಡ ನಮ್ಮ ನಡಪುನ ಸಾದಿ ಧರ್ಮಯುತವಾದ ಇತ್ತನಂದಾಂಡ ದೇವಿ ಏಪಗ್ಲ ಬುಡ್ದು ಪಾಡು ಜೇರುಂದು ಪನ್ಪಿನೆಕ್ ಈ ಅಮ್ಮನೆ ನಂಗೆ ಉದಾಹರಣೆ ದಾದನ್ ಪಂಡ ನಮ್ಮ ಮೂಲ್ ಬತ್ತದ ಭಕ್ತಿಡ್ ದಾದ ಬೇಡ್ದು ಪೋಂಡಲ ಅವು ಖಂಡಿತವಾದ್ಲ ನಡಪುಂಡು ನಂಗೆ ಪೂರ ಗೊತ್ತುಂಡು ದಯಂದು ಪಂಡ ಈ ಒಂಜಿ ಕ್ಷೇತ್ರ ಹೈವೇದ ಬರೀಟುಂಡು ಬಾರಿ ಒಂಜಿ ಎಲ್ಲಿಯ
ದೇವಿ ದೇವಸ್ಥಾನ ಆದಿತ್ತಂಡು ಈತು ಒಂಜಿ ವಿಜೃಂಭಣೆವಾದ ಬ್ರಹ್ಮಕಲಶ ಬೊಕ್ಕ ಜಾತ್ರಾ ಮಹೋತ್ಸವ ಆವುಡುಂದಾಂಡ ಐಕ್ ದೇವಿನ ಪ್ರೇರಣೆನೆ ಕಾರಣ ಅಂಚೆನೆ ಐತೊಟ್ಟುಗು ಈ ಒಂಜಿ ಬ್ರಹ್ಮಕಲಶ ಬೊಕ್ಕ ಈ ಒಂಜಿ ಜಾತ್ರೆನ ಮಲ್ಪುನಾಗ ಒಂಜಿ 1000 ಸಮಸ್ಯೆಲು ಪಂಡ ಹಣಕಾಸದ ವ್ಯವಸ್ಥೆದಾದ ಎಂಚ ಮಲ್ತೊಂಪೋಪುನ ಅಂಚ ಪೂರ ಅನೇಕ ಕಷ್ಟಲು ಎದುರಾನಾಗ ಅಪ್ಪೆನ ಆಶೀರ್ವಾದ ಅಪ್ಪೆಗೆ ಎಂಕುಲು ಭಕ್ತಿಡ್ ಬೇಡದ ಅಪ್ಪೆನ ಎನ್ನದು ಮುಂದುವರಿಸ ಒಂದು ಪೋಂಡ ಅಂಡ ಅಪ್ಪೆ ಕೈ ಬುಡ್ಜೇರು ಎಂಕುಲು ಎಂಚ ಎನ್ನುದನ ಐರ್ದುಲ ವಿಜೃಂಭಣೆ ಹಿಡ್ದು ಕಾರ್ಯಕ್ರಮ ನಡ್ತೊಂದುಂಡು ಮಾತೆರ್ಲ ಬತ್ತದ ಅಪ್ಪೆನ ಪ್ರಸಾದನ ಸ್ವೀಕಾರ ಮನ್ಪುಲೆನ್ ಪನೊಂದು ಧನ್ಯವಾದ.
ಆರಂಭಿಸಿದ್ದೇವೆ. ಇಂದು ಬ್ರಹ್ಮಕಲಶೋತ್ಸವದ ಶುಭ ದಿನ, ಶುಭ ಸಮಾರಂಭ. ತಾಯಿ ಸತ್ಯಧರ್ಮ ದೇವಿಯು ಸಕಲರನ್ನು ಹರಸಲಿ. ಈ ಭಜನಾ ಸಂಕೀರ್ತನೆ ಮನೆ ಮನೆಯಲ್ಲಿ ಭಜನೆ ಮಾಡುವ ಮೂಲಕ ಚಾಲನೆ ಸಿಗಲಿ. ದೇವರು ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಸುಖ ಸಂಪತ್ತನ್ನಿತ್ತು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈಗ ಶ್ರೀರಾಮ ಭಜನಾ ಮಂಡಳಿಯ ತಂಡದಿಂದ ಭಜನಾ ಸಂಕೀರ್ತನೆ. जय श्री राम, हरिओम, जय श्री राम, हरिओम,
हे बेटा सकलाला जागी हो सकलाला जागी हो बेटा सकलाला जागी हो बेटा सकलाला जागी गणपती बाप्पा मोरया. सुखहर्त वाचा विनाची दुर्वी तुरी प्रेम कृपा जयाची सर्वांनी सुंदर होती सिंदुरांची कंठी बगे बाल मुक्ता बलाची जय देव जय देव जय देव जय देव कंठा पाळ तुझ गौरी कुवरा चंद्रनानी ओटी कुमकुम किशोरा तीरे चटित मुकुट शोभा द्वारा दिन जन दिनो पूर चरणी गगरिया जय देव जय देव जय देव जय देव संबोधर पीतांबर परिवर वंदना सर्व तोंड वक्र तुंड त्रिनयना दास रामाच्या वाटाळे सदना संकष्ट पावावे निर्वाणी रक्षावे सुरवर वंदना जय देव जय देव जय देव जय देव जय देव जय देव जय मंगल मूर्ती व श्री मंगल मूर्ती दर्शन मध्ये मानका मान मूर्ती जय देव जय देव जय देव जय देव
त्वमेव त्वमेव सर्वं देव कायेन वाचा मनसेन्द्रियैर्व बुद्ध्यात्मना वा करोमि यत् सकलं परस्मै नारायणाय समर्पयामि अच्युतं केशवं रामनारायणं कृष्णदामोदरं वासुदेवं भजे श्रीधरं माधवं गोपिकावल्लभं जानकीनायकं रामचन्द्रं भजे हरे राम 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 हरे 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 कृष्ण 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 हरे 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 राम राम हरे 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 कृष्ण 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 हरे हरे ओम गणपतये नमः कोंचाडी पुरवासिनी
कष्टविमोचनि जगन्मोहिनी सर्वाकर्षिणी अमृतवर्षिणी सर्वाकर्षिणी अमृतवर्षिणी सर्वाकर्षिणी अमृतवर्षिणी सर्वाकर्षिणी अमृतवर्षिणी नमो नमो हे कुलस्वामिनी नमो नमो हे कुलस्वामिनी कौञ्चायिनी पुरवासिनी मार्गनारायणी कौञ्चायिनी पुरवासिनी मार्गनारायणी त्रिलोकवन्दित एके तु जननी त्रिलोकवन्दित एके तु जननी त्रिलोकवन्दित एके तु जननी त्रिलोकवन्दित एके तु जननी विश्वव्यापिनी जगकल्याणी विश्वव्यापिनी जगकल्याणी चिरसुखदायिनी त्रिभुवनमोहिनी चिरसुखदायिनी त्रिभुवनमोहिनी चिरसुखदायिनी त्रिभुवनमोहिनी चिरसुखदायिनी त्रिभुवनमोहिनी नमो नमो हे कुलस्वामिनी नमो नमो हे कुलस्वामिनी
ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ರಾಮ ಜನನಿಯು ನೀನೇ ಜನಕನು ನೀನೇ ಜನನಿಯು ನೀನೇ ಜನಕನು ನೀನೇ ಜನನಿಯು ನೀನೇ ಜನಕನು ನೀನೇ ಜನನಿಯು ನೀನೇ ಜನಕನು ನೀನೇ ಜನಕನಕವು ಶ್ರೀರಾಮ ರಾಮ ಕನಕವು ಶ್ರೀರಾಮ ರಾಮ ಕನಕನಕವು ಶ್ರೀರಾಮ ರಾಮ ದನ ಕನಕವು ಶ್ರೀರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಬಂಧುವು ನೀನೇ ಬಳಗವು ನೀನೇ ಬಂಧು ನೀನೇ ಬಳಗವು ನೀನೇ ಬಂಧುವು ನೀನೇ ಬಳಗವು ನೀನೇ ಬಂಧು ನೀನೇ ಬಳಗವು ನೀನೇ ಬಂಧನ ಬಿಡಿಸೋ ಶ್ರೀರಾಮ ರಾಮ ಬಂಧನ ಬಿಡಿಸೋ ಶ್ರೀರಾಮ ರಾಮ ಬಂಧನ ಬಿಡಿಸೋ ಶ್ರೀರಾಮ ರಾಮ ಬಂಧನ ಬಿಡಿಸೋ ಶ್ರೀರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಲೋಕವ ನೀನೇ ಸಾಕುವ ದೇವಾ
ನೀನೇ ಸಾಕುವ ದೇವಾ ಲೋಕವ ನೀನೇ ಸಾಕುವ ದೇವಾ ವ್ಯಾಕುಲ ಬಿಡಿಸೋ ಶ್ರೀರಾಮ ರಾಮ ವ್ಯಾಕುಲ ಬಿಡಿಸೋ ಶ್ರೀರಾಮ ರಾಮ ವ್ಯಾಕುಲ ಬಿಡಿಸೋ ಶ್ರೀರಾಮ ರಾಮ ವ್ಯಾಕುಲ ಬಿಡಿಸೋ ಶ್ರೀರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ 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 ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ರಾಮ ಒಡವೆ ವಸ್ತು ತಾಯಿ ತಂದೆ ಒಡವೆ ವಸ್ತು ತಾಯಿ ತಂದೆ ಒಡವೆ ವಸ್ತು ತಾಯಿ ತಂದೆ ಒಡೆಯ ಕೃಷ್ಣ ಇರಲಿಯಾಗಿ ಬಡವ ನಿನಗೊಬ್ಬರ ಗೊಡವೆಯಾತಕೋ ಬಡವ ನಿನಗೊಬ್ಬರ ಗೊಡವೆಯಾತಕೋ ಒಡವೆ ವಸ್ತು ತಾಯಿ ತಂದೆ 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 ಒಡೆಯ ಕೃಷ್ಣ ನಿರಲಿಕ್ಕಾಗಿ ಬಡವ ನಿನಗೊಬ್ಬರ ಗೊಡವೆಯಾತಕೋ ಬಡವ ನಿನಗೊಬ್ಬರ ಗೊಡವೆಯಾತಕೋ ಒಬ್ಬತ್ತು ಭಿಕ್ಷೆಯ ಬೇಡು ಒಬ್ಬರಿಗೊಂದಿಷ್ಟು ನೀಡು ಒಪ್ಪತ್ತು ಭಿಕ್ಷೆಯ ಬೇಡು ಒಬ್ಬರಿಗೊಂದಿಷ್ಟು ನೀಡು ಅಪ್ಪನಾದ ಚಿಕ್ಕನ ಪಾಡು ಅಪ್ಪನಾದ ಚ್ಯುತನ ಪಾಡು ಆನಂದಾದಿದು ನಾಡು ಬಡವ ನಿನಗೊಬ್ಬರ ಗೊಡವೆಯಾತಕೋ ಬಡವ ನಿನಗೊಬ್ಬರ ಗೊಡವೆಯಾತಕೋ
ಭೋಗ್ಯ ಕರ್ಮಗಳು ಎಲ್ಲ ನೀಗಿ ಕಳೆದು ಹೋಗುವ ತನಕ ಭೋಗ್ಯ ಕರ್ಮಗಳು ಎಲ್ಲ ನೀಗಿ ಕಳೆದು ಹೋಗುವ ತನಕ ಮಾಗಿ ಕೋಗಿಲೆ ಎಂದಾದೀನಿ ಮಾಗಿ ಕೋಗಿಲೆ ಎಂದಾದೀನಿ ಉದುರಿಕೊಂಡಿರುವುದರ ಬೇಡ ಬಡವ ನಿನಗೊಬ್ಬಾರ ಗೊಡವೆಯಾತಕೋ ಬಡವ ನಿನಗೊಬ್ಬಾರ ಗೊಡವೆಯಾತಕೋ ದೊರೆತನವಿದ್ದೇನು ಹೆಚ್ಚು ಸಿರಿತನವಿದ್ದೇನು ಹೆಚ್ಚು ದೊರೆತನವಿದ್ದೇನು ಹೆಚ್ಚು ಸಿರಿತನವಿದ್ದೇನು ಮೆಚ್ಚು ವರದ ಪುರಂದರ ವಿಠ್ಠಲನ ವರದ ಪುರಂದರ ವಿಠ್ಠಲನ ವರದ ಪುರಂದರ ವಿಠ್ಠಲನ ವರದ ಪುರಂದರ ವಿಠ್ಠಲನ ನರದೇಹದಲ್ಲಿ ನೋಡೋ ತನಕ ಬಡವ ನಿನಗೊಬ್ಬಾರ ಗೊಡವೆಯಾತಕೋ ಬಡವ ನಿನಗೊಬ್ಬಾರ ಗೊಡವೆಯಾತಕೋ ಒಡವೆ ವಸ್ತು ತಾಯಿ ತಂದೆ 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 ಒಡೆಯ ಕೃಷ್ಣ ಇರಲಿಕ್ಕಾಗಿ ಬಡವ ನಿನಗೊಬ್ಬಾರ ಗೊಡವೆಯಾತಕೋ ಬಡವ ನಿನಗೊಬ್ಬಾರ ಗೊಡವೆಯಾತಕೋ 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 ರಂಗ ಗೊಡವೆಯಾತಕೋ ಕೃಷ್ಣ ಕೃಪಾಳು ಸಂಬಳಕ್ಕೆ ಇಟ್ಟುಕೊಳ್ಳು ಸಂಬಳಕ್ಕೆ ಇಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳಕ್ಕೆ ಇಟ್ಟುಕೊಳ್ಳು ಸಂಬಳಕ್ಕೆ ಇಟ್ಟುಕೋ ನಿನ್ನ ಹಂಬಲದಲ್ಲಿ
ಅಡ್ಡಾದ ಮಾಯೋದ ಎಂಚಯನ್ ಪುಗರೋಡು ಅಮ್ಮ ದೇವಿ ಜಗದೀಶ್ವರಿ ದೇವಿ ಜಗದೀಶ್ವರಿ जय जय शंकर जय जय शांभवी 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 हरि विठ्ठल 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 विठ्ठल
ಅಶೋಕ ಕೋರು ಮಾತಾಡಿಕೊಳ್ಳೋರು ಕಂಡೆ 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 ಪಂಡರೀಶನ ಪಾಂಡುರಂಗನ ಕಂಡೆ ಕಂಡೆ ಪಂಡರೀಶನ ಕಂಡೆ ಪಂಡರಪುರದಿ ಮೆರೆವನ ಕಂಡೆ ಭಕ್ತರ ಕಾವ ಬಿರುದನ ಕಂಡೆ ಮಂಡೆಯ ಚರಣದಲ್ಲಿಡೆ ಹಿಂಡು ಅಗಗಳ ತರಿವ ವಿಠಲನ ಪಾಂಡುರಂಗನ ಕಂಡೆ ಕಂಡೆ ಪಂಡರೀಶನ ಪಾಂಡುರಂಗನ ಕಂಡೆ ಕಂಡೆ ಪಂಡರೀಶನ ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ವಿಠಲ 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 हर 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 महादेव हर 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 महादेव ओम भैरव रुद्राय महारुद्राय कालरुद्राय कल्पान्तरुद्राय वीर रुद्राय रुद्र रुद्राय घोर रुद्राय अघोर रुद्राय मार्ताण्ड रुद्राय अंड रुद्राय ब्रह्मांड रुद्राय चंड रुद्राय प्रचंड रुद्राय दंड रुद्राय शूल रुद्राय वीर रुद्राय भव रुद्राय भीम रुद्राय अतल रुद्राय वितल रुद्राय सुतल रुद्राय महातल रुद्राय रसातल रुद्राय तलातल रुद्राय पाताल रुद्राय नमो नमः वीर
नमस्ताम्राय च अरुणाय च नमः शङ्गाय च पशुपतये च नमः उग्राय च भीमाय च नमो अग्रे वदाय च दूरे वदाय च नमो हन्त्रे च सहनीय च सहवो वृक्षे व्यो हरिकेशे व्यो नमस्काराय नमः संभवे च मयो भवे च नमः शङ्कराय च मयस्कराय च नमः शिवाय च शिवकराय च अंड ब्रह्मांड कोटी अखिल परिपालना पूरण जगत्कारण सत्य देव देव प्रिया वेद वेदात सारा यज्ञ यज्ञोमया निश्चल दुष्ट निग्रह सप्तलोक संरक्षण सोम सूर्य अग्निलोचना श्वेत वृषभ वाहना स्थूल पाणि भुजगभूषण त्रिपुर नाशनर्तना व्योमकेश महासेन जनक पंचवक्र परशुहस्त नमः ओम शिवोहम रुद्रनामं भजेहम भजेहम ओम शिवोहम रुद्रनामं भजेहम भजेहम
ಶ್ರೀ ಕ್ಷೇತ್ರ ಪ್ರಸಾದ ಭೋಜನ
ಕೊಡ್ತೇವೆ ಉತ್ತರವನ್ನು ಯಶಸ್ಸು ಕೀರ್ತಿ ಪರಮಾತ್ಮ ಅನುಗ್ರಹ ಕಾಪಾಡಲು ನನ್ನ ಮಗಳು ಬರುವಂತೆ ತೋಡು ಇದರಿಂದ ಕಡಾಯಿ ಅದರಿಂದ ತೋಡಿ ಕಡಾಯಿಗೆ ಹಾಕಿ शंभो शिव शंभो हर हर शंभो शिव शंभो हर हर शंभो शिव शंभो हर हर शंभो शिव शंभो शंभो शिव शंभो स्वयंभो शंभो शिव शंभो स्वयंभो
गङ्गाधर शङ्कर करुणाकर मम भवसागर तारक गङ्गाधर शङ्कर करुणाकर मम भवसागर तारक हरि ओम श्री हरि 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 विठ्ठल विठ्ठल जय जय विठ्ठल 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 करकटेवरी टेविले रूपा विटेवरी गाजिले करकटेवरी टेविले रूपा विटेवरी गाजिले ऐसे लावण्य रूपाये आजुम्या डोला पाहिले करकटेवरी टेविले रूपा विटेवरी साजिले करकटेवरी टेविले रूपा विटेवरी साजिले वैजयंती माला किरीटा कुंड
कुंडले वैजयंती माला किरीटा कुंडले वैजयंती माला किरीटा कुंडले वैजयंती माला किरीटा कुंडले पाहतलोचने सुखवले पाहतलोचने सुखवले पादालोचने 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 सुखवले ऐसे लावण्य रूपाये आज म्या डोला पाये ऐसे लावण्य रूपाये आज म्या डोला पाये करकटेवरी देविले रूपा विटेवरी गाजिले करकटेवरी देविले रूपा विटेवरी गाजिले चंद्रभाग्यवाल वंटी होई वैष्णवांची दाटी चंद्रभाग्यवाल वंटी होई वैष्णवांची दाटी चंद्रभाग्यवाल वंटी होई वैष्णवांची दाटी डिंबे कुदाका घेऊनी हाती हरिनामे रंगुणी जाती डिंबे कुदाका घेऊनी हाती हरिनामे रंगुणी जाती डिंबे कुदाका घेऊनी हाती हरिनामे 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 पांडुरंग हरी जय जय पांडुरंग हरी 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 दिव्य पताका घेऊन हाती हरिनामे रंगुण जाती दिव्य पताका घेऊन हाती हरिनामे रंगुण जाती दिव्य पताका घेऊन हाती हरिनामे करकटेवरी देविले रूपा विटेवरी साजिले करकटेवरी देविले रूपा विटेवरी साजिले एक जनार्दनी रूप मनोहरा एक जनार्दनी रूप मनोहरा एक जनार्दनी रूप मनोहरा एक जनार्दनी रूप मनोहरा धन्य भीमतीरा धन्य पंढरापुरा धन्य भीमतीरा धन्य पंढरापुरा धन्य भीमतीरा धन्य भीमतीरो धन्य भीमतीरा धन्य पंढरापुरा से लावण्य रूपाये आज म्या डोला पाये ऐसे लावण्य रूपाये आज म्या डोला पाये करकटेवरी देविले रूपा विटेवरी गाजिले करकटेवरी देविले रूपा विटेवरी साजिले विठ्ठल विठ्ठल जय जय विठ्ठल 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 हो विठ्ठल विठ्ठल जय जय विठ्ठल विठ्ठल जय जय विठ्ठल विठ्ठल जय जय विठ्ठल विठ्ठल ವಿಠೋಬನು ಇರುವನು ನದಿ ತೀರ ವಿಠೋಬನು ಇರುವನು ನದಿ ತೀರ ಅಲ್ಲಿ ಪಂಡಾರಿ ಭಜನೆಯ
ವ್ಯಾಪಾರ ಪಂಡರಾಪುರವೆಂಬ ದೊಡ್ಡ ನಗರ ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವನು ನದಿ ತೀರ ವಿಠೋಬನಿರುವನು ನದಿ ತೀರ ವಿಠೋಬನು ಇರುವನು ನದಿ ತೀರ ವಿಠೋಬನು ಇರುವನು ನದಿ ತೀರ ಅಲ್ಲಿ ಪಂಡಾರಿ ಅಲ್ಲಿ ಪಂಡಾರಿ ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ ಪಂಡರಾಪುರವೆಂಬ ದೊಡ್ಡ ನಗರ ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಪಂಡರಾಪುರವೆಂಬ ದೊಡ್ಡ ನಗರ ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ರಂಗ ರಂಗ ಜಯ ಹರಿ ವಿಠಲ ಪಾಂಡುರಂಗ ರಂಗ ರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ರಂಗ ರಂಗ ಜಯ ಹರಿ ವಿಠಲ ಪಾಂಡುರಂಗ ರಂಗ ರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ನಮ್ಮ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪಾಂಡುರಂಗ ಪಂಡರಾಪುರವೆಂಬ ದೊಡ್ಡ ನಗರ ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಡರಾಪುರವೆಂಬ ದೊಡ್ಡ ನಗರ ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ
ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗೆ ಯಮುನೆ ಗೋದಾವರಿ ಸಿಂಧು ಸರಸ್ವತಿ ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗೆ ಯಮುನೆ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ನೆಲೆಯಾಗಿ ನಿಂದಿರಲು ಎಲ್ಲ ತೀರ್ಥಗಳು ಬಂದು ನೆಲೆಯಾಗಿ ನಿಂದಿರಲು ವಲ್ಲಭ ಪುರಂದರ ವಿಠಲನು ಒಪ್ಪಿದನು ವಲ್ಲಭ ಪುರಂದರ ವಿಠಲನು ಒಪ್ಪಿದನು ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಪಾಡೋ ಹರಿಕಥಾ ಶ್ರವಣ ಮಾಡೋ ಸರಸಿ ಜನಾವನ ಸರ್ವದಾ ಪುಗಳುವ ಸರಸಿ ಜನಾಭನ ಸರ್ವದಾ ಪೊಗಳುವ ಸರಸಿ ಜನಾಭನ ಸರ್ವದಾ ಪೊಗಳುವ ಸರಸಿ ಜನಾಭನ ಸರ್ವದಾ ಪೊಗಳುವ ದುರಿದ ದೂರ ಕೀಡಾಡೋ ಸರಸಿ ಜನಾಭನ ಸರ್ವದಾ ಪೊಗಳುವ ದುರಿತ ದೂರ ಕೀಡಾಡೋ ದುರಿತ ದೂರ ಕೀಡಾಡೋ ದುರಿತ ದೂರ ಕೀಡಾಡೋ ದುರಿತ ದೂರ ಕೀಡಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಪಾಡೋ ಹರಿಕಥಾ ಶ್ರವಣ ಮಾಡೋ ಧ್ಯಾನ ಭಕುತಿ ವೈರಾಗ್ಯ ಜೀವನಮ್ಮ ಧ್ಯಾನ ಭಕುತಿ ವೈರಾಗ್ಯ ಜೀವನಮ್ಮ ಧ್ಯಾನ ಭಕುತಿ ವೈರಾಗ್ಯ ಜೀವನಮ್ಮ ಧ್ಯಾನ ಭಕುತಿ ವೈರಾಗ್ಯ ಜೀವನಮ್ಮ ಆನಂದ ತೀರ್ಥರ ಪಾಡೋ ಧ್ಯಾನ ಭಕುತಿ ವೈರಾಗ್ಯ ಜೀವನಮ್ಮ ಆನಂದ ತೀರ್ಥರ ಪಾಡೋ ಪರಮ ಪುರುಷ ಪುರಂದರ ವಿಠಲನ ಪರಮ ಪುರುಷ ಪುರಂದರ ವಿಠಲನ ಪರಮ ಪುರುಷ ಪುರಂದರ ವಿಠಲನ ಪರಮ ಪುರುಷ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡೋ ಚರಣ ಕಮಲದಲ್ಲಿ ಕೂಡೋ
ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಪದ ವೈಕುಂಠಕಿದು ನೋಡೋ ಪದ ವೈಕುಂಠಕಿದು ನೋಡೋ ಪದ ವೈಕುಂಠಕಿದು ನೋಡೋ ಪದ ವೈಕುಂಠಕಿದು ನೋಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಹರಿಕಥಾ ಶ್ರವಣ ಹರಿಕಥಾ ಶ್ರವಣ ಮಾಡೋ महादेव 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 ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ
ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಗ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಗ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ 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 ಮಾದೇವ
ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ರಾಮಚಂದ್ರ ದೇವಾ ನಾನಿನ್ನ ನಂಬಿದೆ ಶ್ರೀ ರಾಮಚಂದ್ರ ದೇವಾ ನಾನಿನ್ನ ನಂಬಿದೆ ಶ್ರೀ ರಾಮಚಂದ್ರ ದೇವಾ ನಾನಿನ್ನ ನಂಬಿದೆ ಶ್ರೀ ರಾಮಚಂದ್ರ ದೇವಾ ನಾಲಿಗೆಯೇ ಬರಲಿ ರಾಮನಾಮ
ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ನಾಮ ಬರಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ರಾಮ ಬರಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ನಾಮ ಬರಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ರಾಮ ಸತತ ಇನ್ನ ಚರಣ ಸೇವೆ ನೀಡು ಎನಗೆ ಸತತ ನಿನ್ನ ಚರಣ ಸೇವೆ ನೀಡು ನನಗೆ ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮ ನಾಮ ಸದಾ ನಿನ್ನ ನಾಲಿಗೆಯಲ್ಲಿ ಬರಲಿ ರಾಮ ನಾಮ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಬರಲಿ ರಾಮನ ವಾಸ ಮಾಡು ಶ್ರೀಹರಿ ಬರಲಿ ರಾಮನ ವಾಸ ಮಾಡು ಶ್ರೀಹರಿ ನೀಲಾಕಾಶದಲ್ಲಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಪ್ರಭು ವಿಠಲ ಪಂಡರಿನಾಥ ವಿಠಲ ಪ್ರಭು ವಿಠಲ ಪಂಡರಿನಾಥ ವಿಠಲ ಚಂದಿರನಲ್ಲಿ ಚಂದ್ರಿಕೆಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಯ ಪಾಂಡುರಂಗ ಪ್ರಭು ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದಾದ ಜಯ ವಿಠಲ ಜಗದಾದ ಜಯ ವಿಠಲ ಜಗದಾದ ಜಯ ವಿಠಲ ಜಗದಾದ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ 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 ವಿಠಲ ಪಾಂಡುರಂಗ ವಿಠಲ
रुद्राय वेदसे रघुनाथाय नाथाय सीताय नमः। Sam, nampoi, Sam, nampoi. हरि ओम। ಆತ್ಮೀಯ ಭಕ್ತ ಮಹಾಶಯರ ಇತ್ತೆ ಮುಟ್ಟ ಶ್ರೀರಾಮ ಮಾತೃ ಭಜನಾ ಮಂಡಳಿ ಅಂಚನೆ ಶ್ರೀರಾಮ ಭಜನಾ ಮಂಡಳಿ ಮಿತ್ರಪಟ್ನ ಒಂದೇತ ಭಜನಾ ಸಂಕೀರ್ತನೆ ನೆರವೇರಂಡು ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಸತ್ಯಧರ್ಮ ಚಾವಾಡಿಡು ಇನಿತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭಡು ಶ್ರೀರಾಮ ಭಜನಾ ಮಂಡಳಿ ಮಿತ್ರಪಟ್ನ ಮೊಕಲ್ನ ಕೂಡಾಟಿಕೆಡು ದಾಸರ ಪದ ಭಜನಾ ಸಂಕೀರ್ತನೆ ನಡಪಡ್ತು ಕೊರಿಯರು ಅಪ್ಪೆ ಸತ್ಯಧರ್ಮ ದೇವಿ ಅಂಚನೆ ಧರ್ಮದೈವ ಉಲ್ಲಯೆ ಪರಿವಾರ ದೈವಗಳು ದೇವದೇವರ ಮಾತೇರ್ಲ ಇಡೀ ತಂಡಗೂ ಒಮ್ಮತ್ತದ ಒಗ್ಗಟ್ಟನ್ನು ಕೊರ್ತು ನನ್ನ ಪೋಪಿನ ಬತ್ತಿನ ಅಲ್ಪ ಎಡ್ಡೆ ಪುದರ್ಕ ಕನ್ಪಿನಂಚಿನ ಅನುಗ್ರಹ ಅಕಲೆಗೆ ಉಪ್ಪಾಡು ಈ ಒಂಜಿ ಭಜನಾ ಸಂಕೀರ್ತನೆ ಪಾಲ್ಗೊಳ್ಳಿನಕ್ಕೆ ಈ ಕ್ಷೇತ್ರದ ಪರವಾದ ತುಂಬ ಹೃದಯದ ಧನ್ಯವಾದನು ಕೊರೊಂದಿಲ್ಲ. ಬಹುದು ಬರ್ತಾರೆ ನನ್ನ ಕೆಲವೇ ಪೊರ್ತುಡು ಶ್ರೀ ಹರಿಭಟ್ ಕೃಷ್ಣಾಪುರ ಬೊಕ್ಕ ಅಕಲ್ನ ಬಳಗೊದ್ದು ಈತ ಕೆಲವೇ ಪೊರ್ತುಡು ಶ್ರೀ ಸತ್ಯಧರ್ಮ ಚಾವಾಡಿಡು ನಿಕಲ್ನ ತುಂಬು ಶ್ರೀ ಹರಿಭಟ್ ಕೃಷ್ಣಾಪುರ ಮತ್ತು ಬೊಕ್ಕ ಬಳಗದ್ದು ಸುಧನ್ವಾರ್ಜುನ ಯಕ್ಷಗಾನ ತಾಳಮದ್ದಲ ಜರಗರಂಡು ನಿಕುಲು ಮಾತೆರ್ಲ ತೀರ್ಥ ಸಭಾಂಗಡು ಬತ್ತದು ಆಸೀನರಾದ ಮೊಕಲ್ನ ಈ ಒಂಜಿ ಯಕ್ಷಗಾನ ತಾಳಮದ್ದಲೆಡು ಸವಿಯೋಡು ಪಡೆದು ವಿನಂತಿ ಮಲ್ತುನು.
ಚಿಕ್ಕವಾಗಿರಲಿ, ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಮನ ಸೆಳೆಯುವ ಏಕೈಕ ಉಡುಗೆ ಅಂದರೆ ಸೀರೆ. ನಮ್ಮಲ್ಲಿ ಎಲ್ಲ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲಿ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ, NH66. ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕಾಯಿ ಕಡಲೆಯೂ ಎಳ್ಳುಂಡೋಳಿಗೆ ಕಪ್ಪು ಮೆಲುವಗೆ ಬೆಳ್ಳಿಯ ಉಳಿಗೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿಗೆ ಆರತಿ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ನಲಿವಗೆ ಆವಾಬಕುತಾರೋ ನೆನೆದಾರಿಷ್ಟಾರ್ಥವೈ ಈವಾಗಣೆ ಜಾಗರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗಿಯೇ ಅಂಕುಶದಾರಿಗೆ ಹರುಷದಿ ಮಕುದರ ಪರಮವಾಗಿ ಹೊರಗ ಭೂಷಣನ ಕುಮಾರ ಗಜವದನಲ ಚರಣ ಕಮಲಗಿ ಆರತಿ ಎತ್ತಿರಿ ಆರತಿ ಬೆಳಗಿದೆ ಗಜಮುಖದವಗೆ ಗಣಪಗೆ
ಆತ್ಮೀಯರಾದಂತಹ ಮುಖ್ಯ ಬೀಡಿನ ಮುಖ್ಯಸ್ಥರ ಸಮೇತವಾಗಿ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಶ್ರೀದೇವಿಯ ಬ್ರಹ್ಮಕಲಶೋತ್ಸವದ ನಿಮಿತ್ತವಾಗಿ ದೇವಸ್ಥಾನದವರು ಕೈಗೊಂಡಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಯಕ್ಷಗಾನ ತಾಳಮದ್ದಳೆ. ನಾವು ಸುಧನ್ವಾರ್ಜುನ ಎಂಬಂತಹ ಪ್ರಸಂಗವನ್ನು ಆಯ್ದುಕೊಂಡಿದ್ದೇವೆ. ಇದರಲ್ಲಿ ಭಾಗವತರಾಗಿ ಶ್ರೀಯುತ ಮಾಧವಮಯ್ಯರು ಸುರತ್ಕಲ್, ಮತ್ತು ಮದ್ದಳೆ ವಾದಕರಾಗಿ ಶೈವಿನ್ ಕುಮಾರ್ ಅವರು ಇಲ್ಲಿಯವರೇ ಸುರತ್ಕಲ್ ಕಾನ, ಹಾಗೆಯೇ ರಾಘವೇಂದ್ರ ಯಜಮಾಡಿಯವರು ಚಂಡೆಯಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಸುಧನ್ವನಾಗಿ ಚಂದ್ರಶೇಖರ ಅವರು ಚಕ್ರತಾಳದಲ್ಲಿ ಭಾಗಿಗಳಾಗಿದ್ದಾರೆ. ಸುಧನ್ವನಾಗಿ ಹರಿಭಟ್ ಕೃಷ್ಣಾಪುರ ಭಾಗವಹಿಸಲಿಕ್ಕಿದ್ದಾರೆ. ಅರ್ಜುನನಾಗಿ ಪುತ್ತೂರಿನಲ್ಲಿ ವಾಸವಾಗಿ ಅನೇಕ ತಾಳಮದ್ದಳೆಯಲ್ಲಿ ಯಶಸ್ವಿಯಾಗಿ ಕಾಣಿಸಿಕೊಂಡಂತಹ ಗೋಪಾಲಕೃಷ್ಣ ಅವರು ಪಾರ್ಥನ ಪಾತ್ರಧಾರಿಯಾಗಿ ಇಂದು ನಿಮ್ಮೆದುರಿಗೆ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ಇನ್ನೋರ್ವ ಬರುವಂತಹ ಕಲಾವಿದ ಪುತ್ತೂರಿನವರು ಜಯರಾಮ್ ಭಟ್ರಾಗಿದ್ದಾರೆ. ಅವರು ಕೃಷ್ಣನ ಪಾತ್ರವನ್ನು ಮಾಡಲಿಕ್ಕಿದ್ದಾರೆ. ಕಲಾಭಿಮಾನಿಗಳು, ಕಲಾ ಪೋಷಕರು ಎಲ್ಲರೂ ಕೂಡ ಕತೆ ಮುಗಿಯುವವರೆಗೆ ನೀವೆಲ್ಲರೂ ಸಾವಧಾನದಿಂದಿದ್ದು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಕಥಾ ಪ್ರಾರಂಭಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳುತ್ತಾ ಇದ್ದೇವೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುದಿಸಿ ಅಂಬುನಿದೆ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡಬಡುತ್ತ ವರ್ಣಿಪೆ ನೀ ಕಥಾಮೃತವೈ ವರಸುದವ
ಇಂತಹ ಸೌಭಾಗ್ಯ ದೊರಕೀತು ಎಂಬುದಾಗಿ ನಾನು ನಾನಾಗಿಯೇ ಆಲೋಚಿಸುತ್ತಾ ಇದ್ದೇನೆ. ಚಂಪಕಾವತಿಯ ರಾಜ್ಯದ ಅರಸನಾಗಿ ಶ್ರೀಕೃಷ್ಣನಿಗೆ ಅತ್ಯಂತ ನಿಕಟವಾದಂತಹ ಭಕ್ತನಾಗಿದ್ದಂತಹ ನಮ್ಮಪ್ಪ ಹಂಸಧ್ವಜ ಮಹಾರಾಜ ಹರಿ ಎನ್ನುವುದಾಗಿ ತ್ರಿಕಾಲವೂ ಜಪವನ್ನು ಮಾಡುತ್ತಾ ಇದ್ದಾನೆ. ಯಾವಾಗ ಭಗವಂತನ ದಿವ್ಯವಾದಂತಹ ಪಾದಾರವಿಂದವನ್ನು ತನ್ನ ಅಕ್ಷುಗಳಿಂದ ಕಂಡು ನಾನು ಸಂತೋಷ ಪಡುತ್ತೇನೋ, ಇದಕ್ಕೆ ಆ ವಾಸುದೇವ ಯಾವಾಗ ಅನುಗ್ರಹವನ್ನು ಮಾಡುತ್ತಾನೋ ಎಂಬಂತಹ ಸ್ಥಿತಿಯಲ್ಲಿ ಅನವರತವೂ ಕೂಡ ಹರಿಧ್ಯಾನ ನಿರತನಾಗಿದ್ದಾನೆ ಎನ್ನುವಂತಹದ್ದು ಸತ್ಯವೇ. ಅದುವಲ್ಲದೆ ಅಪ್ಪ ಮಾತ್ರವಲ್ಲ, ಇಡೀ ಚಂಪಕಾಪುರದ ಜನರೆಲ್ಲರೂ ಕೂಡ ವಿಷ್ಣು ಭಕ್ತರೇ ಆಗಿದ್ದಾರೆ. ಎಲ್ಲರೂ ಕೂಡ ಸರಿಯಾದಂತಹ ವ್ರತ ನೇಮಾದಿಗಳನ್ನು ಆಚರಿಸುತ್ತಾ ಇದ್ದಾರೆ. ಭಗವಂತನ ಅನುಗ್ರಹಕ್ಕೆ ಬೇಕಾದ್ದನ್ನೇ ಮಾಡಬೇಕು ವಿನಃ ಬೇರೆ ಯಾವುದನ್ನು ಮಾಡಬಾರದು ಎನ್ನುವಂತಹ ಸ್ಥಿತಿಯಲ್ಲಿ ಜೀವನ್ಮುಕ್ತರಾಗಬೇಕಾದರೆ ಅಥವಾ ಮುಕ್ತಾನಾಂ ಪರಮಾಗತಿ ಎನ್ನುವಂತಹದ್ದು ಸತ್ಯವಾಗಬೇಕಾದರೆ ಹರಿಯ ಅನುಗ್ರಹ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿಯೇ ಅನೇಕ ವ್ರತಗಳನ್ನು ಮಾಡುತ್ತಾ ಇದ್ದಾರೆ ಎಲ್ಲಾ ಜನರು ಕೂಡ. ನನ್ನ ಮಾತೆ ಸುಗರ್ಭಾದೇವಿ, ಸುಗರ್ಭ ಸಂಜಾತನಾದಂತಹ ಸುಕುಮಾರ ಸುಧನ್ವನಿಂದಾಗಿಯೇ ನಮ್ಮ ಬಾಳು ಜನ್ಮವಾಗುತ್ತದೆ, ಅತ್ಯಂತ ಪವಿತ್ರವಾಗುತ್ತದೆ, ನಮ್ಮ ಬಾಳು ಸುಖಮಯವಾಗುತ್ತದೆ ಎನ್ನುವಂತಹ ಭಾವನೆಯನ್ನು ಹೊತ್ತಂತಹ ನನ್ನ ಮಾತೆ ಆ ಸುಗರ್ಭಾದೇವಿ. ಶಾರಕರು ಬಂದು ಹೇಳಿದರು, ಇದ್ದಕ್ಕಿದ್ದಂತೆಯೇ ನರನ ಅಶ್ವದ ಕುದುರೆ, ಅಶ್ವಮೇಧದ ಕುದುರೆ ಚಂಪಕಾಪುರ ಪ್ರವೇಶವನ್ನು ಮಾಡಿದೆ ಎಂಬುದಾಗಿ ಹೇಳಿದ್ದಾರೆ. ಇದನ್ನು ಕೇಳಿದಂತಹ ನಮ್ಮ ಅಪ್ಪ ಸಂತೋಷಪಟ್ಟ. ಓ, ಇದು ಹರಿಯ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಇಷ್ಟರವರೆಗೆ ನಾವು ಯಾರನ್ನು ಮನಸ ಉರಸ ಶಿರಸ ಭಕ್ತಿಯಿಂದ ಆರಾಧಿಸುತ್ತಾ ಬಂದಿದ್ದೇವೋ ಅವನ ದರ್ಶನ ಆಗುವುದಕ್ಕೆ ಇನ್ನು ಹೆಚ್ಚು ಸಮಯ ನಮಗೆ ಇಲ್ಲ. ದರ್ಶನೋತ್ಸುಕರಾದಂತಹ ನಮಗೆ ಆ ಭಾಗ್ಯ ಸಿಗಬೇಕಾದ್ರೆ ನಮ್ಮ ಪ್ರಯತ್ನವೂ ಬೇಕಲ್ಲ ಅಲ್ಲಿ. ಹಾಗಾದ್ರೆ ನಮ್ಮ ಪ್ರಯತ್ನವೇನು? ತನ್ನಿಂದ ತಾನೇ ಬಂದಂತಹ ಪಾಂಡವರ ಅಶ್ವಮೇಧದ ತುರಗ ಇದರ ಪ್ರಣಾಳಿಕೆದಲ್ಲಿ ಇದ್ದಂತೆ ಓದಿ ಅದನ್ನು ನಮ್ಮ ಲಾಯದಲ್ಲಿ ಬಂಧಿಸಿದ್ದೇವೆ. ಯಾಕೆ? ಹರಿಯನ್ನು ಕಾಣಬೇಕು. ಎರಡು ಕಾಲಿನ ಹರಿ ನಮ್ಮಲ್ಲಿಗೆ ಬರಬೇಕು. ಅದಕ್ಕೆ ನಾಲ್ಕು ಕಾಲಿನ ಹರಿಯನ್ನು ಬಂಧಿಸಿದ್ದೇವೆ. ಈ ಮೂಲಕವಾಗಿ ಕೃಷ್ಣ ದರ್ಶನ ನಮಗಾಗಲಿ ಎನ್ನುವಂತ ಉದ್ದೇಶವೇ ನನ್ನ ಅಪ್ಪನದ್ದು. ಆದ್ದರಿಂದಾಗಿಯೇ ಕಟಿಬದ್ಧರಾಗಿದ್ದೇವೆ. ನಮ್ಮ ಅಪ್ಪನ ಆಣತಿಯಾದರೂ ಏನು, ಹರಿಯನ್ನು ಕಾಣಬೇಕು. ಕೇವಲ ಒಬ್ಬೊಬ್ಬರು ಕಂಡ್ರೆ ಸಾಲದು. ಇಡೀ ಚಂಪಕಾಪುರದ ಜನರೆಲ್ಲರೂ ಕೂಡ ಭಗವಂತನ ನಿರೀಕ್ಷಣೆಯಲ್ಲಿದ್ದಾರೆ. ಯಾವಾಗ ಧರ್ಮರಾಜನ ಯಜ್ಞಾಶ್ವವು ಇಲ್ಲಿಗೆ ತನ್ನಿಂದ ತಾನೇ ಬಂತು, ಅದನ್ನು ನಮ್ಮ ಲಾಯದಲ್ಲಿ ನಾವು ಬಂಧಿಸಿದ್ದೇವೋ, ಪ್ರಣಾಳಿಕೆದಲ್ಲಂತೆ ಬಲವಂತರಿದನ್ನು ಕಟ್ಟಿ ಕಾದುವುದು, ಬಲವಿಲ್ಲದಿದ್ದರೆ ಕಪ್ಪವನ್ನು ಕೊಡುವುದು, ಪಾರ್ಥನನ್ನು ಕಂಡಾತನೊಂದಿಗೆ ಹೊರಡುವುದು. ಇದು ಅದರಲ್ಲಿ ಇದ್ದಂತಹ ಲೇಖನ. ಈ ಲೇಖನಕ್ಕೂ ಪೂರಕವೂ ಆಯಿತು. ನಾವು ನಮ್ಮ ಪ್ರಭುವಾಗಿದ್ದಂತಹ ಕೃಷ್ಣನನ್ನು ಮೀರಲಿಲ್ಲ ಎನ್ನುವಂತಹದ್ದು ಆಯಿತು. ನಮಗೆ ಬೇಕಾದಂತಹ ಕ್ಷತ್ರಿಯೋಚಿತವಾದಂತಹ ಯುದ್ಧವು ನಮಗೆ ಸನ್ನಿಹಿತವಾಗಿಯೂ ಆಯಿತು. ಹಾಗಾದರೆ ಎಲ್ಲ ಆಯುಧಗಳು ಒಟ್ಟಿಗೆ ಹೋಗಿ ದೇವರ ದರ್ಶನ ಆಯಿತು ಎನ್ನುವಲ್ಲಿ ಸಂಪೂರ್ಣ ವಿರಾಮ ಯಾಕಾಗಬಾರದು. ಅದಕ್ಕೋಸ್ಕರವಾಗಿಯೇ ಕುದುರೆಯನ್ನು ಕಟ್ಟಿದ್ದೇವೆ. ರಣಕಣಕ್ಕೆ ಬಂದಾಗಿದೆ. ಮೊದಲಾಗಿ ನನ್ನ ಮಾತೆಗೂ ವಂದಿಸಿದ್ದೇನೆ. ಅಮ್ಮ, ಹರಿ ಬಂದಿದೆ, ಹರಿ ಒಟ್ಟಿಗೆ ಬರ್ತಾನೆ. ಹರಿಜಾತನಾಗಿದ್ದಂತಹ ಪಾರ್ಥ ಅವನು ಬಂದಿದ್ದಾನೆ. ಆದ್ದರಿಂದ ನಮಗಿದು ಸುಯೋಗ, ಹರಿಯನ್ನು ಕಾಣುವಂತಹ ಯೋಗ ಅಮ್ಮ ಅಂತ ಹೇಳಿದಾಗ ಪಾರ್ಥನನ್ನು ರಕ್ಷಿಸಲಿಕ್ಕೆ ಹರಿ ಇದ್ದಾನೆ. ಅವನೆಂದೂ ಅವನನ್ನು ಬಿಡುವವನಲ್ಲ. ಮಗನೇ, ಯಾವ ರೀತಿಯಲ್ಲಿ ರಣಕಣದಲ್ಲಿ ನೀನು ವಿಜೃಂಭಿಸುತ್ತಿ, ಹರಿಯನ್ನು ಹೇಗೆ ನೀನು ಬಳೆಯುತ್ತಿ ಎಂಬುದಾಗಿ ಕೇಳಿದಾಗ ಅಚಲವಾದಂತಹ ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಭಗವಂತನನ್ನು ನಾನು ಇಲ್ಲಿಗೆ ತರಿಸಿಯೇ ಬಿಡುತ್ತೇನೆ, ಇಲ್ಲದಿದ್ದರೆ ನಿನ್ನ ಮಗನೆಂದು ನೀನು ನನ್ನನ್ನು ಕರಿಬೇಡ ಅಂತಲೂ ಹೇಳಿದ್ದಾನೆ. ಹಾಗೆಯೇ ನನ್ನ ಸಹೋದರಿ ಆ ಕುವಲೆ, ಅವಳಲ್ಲಿಯೂ ತಿಳಿಸಿದಾಗ ಅವಳು ಹೇಳಿದ್ದೇನು, ಅಣ್ಣ, ನನ್ನ ಗಂಡನ ಮನೆಯಲ್ಲಿ ನಾನು ತಲೆ ಎತ್ತಿ ತಿರುಗಬೇಕು ಅಂತ ಹೇಳಿ ಆದರೆ
ನೀನು ಪಾರ್ಥನನ್ನು ಯುದ್ಧದಲ್ಲಿ ಜಯಿಸಬೇಕು ಅಂತ ಹೇಳಿದ್ದಾಳೆ. ಆಯ್ತು ಎಂಬುದಾಗಿ ಹೇಳಿಯೇ ಅವಳಿಗೂ ಭಯವನ್ನಿಟ್ಟು ಬಂದಿದ್ದೇನೆ. ನನ್ನ ಮಡದಿಯಾದಂತಹ ಪ್ರಭಾವತಿಯಲ್ಲಿಗೆ ಹೋದಾಗ ಸ್ವಲ್ಪ ವಿಳಂಬವಾದದ್ದು ಸರಿಯೇ, ಆದರೂ ಕೂಡ ಏನು ಅವಳು ಹೇಳಿದ್ದಷ್ಟೇ, ಆ ಕಂತುಪಿತನು ಕುಂತಿಸುತನನ್ನು ಬಿಡುವನಲ್ಲ, ಆದ್ದರಿಂದ ನಿಮಗೆಂತೂ ಜಯವು ಸಾಧಿಪುದು ಕಾಂತ ಎಂಬುದಾಗಿ ಹೇಳಿದ್ದಾಳೆ. ಆದರೂ ಕೂಡ ಹರಿಯನ್ನು ಭಕ್ತಿಯಿಂದ ಮೆಚ್ಚಿಸುವಲ್ಲಿ ನಾನು ಸಫಲ ಆಗ್ತೇನೆ. ನೀನು ಯಾವುದೇ ವಿಧವಾದಂತಹ ಚಿಂತೆಗೆ ಒಳಗಾಗಬೇಡ. ನಿನಗೆ ಬೇಕಾದ್ದನ್ನು ಪರಮಾತ್ಮನೇ ಇರುತ್ತಾನೆ ಎಂಬುದಾಗಿ ಹೇಳಿ ಸ್ವಲ್ಪ ತಡವಾದದ್ದು ಹೌದು. ಅಲ್ಲಿಂದ ಹಿಂದೆ ಬರುವಾಗ ಮತ್ತೆ ಬೇಕಾದಂತಹ ಪರಮಾವಧಿಯ ಶಿಕ್ಷೆಯನ್ನು ನಾನು ಅನುಭವಿಸಿದೆ. ಆ ಶಿಕ್ಷೆ ಹರಿಯ ದಯೆಯಿಂದ ಅದು ಎಲ್ಲವೂ ತಿಳಿಯಾಗಿ ಹೋಯಿತು. ಯಾರು ಯುದ್ಧಕ್ಕೆ ಅಣಿಯಾಗಿ ಬರುವುದಿಲ್ಲವೋ ಸಮಯಕ್ಕೆ ಸರಿಯಾಗಿ ಅವರನ್ನು ಕಾದಣ್ಣೆಯಲ್ಲಿ ಕಾಯಿಸಲಾಗುವುದು ಎನ್ನುವಂತಹ ಆ ಪಂಥ ನಮ್ಮ ಅಪ್ಪನದ್ದು. ಅದು ನನಗೂ ಸಿಕ್ಕಿ ಹೋಯಿತು. ಇದರಿಂದ ಹಿಂದೆ ಸರಿಯುವ ಆಗಿಲ್ಲ. ಆದರೆ ಏನು ಮಾಡೋಣ, ಹರಿ ಕಾದಣ್ಣೆಯಲ್ಲಿ ನನ್ನನ್ನು ಕಾಯ್ದನಲ್ಲ, ಹಾಗಾದರೆ ಕಾದುವಂತಹ ಕಣದಲ್ಲಿ ಕಾಯಲಾರನೇ ಕೃಷ್ಣ ಎನ್ನುವಂತಹ ರೀತಿಯಲ್ಲಿ ನಾನು ಮುಂದುವರಿಯುತ್ತಾ ಇದ್ದೇನೆ. ಮುಂದುವರಿಯುತ್ತೇನೆ. ಮೊದಲಾಗಿ ನಾನು ಮಾಡಬೇಕಾದದ್ದೇನು, ತೀರ್ಥರೂಪರಿಗೆ ವಂದನೆಯನ್ನು ಮಾಡಬೇಕು. ಆನಂತರ ಬಂಗಾರದ ರಥವನ್ನು ಏರುತ್ತೇನೆ. ಬೇಕಾದಂತಹ ಸ್ಥಿತಿಯಲ್ಲಿ ಯುದ್ಧ ಸನ್ನದ್ಧನಾಗಲಿಕ್ಕೆ ಬೇಕಾದಂತಹ ಮಂತ್ರಾಸ್ತ್ರಗಳನ್ನು ಎಲ್ಲವನ್ನು ಇಟ್ಟಾಯಿತು. ಗುರುವಾದಂತಹ ಶಂಕಲಿಖಿತರಿಗೆ ಶಿರವನ್ನು ಬಾಗಿದ್ದೇನೆ, ಆಶೀರ್ವಾದವನ್ನು ಬೇಡಿದ್ದೇನೆ. ನರನ ತುರಗವನ್ನು ಕಾಯಲಿಕ್ಕೆ ಬೇಕಾಗಿ ಸುತ್ತಲೂ ಪದ್ಮವ್ಯೂಹವಂ ರಚಿಸಿ ನರನುತ್ತಮ ತುರಗಮಂ ಕಟ್ಟಿ ಕಾಳಗೆ ಬಡರೊತ್ತಾಗಿ ನಿಂದಿ ಅರ್ಧ ಬಡವೀರರು ಬಲ ಹೇಳುತ್ತಾ ಆಜ್ಞೆಯನಿದ್ದ ಯುದ್ಧಕ್ಕೆ ಅಣಿಯಾದದ್ದು ಹೌದು, ಆದರೆ ಯಾರಲ್ಲಿ ಯುದ್ಧ ಇದನ್ನು ಆಲೋಚನೆ ಮಾಡಿಯೇ ಬಂದದ್ದು ಹೌದಾದರೂ ಪುನರಪಿ ಯೋಚನೆ ಮಾಡಬೇಕು. ಮಹೇಂದ್ರ ಕುಮಾರನಾದಂತಹ ಮೂರು ಲೋಕದ ಗಂಡನಾದಂತಹ ಕಿರೀಟಿಯೊಡನಲ್ಲವೇ ಯುದ್ಧ? ಹಾಗಾದರೆ ಇವರೆಲ್ಲರ ಅಂಬೋಣದಂತೆ, ಎಲ್ಲರ ಮನಸ್ಸಿನ ಆಲೋಚನೆಯಂತೆ ಹರಿಯೇ ಬೆಂಗಾವಲಿಗಿರುವಾಗ ಈ ಹರಿಯ ಸುತನಾಗಿದ್ದಂತಹ ಪಾರ್ಥನಲ್ಲಿ ರಣವಿಜಯ ನನ್ನಿಂದ ಸಾಧ್ಯವೇ ಎನ್ನುವಂತಹದ್ದನ್ನು ನನ್ನನ್ನು ಪ್ರಶ್ನೆ ಕೇಳಿದ್ದು ಹೌದೇ ಹೌದು. ನನ್ನ ಹೃದಯಾಂತರಾಳದಲ್ಲಿ ಇರುವಂತಹ ಭಗವಂತನ ದಿವ್ಯ ಮಂಗಲ ಮೂರ್ತಿಯನ್ನು ಒಂದು ಸಲ ಕಣ್ಣಿನಲ್ಲಿ ನಾನು ಕಂಡ ಹಾಗೆ ಅವನಿಗೂ ನಾನು ಎರಗಿ ಆಗಿದೆ. ಆದ ಕಾರಣ ದೇವರ ದಯ ಎನ್ನುವಂತಹದ್ದು ನನ್ನ ಪಾಲಿಗೆ ಉಂಟು ಅಂತ ಹೇಳಿ ನಾನು ಕಾದಣ್ಣಿಯಲ್ಲಿ ಅಲ್ಲಿ ಕುದಿಯುವಂತ ಇರುವಾಗಲೇ ನನಗದು ಗೊತ್ತಾಗಿದೆ. ಆದ್ದರಿಂದ ಭಕ್ತವತ್ಸಲನಾದಂತಹ ನಾರಾಯಣ ನನ್ನನ್ನು ಬಿಡುವವನಲ್ಲ. ಆದರೂ ಕ್ಷತ್ರಿಯ ಬಂಧಕ್ಕೆ ಅನುಗುಣವಾಗಿ ಮೂರು ಲೋಕದ ವೀರನಾದಂತಹ ಮಹಾಭಾರತದ ವೀರಾದಿವೀರನಾಗಿದ್ದಂತಹ ಪಾರ್ಥನನ್ನು ಎದುರಿಸಬೇಕು ಅಂತ ಹೇಳಿ, ಆದರೆ ಸಮರವ್ಯೂಹ ಹೇಗಿರಬೇಕು? ಅತ್ಯಂತ ಶ್ರೇಷ್ಠ ಮಟ್ಟದ್ದೇ ಆಗಿರಬೇಕು. ಪದ್ಮವ್ಯೂಹ. ಈ ಪದ್ಮವ್ಯೂಹ ಅಂದ್ರೆ ನೀರಿನ ಅಡಿಯಲ್ಲಿ ಮೊಗ್ಗಾಗಿ ಇದ್ದಂತಹ ಕಮಲದ ಪುಷ್ಪ, ಭಾಸ್ಕರ ದೇವನ ಕಿರಣವು ನೀರಿನಲ್ಲಿ ಒಳಗೆ ಹೋದಾಗ ಕಮಲಾರ್ಕನಲ್ಲಿರುವ ಕಡು ನೆಂಟತನದಿಂದ ವಿಮಲ ಜಲದೊಳಗೆ ಓಡಾಡಿದಾಗ ಆ ಕಮಲದ ದಳಗಳು 8 ಸುತ್ತಲೂ ಕೂಡ ಅರಳಿ ಬಿರಿಯುತ್ತವಂತೆ. ಒಂದಕ್ಕೊಂದು ನಡುವಿನಲ್ಲಿ ಅವಕಾಶ ಇರುವುದಿಲ್ಲ. ಹಾಗೆಯೇ ಆ ಶ್ವೇತ ಕಮಲದಂತೆ ನನ್ನ ಸೇನಾವ್ಯೂಹವನ್ನು ಬಲಿಬೇಕು. ಯಾರು ಒಳಗೆ ಹೊರಗೆ ಹೋಗುವ ಹಾಗಾಗಬಾರದು. ಸುತ್ತಲೂ ಪದ್ಮವ್ಯೂಹ. ಈ ಪದ್ಮವ್ಯೂಹದ ನಡುವಿನಲ್ಲಿ ಚಕ್ರವ್ಯೂಹ. ಈ ಚಕ್ರವ್ಯೂಹ ಯಾಕೆ? ಚಕ್ರಿಯ ಭಕ್ತ ಬರ್ತಾನೆ, ಅದಕ್ಕೋಸ್ಕರವಾಗಿ ಚಕ್ರವ್ಯೂಹ. ಚಕ್ರಿಯನ್ನೇ ನಾನು ಇವತ್ತು ರಣಚಕ್ರಕ್ಕೆ ಕರೀತೇನೆ, ಅದಕ್ಕೋಸ್ಕರವಾಗಿ ಚಕ್ರವ್ಯೂಹ. ಈ ಚಕ್ರವ್ಯೂಹದ ನಡುವಿನಲ್ಲಿ ಪಾರ್ಥನ ತುರಗವನ್ನು ಕಟ್ಟುತ್ತೇನೆ. ಇಲ್ಲಿ ಅದು ಬಂದಿಯಾಗುತ್ತದೆ. ಪಾರ್ಥನ
ಆ ಬಲಗಳು ಚತುರಂಗ ಬಲಾನ್ವಿತನಾಗಿದ್ದಂತಹ ಪಾರ್ಥ ಯಾವ ರೀತಿಯಲ್ಲಿ ತನ್ನ ಯಜ್ಞಾಶ್ವವನ್ನು ಬಿಡಿಸಿಕೊಳ್ಳುತ್ತಾನೆ ಅದನ್ನು ನನಗೂ ನೋಡಬೇಕು. ಅದಕ್ಕೋಸ್ಕರವಾಗಿ ಆ ದೇವೋತ್ತಮ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿಹಾರಿ ಹಿರಣ್ಮಯರಿಪುಹೋರ್ ರಥಶಂಕ ಚಕ್ರ ಇಂತಹ ಭಗವಂತನು ದಿವ್ಯವಾಗಿ ಸೂರ್ಯಮಂಡಲದಲ್ಲಿ ಯಾವಾಗ ನಡುವಿನಲ್ಲಿ ಅಡಕವಾಗಿರ್ತಾನೋ ಅದರಂತೆ ಚಕ್ರಿಯನ್ನು ರಣಚಕ್ರದ ಮಧ್ಯದಲ್ಲಿ ಚಕ್ರ ವ್ಯೂಹದ ಮಧ್ಯದಲ್ಲಿ ನಾನು 4 ಕಾಲಿನ ಯಜ್ಞಾಶ್ವವನ್ನು ಬಂಧಿಸಿದ್ದೇನೆ. ಎಲ್ಲಿ ಪಾರ್ಥನ ಪಟುಭಟರನ್ನು ಯುದ್ಧಕ್ಕೆ ಬರ್ಲಿಕ್ಕೆ ಹೇಳಿ ನೋಡೋಣ, ಯಾರು ಬರ್ತಾರೆ. ಕಲಿಯವನಾತ್ಮಾದಿಗಳು ಕಣ್ಣು ತೇರನರುತ್ತ ಆವ ಕೈದನನ್ನು ಅವರ ನಿಲ್ಲಿಸುತ್ತ ಅರ್ಜುನ ತಾನೇ ಹೊರಟ. ತಡೆಯಿರಿ ಯೌವನಾಶ್ವಾದಿಗಳೇ, ನೀವೆಲ್ಲರೂ ಸುಮ್ಮನಿರಿ. ಯಾಕೆ ಅಂತಂದ್ರೆ ಹೋರಾಟದ ಕಣದಲ್ಲಿ ಏನು ನಡೆದದೆ ಎನ್ನುವುದೆಲ್ಲವೂ ನಮಗೆ ಸೂಚ್ಯವಾಗಿ ಇಲ್ಲಿ ತಿಳಿದದೆ. ಎಂದ ಮೇಲೆ ನಾವು ಬಹಳಷ್ಟು ಆಲೋಚನೆಯನ್ನು ಮಾಡಬೇಕಾಗಿದೆ. ಅಣ್ಣನದ್ದಾದಂತಹ ಯೋಚನೆ, ಅಣ್ಣನದ್ದಾದಂತಹ ಯೋಜನೆ, ಇವೆಲ್ಲವೂ ಏನು ಎತ್ತ ಎನ್ನುವುದನ್ನು ನಾವೆಲ್ಲರೂ ಸರಿಯಾಗಿ ತಿಳಿದವರು. ನಮ್ಮ ಕಡೆಯಿಂದ ಹೋದವರು ಪ್ರದ್ಯುಮ್ನನೋ ವೃಷಕೇತುವ ಅಲ್ಲಿ ಅಸುವಳಿದು ಕಸುವಳಿದು ಬಿದ್ದಿದ್ದಾರೆ ಅಂತ ಆದ್ರೆ ಹೋದವರು ಏನು ಸಾಮಾನ್ಯರಲ್ಲವಲ್ಲ. ಅವರಿಗಿಂತ ಹೆಚ್ಚಿನ ನೆಚ್ಚಿನ ನಮ್ಮಲ್ಲಿ ಇದ್ದಾರೆ ಎಂದಾಗಿದ್ದರು. ಅವರದ್ದಾದಂತಹ ಯೋಗ್ಯತೆ ಅನನ್ಯವಾದದ್ದು. ಆದುದರಿಂದಲೇ ಈ ಯಾಗವನ್ನು ಸಂಘಟಿಸುವಂತಹ ಹೊತ್ತಿನಲ್ಲಿ ಈ ಭರತಖಂಡದಲ್ಲಿ ಯಾರ್ಯಾರು ವೀರಾದಿ ವೀರರೆಲ್ಲ ಇದ್ದಾರೋ ಅವರೆಲ್ಲರೂ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ ಎಲ್ಲವರು ಅಳಿದಿದ್ದಾರೆ. ಉಳಿದವರು ಇಲ್ಲ ಎನ್ನುವುದು ನಮ್ಮೆಲ್ಲರ ಯೋಚನೆಯಾಗಿತ್ತು. ಹಾಗಂತ ಶ್ರೀಕೃಷ್ಣನು ಆ ಕಾಲದಲ್ಲಿಯೇ ಹೇಳಿದ, ಎಷ್ಟೇ ಇಲ್ಲ ಅಂತಾದರೂ ಸುಗರ್ಭೆಯಾದಂತಹ ವಸುಂಧರೆ, ಈ ವಸುಂಧರೆಯಲ್ಲಿ ಇರುವವರು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಮಾತ್ರವಲ್ಲ. ಆದುದರಿಂದಲೇ ಅಲ್ವೇ ನಾವು ಈ ಭೂಮಿಯನ್ನು ರತ್ನಗರ್ಭೆ ಅಂತ ಕರೆದದ್ದು. ಬರೀಯ ಪರಾಕ್ರಮಿಗಳಷ್ಟೇ ಅಲ್ಲ, ಭಕ್ತರೂ ಇದ್ದಾರೆ, ಶಕ್ತರೂ ಇದ್ದಾರೆ. ನಮ್ಮಣ್ಣ ಎಲ್ಲವನ್ನೂ ಮುಗಿಸಿ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಯಾರ್ಯಾರೆಲ್ಲ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೋ ಆ ಯುದ್ಧದಲ್ಲಿ ಪಾಲ್ಗೊಂಡವರಿಗೆಲ್ಲ ಏನು ಊರ್ಧ್ವಕ್ರಿಯೆಯಾಗಬೇಕು ಅವೆಲ್ಲವನ್ನು ರಚಿಸಿದ ಮೇಲೆ, ವ್ಯವಸ್ಥಿತವಾಗಿ ಅವೆಲ್ಲವೂ ನಡೆದ ಮೇಲೆ ವ್ಯಾಸಾದಿ ಮಹನೀಯರ ಮುಂಭಾಗದಲ್ಲಿ ಕೃಷ್ಣನ ಅನುಗ್ರಹದಲ್ಲಿ ಅವನು ಸಿಂಹಾಸನವನ್ನೇರಿದ. ದುರುಳರಾದಂತಹ ಕೌರವರು ಮಾತ್ರವಲ್ಲ, ಕೌರವರನ್ನು ಅನುಸರಿಸಿ ಬಂದಂತಹ ದುರುಳಾದಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ನಾವು ಸಂಹರಿಸಿದೆವು. ಯುದ್ಧವು ನಡೆಯಕೂಡದು ಎಂಬ ಕಾರಣದಿಂದಲಾಗಿ ನಮ್ಮಣ್ಣ ಏನೇನು ಪ್ರಯತ್ನಗಳನ್ನು ಮಾಡಿದನೋ ಅವೆಲ್ಲವೂ ವಿಫಲವಾದಾಗ ಕುರುಕ್ಷೇತ್ರದಲ್ಲಿ ಒಂದು ಧರ್ಮಯುದ್ಧ ನಡೆಯಬೇಕು ಎಂಬುದೇ ವಿಧಿಯ ನಿರ್ಣಯ ಅಂತಾದ ಮೇಲೆ ತಪ್ಪಿಸುವುದಕ್ಕೆ ಅಣ್ಣನೇನು,
ಶ್ರೀಕೃಷ್ಣನೇ ಪ್ರಯತ್ನ ಪಟ್ಟರು ಅದು ನಡೆಯಲಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಅಧರ್ಮವು ನಡೆಯದೇ ಇದ್ದರೂ, ಯಾವುದೇ ಕಾರಣದಿಂದಲಾಗಿಯೂ ನಾವು ನಾವಾಗಿಯೇ ಯುದ್ಧೋತ್ಸಾಹಿಗಳಾಗಿ ಮುಂದುವರಿಯದೇ ಇದ್ದವರಾದರೂ ಯುದ್ಧವೊಂದು ಸಂಘಟಿಸಿಯೇ ಹೋಯಿತು. ಯಾಕೆ? ಅಧರ್ಮಿಗಳ ನಾಶ, ಧರ್ಮದ ರಕ್ಷಣೆ, ಇದನ್ನು ಈ ಹೊತ್ತು ಮಾಡುವುದಕ್ಕಾಗಿ ಇರುವವರು ಪಾಂಡವರಾದಂತಹ ನೀವು. ಆದುದರಿಂದಲೇ ನನ್ನದಾದಂತಹ ಯಾವ ಪ್ರೇರಣೆ ಇದೆಯೋ, ನನ್ನದಾದಂತಹ ಪೂರ್ಣ ಪ್ರಮಾಣದ ಸಹಕಾರ ಏನಿದೆಯೋ ಅವೆಲ್ಲವನ್ನು ನಿಮಗೆ ನೀಡಿದ್ದೇವೆ ಅಂತ ಶ್ರೀಕೃಷ್ಣನೇ ಅನುಗ್ರಹಿಸಿದ. ಶ್ರೀಕೃಷ್ಣನ ರಕ್ಷಾ ಕಕ್ಷೆಯ ಒಳಗೆ ನಾವು ಮಾಡಿದಂತಹ ಕಾರ್ಯ ಧರ್ಮ ಕಾರ್ಯ ಹೌದೇ ಆಗಿದ್ದರೂ ನಮ್ಮ ಅಣ್ಣನಿಗೆ ನಾವೆಲ್ಲ ಸಂಹಾರವನ್ನು ಮಾಡಿದ್ದು ಯಾರನ್ನು? ನಮ್ಮ ಬಾಂಧವರು, ನಮ್ಮ ಹಿರಿಯರು, ನಮ್ಮ ಗುರುಗಳು, ಇವರನ್ನೆಲ್ಲ ನಾವು ಸಂಹಾರ ಮಾಡುವುದರ ಮೂಲಕವಾಗಿ ಈ ಅರಸೊತ್ತಿಗೆಯ ಈ ಸಿಂಹಾಸನದ ಈ ಸುಖವನ್ನು ಅನುಭವಿಸುವುದಕ್ಕೆ ಕಾರಣವಾಗಿದೆ. ಹಾಗಾದರೆ ಅವರನ್ನೆಲ್ಲ ನಾವು ಸಂಹಾರ ಮಾಡಿದುದು ಇದಕ್ಕಾಗಿಯೇ ಅಲ್ಲವೇ ಎಂಬ ಖೇದ, ಎಂಬ ಬೇನೆ ಬೇಸರಿಕೆ ನಮ್ಮ ಅಣ್ಣನನ್ನು ಕಾಡಿದುದರಿಂದ ಆ ಬೇನೆ ಅವನ ಮುಖದಲ್ಲಿ, ಅವನ ಹೃದಯದಲ್ಲಿ, ಅವನ ಮೈ ಮನಗಳಲ್ಲಿ ಪ್ರತಿಧ್ವನಿಸುವ ಹಾಗೆ ಇತ್ತು. ಆದುದರಿಂದಲೇ ನಮ್ಮಣ್ಣನು ಸಭಾಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಬಂದ ವ್ಯಾಸರ ಮುಂಭಾಗದಲ್ಲಿ ನಮ್ಮಣ್ಣ ಹೀಗೊಂದಾಗಿದೆ, ನನ್ನ ಮನಸ್ಸು ಇದನ್ನು ಒಪ್ಪುತ್ತಾ ಇಲ್ಲ, ನಾವು ಪಾಪಕೃತ್ಯವನ್ನು ಮಾಡಿದೆವು, ಅಜ್ಜನನ್ನು ಕೊಂದೆವು, ಗುರುಗಳನ್ನು ಕೊಂದೆವು, ಅಣ್ಣ ತಮ್ಮ ಸ್ನೇಹಿತ ಎಲ್ಲರನ್ನೂ ನಾವು ಕೊಲ್ಲುವಂತಹ ಸ್ಥಿತಿಗೆ ನಮ್ಮನ್ನು ನಾವು ಒದಗಿಸಿಕೊಂಡೆವಲ್ಲ. ಪರಿಣಾಮದಿಂದಲಾಗಿ ಪಾಪಭೀತಿಯು ನನ್ನನ್ನು ಕಾಡುತ್ತಾ ಉಂಟು ಅಂತ ಹೇಳಿದಾಗ ಅವರೇ ಸೂಚನೆಯನ್ನಿತ್ತರು. ರಾಜಸೂಯಾಧ್ವರವನ್ನು ಮಾಡು, ಆ ಮೂಲಕವಾಗಿ ನಿನ್ನ ಹೃದಯದಲ್ಲಿ ಹುಟ್ಟಿದಂತಹ ಪಾಪಭೀತಿಯನ್ನು ನೀನು ಕಳಕೊಳ್ಳುವುದಕ್ಕಾಗುತ್ತದೆ. ಹಾಗಾಗಿ ನಮ್ಮ ಅಣ್ಣ ಕೈಗೊಂಡದ್ದು ಏನು? ರಾಜಸೂಯಾಧ್ವರವನ್ನು ಮಾಡ್ತೇನೆ. ಆವಾಗಲೂ ಪ್ರಶ್ನೆ ಬಂತು, ಏನು ರಾಜಸೂಯವನ್ನು ಮಾಡಬೇಕು ಅಂತಾದರೆ ಹೇರಳವಾಗಿ ದಾನ ದಕ್ಷಿಣೆಗಳನ್ನು ನೀಡಬೇಕು. ರಾಜಸೂಯಾಧ್ವರವನ್ನು ಮಾಡುವುದು ಅಂತಂದ್ರೆ ಅದು ಅತ್ಯಂತ ಹಿರಿದಾದಂತಹ ಒಂದು ಖರ್ಚನ್ನುಳ್ಳಂತಹ ವ್ಯವಸ್ಥೆ. ಹಾಗಾಗಿ ಕುರುಕ್ಷೇತ್ರದ ಈ ಯುದ್ಧವು ನಡೆದಿರುವಂತಹ ಈ ಸಂದರ್ಭದಲ್ಲಿ ಇಡೀ ಭರತಖಂಡದಲ್ಲಿ ಎಲ್ಲರೂ ಕ್ಷೋಭೆಗೆ ಒಳಗಾಗಿದ್ದಾರೆ. ಒಂದು ವೇಳೆ ಏನನ್ನಾದರೂ ಪಡೆಯೋಣವೋ ಅದು ಇನ್ನು 7 ವರ್ಷಗಳ ಕಾಲ ನಾವು ಯಾವ ಯೋಚನೆಯನ್ನು ಮಾಡುವ ಹಾಗಿಲ್ಲ. ಸುಯೋಧನನು ಎಲ್ಲರಿಂದಲೂ ಪಡೆಯಬೇಕಾದದ್ದನ್ನೆಲ್ಲವನ್ನೂ ಪಡೆದಾಗಿದೆ. ಹಾಗಾದರೆ ಈ ಖರ್ಚಿಗಾಗಿ ವಿತ್ತೆಯಲ್ಲಿ ಅಂತ ಅವನು ಪ್ರಶ್ನಿಸಿದಾಗ ವ್ಯಾಸರೇ ಹೇಳಿದರು, ನಿರಂತರವಾಗಿ ಯಾಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಯಾಗವನ್ನು ಮಾಡಿ ಆ ಮೂಲಕವಾಗಿ ಬ್ರಾಹ್ಮಣರಿಗೆಲ್ಲ ಬೇಕಾದಷ್ಟು ದಾನಗಳನ್ನು ಮಾಡಿದನಂತೆ ಮರುತ್ತರಾಜನ ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬಂದಂತಹ ಬ್ರಾಹ್ಮಣರಲ್ಲವೇ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನಲ್ಲದೆ ಒಬ್ಬ ಕೊಡ್ತಾನೆ ಎಂಬ ಕಾರಣದಿಂದಲಾಗಿ ತಮಗೆ ಹೊರುವುದಕ್ಕೂ ಅಸಾಧ್ಯವಾದಂತಹ ಹೊನ್ನನ್ನು ಕೊಂಡೊಯ್ಯುವವರಲ್ಲ ಅವರು. ಹಾಗಾದ ಕಾರಣ ಏನು ಬ್ರಾಹ್ಮಣರಿಗೆ ಭಂಡಾಗಾರವನ್ನೇ ನೀಡಿದರು
ಅವರು ಅವರಿಗೆಷ್ಟು ಬೇಕೋ ಅಷ್ಟನ್ನೇ ಕೊಂಡೊಯ್ಯುವುದರ ಮೂಲಕವಾಗಿ ಆ ನಿಧಿ ಅಲ್ಲಿಯೇ ಹಿಮಾಲಯದಲ್ಲಿ ಉಳಿದದೆ. ಹಾಗಾಗಿ ನೀನು ಅದನ್ನು ತಂದು ಆ ಮೂಲಕವಾಗಿ ಈ ಯಾಗವನ್ನು ಮಾಡು ಅಂತ ಹೇಳಿದುದರಿಂದ ನಮ್ಮಣ್ಣ ಪೂರ್ಣ ತೃಪ್ತಿಯಿಂದ ಯಾಗವನ್ನು ಕೈಗೊಂಡು ಆ ಮೂಲಕವಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡುವುದರೊಂದಿಗೆ ಯುದ್ಧಕ್ಕಾಗಿ ಅರ್ಥಾತ್ ಕುದುರೆಯನ್ನು ಸಂರಕ್ಷಿಸುವುದಕ್ಕಾಗಿ ಯಾರು ಹೋಗುವುದು ಅಂತ ಯೋಚಿಸಿದಾಗ ನನ್ನ ಮನಸ್ಸಿನಲ್ಲಿತ್ತು ನಕುಲ ಸಹದೇವರು ಹೋದರೆ ಸಾಕು ಅಂತ. ಆದರೆ ಆ ಕಾಲಕ್ಕೆ ಕೃಷ್ಣ ಒಂದು ಮಾತನ್ನು ಹೇಳಿದ, ಏನೇ ಆಗಲಿ ನೀವು ಕೈಗೊಂಡಂತಹ ಈ ಮಹತ್ ಕಾರ್ಯದಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡಿಯೇ ಹೋಗಬೇಕು. ಕುದುರೆಯು ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಯುದ್ಧದಲ್ಲಿ ಎಲ್ಲರೂ ಸಂಹೃತರಾಗಿದ್ದಾರೆ ಅಂತ ನೀವು ಭಾವಿಸಿದರು. ಈ ಭರತಖಂಡದಲ್ಲಿ ಅನೇಕ ಮಹಾರಾಜರು ಇನ್ನೂ ಉಳಿದಿದ್ದಾರೆ. ನಮ್ಮನ್ನು ವಿರೋಧಿಸುವವರನ್ನು ನಿರೋಧಿಸಬೇಕಾದದ್ದು ನಮಗೆ ಕರ್ತವ್ಯ. ಒಂದಿಗೆ ಕೃಷ್ಣ ಭಕ್ತರು, ಶ್ರೀಹರಿಯ ಭಕ್ತರು ಅನೇಕ ಮಂದಿ ಇದ್ದಾರೆ. ಹಾಗಾಗಿ ವಿರೋಧಿಗಳನ್ನು ವಿರೋಧಿಸುವುದು, ನಿರೋಧಿಸುವುದು ಅದೇನು ಕಷ್ಟದ ಕೆಲಸವಲ್ಲ. ಹಾಗಂತ ಒಂದು ವೇಳೆ ಭಕ್ತರು ಎಲ್ಲಿಯಾದರೂ ವಿರೋಧಿಸಿದರು ಎಂದಾದರೆ ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆಯನ್ನಿಡಕೂಡದು. ಯಾವುದೇ ಕಾರಣಕ್ಕೂ ವಿರೋಧಿಗಳು ಎಂಬ ಕಾರಣದಿಂದಲಾಗಿ ಭಕ್ತರಾದವರನ್ನು ನಾವು ಕೆಣಕಕೂಡದು, ಅವರನ್ನು ನಾಶ ಮಾಡಕೂಡದು. ಹಾಗಾದ ಕಾರಣ ಎಲ್ಲವನ್ನು ಸರಿಯಾಗಿ ಯೋಚಿಸಿ ಸರಿಯಾಗಿ ನಿರ್ವಹಿಸುವವನೇ ಈ ಕುದುರೆಯ ಬೆಂಗಾವಲಿಗಾಗಿ ಹೋಗಬೇಕು. ಆದುದರಿಂದಲೇ ಅದಕ್ಕೆ ಅರ್ಜುನನೇ ಸರಿ ಎಂದು ಶ್ರೀಕೃಷ್ಣನು ಹೇಳಿದುದರಿಂದ ನಾನೇ ಈ ತುರಗವನ್ನು ಮುಂದರಿಸಿಕೊಂಡು ಮುಂದುವರಿದು ಯಾರ್ಯಾರೆಲ್ಲ ಸಿಕ್ಕಿದರೋ ಅನೇಕರು ನಮ್ಮ ಮಹತ್ವವನ್ನು ಒಪ್ಪಿ ನಮ್ಮ ಒಂದಿಗೆ ಬಂದಿದ್ದಾರೆ. ಆದರೆ ಈ ಹೊತ್ತು ಚಂಪಕಾವತಿಯನ್ನು ಪ್ರವೇಶ ಮಾಡಿದಂತಹ ಕುದುರೆ ಅಲ್ಲಿಯ ಅರಸನಾದಂತಹ ಹಂಸಧ್ವಜನಿಂದ ಬಂಧಿಸಲ್ಪಟ್ಟಿತು. ಕ್ರಮದಂತೆ ಹೋರಾಟವೂ ಆಯಿತು. ಆದರೆ ಈ ಹೊತ್ತು ನಮ್ಮವರೆಲ್ಲ ಯುದ್ಧೋತ್ಸಾಹಿಗಳಾಗಿ ಗೋಪದದ ನೀರನ್ನು ದಾಟುವುದಕ್ಕೆ ಹರಿಗೋಲೋ ಅಥವಾ ದೋಣಿಯೋ ಬೇಕೋ, ನಾವು ಸಾಲದೋ ಎಂಬ ಹಾಗೆ ಈ ಯೌವನಾಶ್ವಾದಿಗಳು ಎದ್ದು ನಿಂತದ್ದು. ನಾವು ಹೋಗ್ತೇವೆ ಯೋಚಿಸಿಯೇ ನಾನು ಅವರನ್ನೆಲ್ಲ ನಿಲ್ಲುವುದಕ್ಕಾಗಿ ಹೇಳಿದ್ದು. ಸಮಯ ಇದಲ್ಲ. ಯಾಕೆ ಅಂತಂದ್ರೆ ನಾವು ಈ ಹೊತ್ತು ಬಹಳ ಯೋಚಿಸಬೇಕಾದಂತಹ ಸಮಯ. ಈ ನಮ್ಮ ಯಾಗದ ಕುದುರೆ ಈ ಹೊತ್ತು ಯೌವನದಿಂದಲೇ ಕೂಡಿದ್ದಾಗಿದೆ. ಅರ್ಥಾತ್ ಇದು ಈಗಷ್ಟೇ ನಾವು ಕೆಲವರನ್ನೆಲ್ಲ ಸಂದರ್ಶಿಸಿ ಇಲ್ಲಿಗೆ ಬಂದದ್ದು. ಇದಾವುದೇ ಕಾರಣಕ್ಕೂ ಬಸವಳಿದದ್ದಲ್ಲ. ಸದಾ ಯೌವನದ, ಸದಾ ಉತ್ಸಾಹದ ಸಂದರ್ಭದಿಂದಲೇ ತಾನು ಮುಂದುವರಿಯುವಂತಹ ಈ ಸ್ಥಿತಿಯಲ್ಲಿರುವಂತಹ ಕುದುರೆ ಒಂದು ಕಡೆಯಾದರೆ, ಸದಾ ಉತ್ಸಾಹದಿಂದಲೇ ಯುದ್ಧವನ್ನು ಮಾಡಿ ಆ ಮೂಲಕ ಹೋರಾಟದ ಕಣದಲ್ಲಿ ತಾವು ಗೆದ್ದು ಕುದುರೆಯನ್ನು ಬಿಡಿಸಿಕೊಳ್ಳುವಂತಹ ಹೋರಾಟಗಾರರು ನಮ್ಮಲ್ಲಿ ಬಹಳಷ್ಟು ಇದ್ದಾರೆ. ಆದರೂ ಈ ಪುರವನ್ನು ಪ್ರವೇಶ ಮಾಡುವುದಕ್ಕಿಂತ ಮೊದಲೇ ನಮಗೆ ಅನೇಕ ವಾರ್ತೆಗಳು ಬಂದಿದೆ. ಹಂಸಧ್ವಜ ಮಹಾರಾಜನು ಸಾಮಾನ್ಯನಲ್ಲ.
ಅವನೊಬ್ಬ ಕೃಷ್ಣ ಭಕ್ತನಿದ್ದಾನೆ. ರಾಜ್ಯವೂ ಸಣ್ಣದೇ ಆಗಿದ್ದರು, ಜನರೆಲ್ಲರೂ ಕಡಿಮೆಯೇ ಇದ್ದರು. ತಮ್ಮದ್ದಾದಂತಹ ಶ್ರದ್ಧಾ ಭಕ್ತಿಯಿಂದ, ತಮ್ಮದ್ದಾದಂತಹ ಧರ್ಮದಿಂದ ಹರಿಯನ್ನು ಸದಾ ನೆನೆಯುವುದರೊಂದಿಗೆ ತಾನು ಮಾತ್ರ ಅಲ್ಲ, ತನ್ನ ರಾಜ್ಯದ ಒಬ್ಬೊಬ್ಬ ಪ್ರಜೆಯೂ ಹರಿಯನ್ನೇ ನೆನೆಯುವ ಹಾಗೆ ಹರಿಯ ಮಹತ್ವವನ್ನೆಲ್ಲರಿಗೂ ತಿಳಿಹಿ ಆ ಮೂಲಕ ಎಲ್ಲರೂ ಹರಿಭಕ್ತರಿದ್ದಾರೆ ಎನ್ನುವುದನ್ನು ತಿಳಿದು ನನ್ನನ್ನು ಈ ಕಾರ್ಯದಲ್ಲಿ ಕಳುಹಿಕೊಟ್ಟಂತಹ ನಮ್ಮಣ್ಣ ಶ್ರೀಕೃಷ್ಣ ಅವರೆಲ್ಲ ನನ್ನಲ್ಲಿ ಏನನ್ನು ಕಂಡುಕೊಂಡರೋ ಅದನ್ನು ನಾನು ಮಾಡಬೇಕಾದಂತಹ ಹೊಣೆ ಈ ಹೊತ್ತು ಇದೆ. ಯೋಚಿಸಿ ಬಹಳಷ್ಟು ಯೋಚನೆಯನ್ನು ಮಾಡಿ ನಾನು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿಂದ ಹೋದವರನ್ನು ಅವ ಮಣಿಸಿದ್ದಾನೆ ಅಂತಾದರೆ ಅವನು ಸಾಮಾನ್ಯನಲ್ಲ, ಅಸಾಮಾನ್ಯನಿದ್ದಾನೆ. ಮಾತ್ರವಲ್ಲ, ಅವನು ನನ್ನನ್ನೇ ಕಾಣುವಂತಹ ಉದ್ದೇಶವುಳ್ಳವನೂ ಆಗಿದ್ದಾನೋ ಅಂತ ಕಾಣ್ತದೆ ನನಗೆ. ಹಾಗಾಗಿ ಹೋಗಬೇಕಾದವನೇ ಹೋದರೆ ಅವನು ಏನನ್ನು ನಿರೀಕ್ಷಿಸುತ್ತಾ ಇದ್ದಾನೋ ಅದನ್ನು ಅವನಿಗೆ ನೀಡುವುದರ ಮೂಲಕವಾಗಿ ಈ ಯುದ್ಧವನ್ನು ನಾನು ನಿಲ್ಲಿಸುವುದೋ ಅಥವಾ ಈ ಯುದ್ಧವನ್ನು ಮುಂದುವರಿಸುವುದೋ ಎನ್ನುವುದನ್ನು ನಾನು ಯೋಚಿಸಬೇಕಾಗಿತ್ತು. ನಮ್ಮಲ್ಲಿಯೇ ಬಂದು ಕೆಲವರು ಹೇಳಿದರು, ಯಾವುದೋ ಕಾರಣದಿಂದ ಸ್ವಲ್ಪ ಹಿಂದೆ ಯುದ್ಧಕ್ಕೆ ಉಳಿದ ಎಂಬ ಕಾರಣದಿಂದಲಾಗಿ ತನ್ನ ಮಗನಾದಂತಹ ಸುಧನ್ವನನ್ನು ಕಾದ ಕೊಪ್ಪರಿಗೆಯಲ್ಲಿ ಹಾಕಿದರಂತೆ ಎಣ್ಣೆಯೊಳಗೆ. ಆದರೂ ಅವನು ಬದುಕಿ ಬಂದಿದ್ದಾನೆ ಅಂತಾದ್ರೆ ನಾವು ಬಹಳಷ್ಟು ಯೋಚನೆಯನ್ನು ಮಾಡಬೇಕಾಗಿತ್ತು. ಅದಕ್ಕಾಗಿ ನೀವು ಯಾರು ಅಲ್ಲ, ನಾನೇ ಮುಂದುವರಿಯುತ್ತೇನೆ ಅಂತ ಹೊರಟಿದ್ದು. ನಡೆದು ಅರ್ಜುನನೇ ಯುದ್ಧಕ್ಕಾಗಿ ಹೊರಟಿದ್ದಾನೆ ಅಂತಂದ್ರೆ ಬಾಕಿದ್ದವರೆಲ್ಲ ಹೊರಟ ಹಾಗಲ್ಲವಲ್ಲ. ಅರ್ಜುನನ ಯೋಗ್ಯತೆ, ಅರ್ಜುನನದ್ದಾದಂತಹ ಧೀಶಕ್ತಿ ಇದೆಲ್ಲವನ್ನು ಎಲ್ಲರೂ ತಿಳಿದವರೇ ಇದ್ದಾರೆ. ಅರ್ಜುನನು ಭೀಭತ್ಸುವೂ ಆಗಬಲ್ಲ, ಮಾತ್ರವಲ್ಲ ಕರುಣೆಯನ್ನು ನೀಡುವಂತಹ ಕರುಣಾನಿಧಿಯೂ ಆಗಬಲ್ಲ. ಆದುದರಿಂದಲೇ ಅಲ್ಲವೇ ಯೋಗದಿಂದಲೋ ಧೀಶಕ್ತಿಯಿಂದಲೋ ನಾನು ನನ್ನದ್ದಾದಂತಹ ಯೋಗ್ಯತೆಯನ್ನು ಉಳ್ಳವನಾಗಿ ನಿವಾತ ಕವಚಾದಿಗಳನ್ನೆಲ್ಲ ಸಂಹಾರ ಮಾಡಿ ಅಲ್ಲಿ ದೇವತೆಗಳಿಂದಲೇ ನಾನು ಬಿರುದನ್ನು ಪಡೆದವನು. ಅವರನ್ನೆಲ್ಲ ಕೊಲ್ಲುವ ಕಾಲಕ್ಕೆ ನಾನು ಕರುಣಾಮಯಿ ಆಗಲಿಲ್ಲ, ಭೀಭತ್ಸುವಾಗಿಯೇ ವ್ಯವಹಾರವನ್ನು ಮಾಡಿದೆ. ಯಾಕೆ? ಬಂದವರೆಲ್ಲರೂ ರಾಕ್ಷಸರು, ಅವರೆಲ್ಲರೂ ಅನ್ಯಾಯಿಗಳು, ಅಧರ್ಮಿಗಳು. ಸುಧರ್ಮ ಸಭೆಯನ್ನೇ ಆಕ್ರಮಣಿಸುವುದರ ಮೂಲಕವಾಗಿ
ಮೂರು ಲೋಕದಲ್ಲಿಯೂ ಅಧರ್ಮವು ತಾಂಡವವಾಡುವ ಹಾಗೆ ಧರ್ಮದ ತಲೆಮೆಟ್ಟಿ ವ್ಯವಹಾರವನ್ನು ಮಾಡಿದವರು. ಹಾಗಾದ ಕಾರಣ ಅವರು ಉಳಿಯಕೂಡದು ಎಂಬ ಕಾರಣದಿಂದಲೇ ಅವರನ್ನೆಲ್ಲರನ್ನೂ ಸಂಹಾರ ಮಾಡಿದಂತಹ ಹೊತ್ತಿನಲ್ಲಿ ನನ್ನಯ್ಯ ಇಂದ್ರನೂ ನನ್ನನ್ನು ಕರೆದು ಅವನ ಸಿಂಹಾಸನದಲ್ಲಿ ಅರ್ಧ ಸಿಂಹಾಸನವನ್ನೇ ನನಗೆ ನೀಡುವುದರೊಂದಿಗೆ ನಿಜಾರ್ಥದಲ್ಲಿ ಇಂದ್ರನಂದನ ಎನ್ನುವಂತಹ ಬಿರುದನ್ನು ಕೊಟ್ಟವನು. ಕಿರೀಟಿ ಎನ್ನುವಂತಹ ಬಿರುದಿನೊಂದಿಗೆ ನಾನು ಎತ್ತರವನ್ನು ಏರಿದವನು. ಒಬ್ಬ ವ್ಯಕ್ತಿ ತಾನು ಏರಬೇಕಾದಷ್ಟೂ ಎತ್ತರವನ್ನು ಏರಿದ ಮೇಲೆ ಅವನನ್ನು ಲೋಕ ಇಡೀ ಕಾಣುತ್ತಾ ಇರುತ್ತದೆ. ಹಾಗಾದ ಕಾರಣ ಒಬ್ಬ ಮಹನೀಯನೂ ಎನ್ನಿಸಿಕೊಂಡವನು ಯಾವುದೇ ಒಂದು ಹೆಜ್ಜೆಯನ್ನಿಡಬೇಕು ಅಂತಾದರೆ ಬಹಳಷ್ಟು ಯೋಚನೆಯನ್ನು ಮಾಡಬೇಕಾಗ್ತದೆ. ಯೋಚಿಸಿ ನಾವು ಮುಂದುವರಿಯಬೇಕಾದಂತಹ ಹೊಣೆ ಉಳ್ಳವರಾದ್ದರಿಂದಲೇ ಈ ಹೊತ್ತು ನಾನು ಯೋಚಿಸಿಯೇ ಮುಂದೆ ಅಡಿಗಳನ್ನಿಟ್ಟಿದ್ದು. ನನ್ನದಾದಂತಹ ಯೋಗ್ಯತೆ ಕುರುಕ್ಷೇತ್ರದ ರಣಾಂಗಣದಲ್ಲಿ ಹೇಗೆ ನಡೆಯಿತೋ ಅದಕ್ಕಿಂತ ಏನೇನೂ ಕಡಿಮೆ ಇಲ್ಲ ಈ ಹೊತ್ತಿಗೆ. ಆ ಹೊತ್ತಿಗೆ ನಮ್ಮನ್ನು ಸದಾ ಕಾಪಿಡುತ್ತಿದ್ದಂತಹ ಕೃಷ್ಣ, ನೀವು ಆಲೋಚಿಸಬೇಕು. ಯಾವಾಗಲೂ ಸಾರಥಿಯು ಇಳಿದ ಮೇಲೆ ರಥಿಕನು ಇಳಿಯುವುದು. ಕುರುಕ್ಷೇತ್ರದ ಯುದ್ಧವು ನಡೆದು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ನಡೆದ ಮೇಲೆ ನಮ್ಮ ಸಾರಥಿ, ಜಗದ ಸಾರಥಿ, ನನ್ನನ್ನು ಸದಾ ಕಾಪಿಡುವಂತಹ ಹೊಣೆಯನ್ನುಳ್ಳಂತಹ ಶ್ರೀಕೃಷ್ಣ ಮೊದಲು ನನ್ನನ್ನಿಳಿಯುವುದಕ್ಕೆ ಹೇಳಿದ. ಆ ನಂತರದಲ್ಲಿ ಅವನು ಇಳಿದ. ಕಾರಣ ಏನು? ಅವನು ಇಳಿದ ಮೇಲೆ ಆ ರಥ ಪೂರ್ಣ ಪ್ರಮಾಣದಲ್ಲಿ ಹೊತ್ತಿ ಉರಿದು ಹೋಯಿತು. ಆದರೆ ಅಗ್ನಿದತ್ತವಾದಂತಹ ನನ್ನ ಧನುಸ್ಸು, ನನ್ನ ಬತ್ತದೇ ಇರುವಂತಹ ಬತ್ತಳಿಕೆ, ಇದು ಯಾವುದೂ ಉರಿದು ಹೋಗಲಿಲ್ಲ. ಅದು ಈಗಲೂ ನನ್ನ ಕೈಯಲ್ಲಿಯೇ ಇದೆ. ಆದುದರಿಂದಲೇ ನನ್ನದಾದಂತಹ ಯೋಗ್ಯತೆಗೆ ಅನುಗುಣವಾಗಿ ವರೂಥ ಬಾಕಿದ್ದವರು ರಥವನ್ನೇರಿ ಹೋಗೋದು. ಅರ್ಜುನ ಹಾಗಲ್ಲ. ಅರ್ಜುನ ಹೋಗ್ತಾನೆ ಅಂತ ಆದ್ರೆ ವರೂಥವೇ ಆಗ್ತದೆ. ಅದು ಅರ್ಜುನನು ಒಂದು ಕಬ್ಬಿಣದ ಸಿಂಹಾಸನದಲ್ಲಿ ಕೂತರು ಅದು ಸಿಂಹಾಸನವಾಗಿ ಪರಿಣಮಿಸುತ್ತದೆ. ಯಾಕೆ? ನನ್ನದಾದಂತಹ ಯೋಗ್ಯತೆ, ನನ್ನಲ್ಲಿರುವಂತಹ ಧರ್ಮಶ್ರದ್ಧೆ ಇವೆಲ್ಲದರಿಂದ ಕೂಡಿ ನಾನು ಯಾವುದನ್ನು ಸ್ಪರ್ಶಿಸುತ್ತೇನೆಯೋ ಆ ಸ್ಪರ್ಶದಿಂದಲೇ ಅದಕ್ಕೆ ದಿವ್ಯತೆಯು ಪ್ರಾಪ್ತವಾಗುತ್ತದೆ. ಆದುದರಿಂದಲೇ ನಮ್ಮವರು ಮಾತ್ರವಲ್ಲ, ಎಲ್ಲೆಲ್ಲಿ ಯಾರು ನೋಡಿದರೂ ಹೇಳುವುದು, ಅರ್ಜುನನು ಏರಿದನು ವರೂಥವನು. ಹಾಗಾಗಿ ಆ ವರೂಥವನ್ನು ಏರುತ್ತಾ ಏರುತ್ತಾ ನೀವೆಲ್ಲ ಆಲೋಚಿಸಬೇಕು ನಮ್ಮವರು. ಒಂದು ಕಾಲದಲ್ಲಿ ಶ್ರೀರಾಮಚಂದ್ರನು ಕಲ್ಲನ್ನು ಸ್ಪರ್ಶಿಸಿದಾಗ ಅದು ಹೆಣ್ಣಾಗಿ ಪರಿವರ್ತನೆಯಾಯಿತಂತೆ. ನಾನು ಹಾಗೆ ಪಂಚತೀರ್ಥ ಎಂಬಂತಹ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಒಂದೊಂದು ತೀರ್ಥದಲ್ಲಿಯೂ ಒಬ್ಬೊಬ್ಬಳು ಮೊಸಳೆಯಾಗಿದ್ದವರು. ಆ ತೀರ್ಥಕ್ಕೆ ನಾನು ಹೋಗುವಾಗ ಎಲ್ಲರೂ ನನ್ನನ್ನು ತಡೆದರು. ಅಲ್ಲಿ ಹೋಗಬೇಡಿ, ಮೊಸಳೆ ಇದೆ ಅಂತ. ನಾನು ಹೋದಾಗ ನನ್ನನ್ನು ಸ್ಪರ್ಶಿಸಿದಂತಹ ಮೊಸಳೆಗಳನ್ನು ನಾನೆತ್ತಿದಾಗ ಆಕಾಶವಾಣಿಯಾಯಿತು. ಒಬ್ಬೊಬ್ಬರು ಶಾಪದಿಂದ ಇಲ್ಲಿ ಮೊಸಳೆಗಳಾಗಿ ಬಿದ್ದವರು, ಅವರನ್ನೆಲ್ಲ ಎತ್ತಿ ನೀನು ಭೂಮಿಗೆ ಬಡಿದೆ ಎಂದಾದರೆ ಅವರಿಗೆ ಮತ್ತೆ ಅವರ ಸ್ವಸ್ಥಿತಿ ಪ್ರಾಪ್ತವಾಗುತ್ತದೆ. ಆದುದರಿಂದಲೇ ಒಬ್ಬೊಬ್ಬಳನ್ನು ಎತ್ತಿ
ನಾನು ಭೂಮಿಯ ಸ್ಪರ್ಶವನ್ನು ಅವರಿಗೆ ನೀಡುವುದರ ಮೂಲಕವಾಗಿ ಮತ್ತೆ ಅವರು ಮೊಸಳೆಯಾಗಿದ್ದವರು ಅವರದ್ದಾದಂತಹ ನಿಜ ಸ್ಥಿತಿಯನ್ನು ಅವರು ಹೊಂದಿ ಸುಂದರವಾದಂತಹ ಹೆಣ್ಣುಗಳಾಗಿ ನನಗೆ ಅನುಗ್ರಹವನ್ನಿತ್ತು ಹೋದವರು. ರಾಮನಂತೆ ನಾನು ಅಂತಲ್ಲ, ಆ ಕಾಲಕ್ಕೆ ರಾಮ ಅಂತಾದ್ರೆ ಈ ಕಾಲಕ್ಕೆ ಅರ್ಜುನ ಎಂಬ ನೆಗಳತೆಗೆ ಪಾತ್ರನಾದವನಲ್ವೇ. ಆದುದರಿಂದ ನನ್ನದಾದಂತಹ ಯೋಗ್ಯತೆ ಈಶನನ್ನೇ ಮಣಿಸಿ ಅವನಿಂದ ಪಾಶುಪತಾಸ್ತ್ರವನ್ನುವೇ ಮೊದಲಾದಂತಹ ಅಸ್ತ್ರಗಳನ್ನು ಪಡೆದ ಕಥೆ. ಇಂದ್ರನೇ ನನ್ನನ್ನು ಎದುರಿಸುವುದಕ್ಕಾಗಿ ಬಂದಾಗ ಅವನ ಸಮೇತ ಮುಕ್ಕೋಟಿ ದೇವತೆಗಳನ್ನು ವಿರೋಧಿಸುವುದರೊಂದಿಗೆ ಅವನು ಸುರಿಸಿದಂತಹ ಆ ಮಳೆ ಖಾಂಡವವನದ ಪೂರ್ಣ ಪ್ರಮಾಣವನ್ನು ಬಾಣಮುಖದಿಂದಲೇ ನಾನು ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡಿ ಒಂದು ಹನಿ ನೀರು ಸಹ ಹೊರಗೆ ಬಾರದ ಹಾಗೆ ಆ ಖಾಂಡವವನವನ್ನು ಅಗ್ನಿದೇವನು ಸುಡುವುದಕ್ಕೆ ಸಮರ್ಪಿಸಿದಂತಹ ಅರ್ಜುನ. ಹೀಗೆಯೇ ಹೇಳುವುದಕ್ಕೆ ಹೋಯಿತು ಅಂತಾದ್ರೆ ಮುಗಿಯದೇ ಇರುವಂತಹ ಒಂದೊಂದು ವೀರಗಾಥೆ. ಇದನ್ನೆಲ್ಲ ನೀವು ಹಿಂದಿನಿಂದ ಹೇಳುತ್ತಾ ಬನ್ನಿ. ಶಂಖನಿನಾದವು ಮೊಳಗಳಿ, ರಣಬೇರಿಗಳು ಮೊಳಗಳಿ, ಕುದುರೆಗಳು ಇಡುವಂತಹ ಆ ಹೆಜ್ಜೆ ಅದು ಪಾತಾಳವನ್ನು ಪ್ರತಿಧ್ವನಿಸುವುದಲ್ಲ, ಪಾತಾಳವನ್ನು ಪ್ರತಿಧ್ವನಿಸಬೇಕು. ಹೊರಡುವಂತಹ ಈ ವೇಳೆಯಲ್ಲಿ ಕುದುರೆಗಳು ಇಡುತ್ತಿರುವಂತಹ ಒಂದೊಂದು ಹೆಜ್ಜೆಯಲ್ಲಿಯೂ ಮೇಲೇಳುವಂತಹ ಧೂಳು ಅದು ನಭೋಮಂಡಲವನ್ನು ವ್ಯಾಪಿಸಬೇಕು. ಮೂರು ಲೋಕವು ಈ ಹೊತ್ತು ಅರ್ಜುನನು ಯುದ್ಧಕ್ಕಾಗಿ ಹೊರಟಿದ್ದಾನೆ ಎನ್ನುವುದು ಸ್ಪಷ್ಟವಾಗಬೇಕು. ಹಾಗಾಗಿ ನಡೆಯಲಿ ನಡೆಯಲಿ ನಡೆಯಲಿ. ಅರ್ಜುನನೆಂಬವನೇ ನೀನು ಧನ್ಯನಾದೆ. ಯಾಕೆ ಮೂರು ಲೋಕದ ಗಂಡ ಸಮರ ಮಾರ್ತಾಂಡ ಇವತ್ತು ಚಂಪಕಾವತಿಯ ನಗರಕ್ಕೆ ಕಾಲಿಟ್ಟಿದ್ದಾನೆ ಅಂತೇಳಿ ಆದರೆ ಅದು ಒಂದು ರೀತಿಯಲ್ಲಿ ಚಂಪಕಾವತಿಯ ಪುರಜನರ ಪುಣ್ಯವೇ ಅಂತ ಹೇಳಬಹುದು. ಯಾಕಂದರೆ ಹರಿಸಹಾಯಕನಾಗಿದ್ದಂತಹ ದೇವರ ಸಹಾಯ ಆಗಿದ್ದಂತಹ ದೇವನ ಸಹಾಯಕವಾಗಿದ್ದಂತಹ ಓರ್ವ ವ್ಯಕ್ತಿ ಬರ್ತಾನೆ ಅಂತೇಳಿ ಆದರೆ ಅದರಲ್ಲಿ ಅನೇಕ ವಿಧವಾದಂತಹ ಪುಣ್ಯಗಳು ಅಡಕವಾಗಿರ್ತದೆ ಎನ್ನುವಂತಹದ್ದು ಸತ್ಯವೇ.
ಮಾತ್ರವಲ್ಲ ದೇವನ ಭಗಿನಿಯನ್ನೇ ವಿವಾಹವಾಗಿದ ಪುಣ್ಯನಿಧಿ ಅಂತ ದೇವಕಾರುಣ್ಯಕ್ಕೆ ಪಾತ್ರನಾಗಿದ್ದಿ ಅಂತ ಹೇಳುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಆದ್ದರಿಂದಲೇ ಅದು ನಿನಗೂ ದಕ್ಕಿದೆ ಆಗಲಂತೆ. ಬಹಳ ಸಂತೋಷವಾಯಿತು. ನೀನು ಸೃಷ್ಟಿಗೆ ಅರ್ಜುನ, ನಿನ್ನದ್ದೇ ಆದಂತಹ ಸೃಷ್ಟಿಯನ್ನು ನೀನು ಬೇರೆ ಬೇರೆಯಾಗಿ ಮಾಡಬಲ್ಲವ. ಆ ಸೃಷ್ಟಿಕರ್ತನಾಗಿದ್ದಂತಹ ಬ್ರಹ್ಮ, ಅವನದ್ದೇ ಒಂದು ಸೃಷ್ಟಿ ಬೇರೆ. ಇನ್ನುವರುವ ಬ್ರಹ್ಮನಿಗೆ ಪ್ರತಿಸೃಷ್ಟಿಯನ್ನಾಗಿ ನಾನು ಮಾಡ್ತೇನೆ ಅಂತೇಳಿ ಹೋದ ಒಬ್ಬ ಇದ್ದಾನೆ ಬ್ರಾಹ್ಮಣ, ಅವನದ್ದೇ ಸೃಷ್ಟಿ ಬೇರೆ. ಆದರೆ ಅವರೆಲ್ಲರಿಗಿಂತ ಹೆಚ್ಚಿನದಂತಹ ಸೃಷ್ಟಿಯನ್ನು ನೀನು ಈ ಸೃಷ್ಟಿಯಲ್ಲಿ ಪುನರಪಿ ಸೃಷ್ಟಿಸಿದ್ದಿ ಅಂತ ಹೇಳುವಂತಹದ್ದು ನಾನು ಹೇಳ್ತಾ ಇದ್ದೆ. ಸೃಷ್ಟಿಕರ್ತನಿಗೆ ಅದು ಉದ್ಯೋಗ. ಹೌದು. ಆ ಮೂಲಕವಾಗಿ ಸೃಷ್ಟಿಕರ್ತನು ಏನನ್ನು ಮಾಡ್ತಾನೋ ಅವನದ್ದಾದಂತಹ ಉದ್ಯೋಗದ ವ್ಯವಸ್ಥೆಯ ಒಳಗೆ ಅವನಿಗೆ ಅದೊಂದು ಹೆಸರು. ಆದರೆ ಅರ್ಜುನ ಹಾಗಲ್ಲ. ಈ ಭೂಮಿಯಲ್ಲಿ ಒಬ್ಬ ತಾಯಿ ಹೆತ್ತ ಮಗನಾಗಿ ಏನನ್ನೆಲ್ಲ ಮಾಡಬಹುದೋ ಅದನ್ನೆಲ್ಲ ಮಾಡುವುದರ ಮೂಲಕವಾಗಿ ಹೊಸ ಹೊಸ ಸೃಷ್ಟಿಯನ್ನು, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವುದರ ಮೂಲಕವಾಗಿ ಸೃಷ್ಟಿಗೆ ಅರ್ಜುನ ಎಂಬ ನೆಗಳತೆಗೆ ಪಾತ್ರನಾದವನು ಅಂತ ನೀನು ಹೊಗಳುತ್ತಾ ಇದ್ದಿ. ಬೇರೆ ಯಾವ ಪರಾಕ್ರಮಿಗೂ ಇಂತಹ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದದ್ದರಿಂದ ಕೇವಲ ನೀನು ಬರುವನೇ ಸೃಷ್ಟಿಗೆ ಅರ್ಜುನ ಎಂಬವನೇ ನೀನು ಎನ್ನುವಂತಹದ್ದನ್ನು ನಾನು ನಿರ್ಧಾರಾತ್ಮಕವಾಗಿ ಹೇಳಿದ್ದೆ, ಪ್ರಶ್ನಾರ್ಥಕವಾಗಿ ಅಲ್ಲ. ಹಾಗಾಗಿ ಸಂತೋಷ ಆಯ್ತು. ಹಾಗಾಗಿ ನಾವು ಇನ್ನೊಬ್ಬರನ್ನು ಸಂತೋಷದಲ್ಲಿ ಇರಿಸಬೇಕೆಂತೇಳಿಯೇ ನಮ್ಮ ಧ್ಯೇಯ. ಹಾಗಾಗಿಯೇ ನಾನೇ ಬಂದಿದ್ದು. ಹೌದು, ನಿನ್ನನ್ನೇ ನಾವು ನಿರೀಕ್ಷಿಸಿದ್ದು ಅದಕ್ಕೆ. ಇವತ್ತು ಬರ್ತಾನೆ, ಬರಲಿ, ಅವನನ್ನು ನೋಡಬೇಕು, ಅವನಲ್ಲಿ ಯುದ್ಧ ಮಾಡಬೇಕು ಎನ್ನುವಂತಹ ಒಂದು ಯೋಚನೆಯೂ ನನ್ನದಾಗಿತ್ತು. ಯಾಕಂದರೆ ಕುರುಕ್ಷೇತ್ರ ರಣಧಾರಿಣಿಯಲ್ಲಿ ನಮಗೆ ಆಹ್ವಾನ ಇರಲಿಲ್ಲ, ನಾವಲ್ಲಿಗೆ ಬರಲೂ ಇಲ್ಲ. ಯಾಕಂದರೆ ನಾವು ನಮ್ಮಷ್ಟಕ್ಕೆ ಬೇರೆಯಲ್ಲಿ ಇರುವಾಗ ಇನ್ನೊಬ್ಬರ ತೋಟಿಗೆ ನಾವು ಹೋಗಬಾರ್ದು. ಯಾಕಂದ್ರೆ ಹಲವಾರು ತೋಟಿಗಳನ್ನು ಮಾಡುವವರಲ್ಲಿ ಕೋಟಿ ಕೋಟಿ ಜನ ಒಳ ತೋಟಿಯನ್ನು ಹೇಳುತ್ತಾ ಬಂದವರ ಇರುವಾಗ ಅದನ್ನು ಕೇಳಲಿಲ್ವ ನೀನು? ಅದರಲ್ಲಿ ತೋಟಿ ಮಾಡುವುದು ಯಾಕೆ ಎನ್ನುವಂತ ರೀತಿಯಲ್ಲಿ ನಾವು ಸುಮ್ಮನೆ ಇದ್ದದ್ದು ಹೌದೇ. ಆದರೆ ನೀನೀಗ ಬಂದ ಉದ್ದೇಶ ಇದನ್ನು ಥಟ್ಟನೆ ಹೇಳಬೇಕಂತ ಒಂದು ಮಾತನ್ನು ನಾನು ಹೇಳುದು. ಯಾಕಂದ್ರೆ ಎಲ್ಲವನ್ನೂ ಆಲೋಚನೆ ಮಾಡಿದವರಿಗೆ ಥಟ್ಟನೆ ಹೇಳಲಿಕ್ಕೆ ಆಗ್ತದೆ. ಹೌದು, ಆಲೋಚನೆ ಮಾಡಿ 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 ಮಾತಾಡುವವರಿಗೆ ಥಟ್ಟನೆಯನ್ನು ತೀರ್ಮಾನಕ್ಕೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನ ಅಶ್ವವನ್ನು ನಾವು ಕಟ್ಟಿದ್ದೇವೆ ಅಂತೇಳಿ ನಿನಗೆ ಗೊತ್ತುಂಟು. ನರನುತ್ತಮ ತುರಂಗಮಂ ಅಂತ ನೀನೇ ಹೇಳಿ. ಹೌದು, ಸಾಮಾನ್ಯವಾದುದಲ್ಲ, ಅದು ಉತ್ತಮವಾದಂತಹ ತುರಗ. ಅದು ರಾಜಸೂಯಾದ್ವರದಿಂದ ಪೂಜಿಸಲ್ಪಟ್ಟಂತಹ ಕುದುರೆ. ಇದೆಲ್ಲ ನಿನಗೆ ಗೊತ್ತುಂಟು ಅಂತಾದ್ರೆ ಇದನ್ನೆಲ್ಲ ನೀನು ಅರಿತವನು ಎಂದಾದ ಮೇಲೆ ಏನು ಕಷ್ಟ ಇಲ್ಲ. ಕಷ್ಟ ಇಲ್ಲ, ಹೌದು, ಆದರೆ ಸ್ಪಷ್ಟ ಉತ್ತರವೂ ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಇಷ್ಟ ಅದುವೇ ಆಗಿದೆ. ಯಾಕಂದ್ರೆ ನಿನಗೆ ನಷ್ಟ ಮಾಡಲಿಕ್ಕೆ ನಾವು ತಯಾರಿಲ್ಲ. ಅದಕ್ಕಾಗಿ ನಾವು ಹೇಳುತ್ತಾ ಇರುವುದೇನು, ಬಿಡಿಸಿಕೊಳ್ಳುತ್ತೇನೆ ಎನ್ನುವಂತಹ ಬಿಂಕದಿಂದ ನೀನು ಪ್ರವೇಶವನ್ನು ಮಾಡಿದ್ದೆಯೋ ಅಥವಾ ಬಿಟ್ಟು ಪೋಪೆಯೋ? ಯಾಕಂದ್ರೆ ಬಿಟ್ಟು ಪೋಪೆ ಯಾಕೆ? ನಿನ್ನ ಚತುರಂಗ ಬಲದಂತಹ ಹೇಳುವಂತಹ ವೀರರೆಲ್ಲರೂ ದರಾಶಾಹಿಯಾಗಿ ಪುನರಪಿ ಎದ್ದಿದ್ದಾರೆ. ಹೌದು, ಒಬ್ಬನ ರಥ ತುಂಡಾಗಿದೆ, ಇನ್ನೊಬ್ಬರ ಬಿಲ್ಲಿಲ್ಲ, ಇನ್ನೊಬ್ಬರ ಬತ್ತಳಿಕೆ ಇಲ್ಲ, ಎಲ್ಲವೂ ಖಂಡ ತುಂಡವಾಗಿ ರಣದ ಈ ಖಂಡಗಳಲ್ಲಿ ಎಲ್ಲವೂ ಬಿದ್ದು ಹೋಗಿದೆ. ನೀನು ಸ್ಪಷ್ಟವಾಗಿ ಕಂಡವ. ಇದಕ್ಕಿಂತ ಮುಂದಿನ ಪ್ರವೇಶದಲ್ಲಿ ಎಲ್ಲ ರಣದಲ್ಲಿ ಹೇಗಾಗಿದೆ ನನಗೊತ್ತು ಗೊತ್ತಿಲ್ಲ. ಅಂದು ನನ್ನ ಎದುರಿಗೆ ಯುದ್ಧ ಮಾಡುವಾಗ ಮೀನಕೇತನನು, ವೃಷಕೇತನನು ಅಥವಾ ಯವನಾಶನು ಹಸುವಳಿದು ಬಿದ್ದರೋ ಕಸುವಳಿದು ಬಿದ್ದರೋ ಬಿದ್ದಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ನನ್ನಲ್ಲಿ ಸೋತಿದ್ದಾರೆ ಅಂತ ಅರ್ಥ. ಹಾಗಾಗಿ ನೀನು ನನಗೆ ಸೋತಿದ್ದಿ ಅಂತ ಹೇಳುವುದಕ್ಕೆ ನನಗೆ ಮನಸ್ಸು ಬಾರದು. ಯಾಕಂದ್ರೆ ಸೋತಿದ್ದಿ ಅಂತ ಹೇಳುವುದಕ್ಕೆ ಅರ್ಥ ಬೇರೆ ಬೇರೆ ಉಂಟು. ಹೌದು, ಯಾಕಂದರೆ ಆ ಗುಣ, ಆ ಶೌರ್ಯ, ಆ ಪ್ರತಾಪ, ಇದಕ್ಕೆ ಮನಸೋತದ್ದು ಅಂತ ಹೇಳುವಂತಹದ್ದು ಇರ್ತದೆ.
ಇನ್ನು ಕೈಲಾಗದೆ ಸೋತದ್ದು ಅಂತ ಹೇಳುವಂತಹದ್ದು ಇರ್ತದೆ. ಇದು ಯಾವುದೇ ಸೋತದ್ದು ಇರ್ಲಿ ಕೂಡ ನೀನು ಗೆದ್ದದ್ದು ಅಂತ ಹೇಳಬೇಕಾದ್ರೆ ನಿನ್ನಲ್ಲಿ ಯುದ್ಧದ್ದು ನಿನ್ನಗೆ ಬರಬೇಕಲ್ಲ. ಈಗ ನಿನ್ನಲ್ಲಿ ಇದ್ದದ್ದು ಇಲ್ಲಿ ಉಂಟಲ್ಲ, ಆದ ಕಾರಣ ಇಲ್ಲಿ ಇದ್ದದ್ದು ನೀನು ಕರೆದುಕೊಂಡು ಹೋಗಲಿಕ್ಕೆ ಬಂದದ್ದು ನೀನು ಕರೆದುಕೊಂಡು ಹೋಗುವೆಯಾ ಅಥವಾ ಕರೆಸಿಕೊಳ್ಳುತ್ತೇನೆ ಅನ್ನುವಂತಹ ಬಿಂಕ ನಿನ್ನಲ್ಲಿ ಉಂಟು? ಇದನ್ನು ನೀನು ಸ್ಪಷ್ಟವಾಗಿ ನನಗೆ ಇಷ್ಟವಾದದ್ದನ್ನು ನೀನು ಹೇಳಿದ್ರೆ ನಿನಗೆ ಮುಂದೆ ಹೋಗ್ಲಿಕ್ಕೆ ಕಷ್ಟ ಇಲ್ಲ. ಅಯ್ಯ ಸುಧನ್ವನೇ, ನನ್ನನ್ನು ಮೊದಲ ಬಾರಿಗೆ ಕಂಡಂತಹ ನೀನು ನಿನ್ನ ಪರಾಕ್ರಮ, ನಿನ್ನದ್ದಾದಂತಹ ಒಂದೊಂದು ಒಳತೋಟಿ, ನಿನ್ನನ್ನು ಸದಾ ಕಾಪಿಡುವಂತಹ ಶ್ರೀಕೃಷ್ಣ, ಅವನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದಂತಹ ನೀನು ಅತ್ಯಂತ ಶ್ರೇಷ್ಠನಿದ್ದಿ. ನಿನ್ನದ್ದಾದಂತಹ ಯೋಗ್ಯತೆಗೆ ನಾವು ಮಾರು ಹೋದವರಿದ್ದೇವೆ, ನಿನ್ನ ಯೋಗ್ಯತೆಗೆ ನಾವು ತಲೆಬಾಗುವುದಕ್ಕಿದ್ದೇವೆ ಅಂತ ಹೇಳ್ತಿ. ಹೌದು. ಆಮೇಲೆ ಹೇಳ್ತಿ, ಅಯ್ಯ ನಿನ್ನಶ್ವವ ಕಟ್ಟಿಕೊಂಡಿಹೆವು ನಾವು, ಅರ್ಥಾತ್ ನಮ್ಮ ತಂದೆ. ಇದುವರೆಗೂ ನಡೆದಂತಹ ಈ ಯುದ್ಧದ ಅನುಭವದ ಮೇಲೆ ನಿನ್ನಲ್ಲಿ ನನ್ನದು ಪ್ರಶ್ನೆ, ಬಿಟ್ಟು ಹೋಗ್ತೀಯೋ ಬಿಡಿಸುತ್ತೇನೆ ಎನ್ನುವಂತಹ ಬಿಂಕವೋ? ಯಾಕೆ ಇದು ಸಮನ್ವಯ ಆಗುವುದಿಲ್ಲ? ನೋಡು, ಯಾಕೆ ಸಮನ್ವಯವಾಗುವುದಿಲ್ಲ? ನೀ ಹುಡುಗ 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 ನಿನ್ನ ಗಡಗಿನ ಗುಡಿಯ ಕಟ್ಟಿಡು
ಅರ್ಥ ನೀನು ಆಡುತ್ತಿರುವಂತಹ ಒಂದೊಂದು ಮಾತುಗಳು ಒಂದಕ್ಕೊಂದು ಸಮನ್ವಯವಿಲ್ಲ. ನಾನು ಸರ್ವಶ್ರೇಷ್ಠನಿದ್ದೇನೆ, ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆಗಳಲ್ಲಿಯೂ ಜಯವನ್ನೇ ನಾನು ಸಾಧಿಸಿದರಿಂದ ಅದಕ್ಕಾಗಿ ವಿಜಯ ನೀನು. ಹೌದು, ಅದನ್ನು ನೀನು ತಿಳಿದಿದ್ದಿ, ಅದರ ಹಾಗೆ ವ್ಯವಹಾರವನ್ನು ಮಾಡಿದ್ದಿ. ಹಾಗಂತ ಎಲ್ಲಿಯೂ ನನಗೆ ಸೋಲೇ ಬರಲಿಲ್ಲ ಅಂತ ನಾನು ಹೇಳುವುದಕ್ಕೂ ಇಲ್ಲ. ಹಾಗಂತ ಸೋಲು ಸವನಿಸಿದಾಗಲೆಲ್ಲ ನನ್ನನ್ನು ಕಾಪಿಡುವುದಕ್ಕಾಗಿ ಶ್ರೀಕೃಷ್ಣನಿದ್ದಾನೆ ಎನ್ನುವುದನ್ನು ತಿಳಿದೇ ನೀನು ವ್ಯವಹರಿಸಿದ್ದಿ. ಖಂಡಿತ. ಯಾಕೆಂದ್ರೆ ಕೃಷ್ಣ ಕೃಪೆಗೆ ಪೂರ್ಣ ಪ್ರಮಾಣದಲ್ಲಿ ಪಾತ್ರನಾದಂತಹ ಅರ್ಜುನನೇ ಅಂತಲೇ ನೀನು ಪ್ರಾರಂಭಿಸಿ. ಕೃಷ್ಣ ಕೃಪಾ ಕಟಾಕ್ಷದಿಂದ ಈ ಹೊತ್ತು ಲೋಕದಲ್ಲಿಯೂ ಸರ್ವವ್ಯಾಪಿಯಾಗಿ ಬೆಳೆದಂತಹ ಅರ್ಜುನ ಮಮ ಪ್ರಾಣ ಹಿ ಪಾಂಡವ ನಿನ್ನನ್ನು ಕಂಡಾಗ ಧನ್ಯನಾದೆ ಅಂತಲೂ ಹೇಳ್ತಿ. ಹೌದು. ಮುಂದುವರಿದು ಹೇಳ್ತಿ, ನಿನ್ನ ಅಶ್ವವನ್ನು ನೀನು ಬಿಟ್ಟು ಹೋಗ್ತೀಯೋ, ಬಿಡಿಸುತ್ತೇನೆ ಎನ್ನುವಂತಹ ಬಿಂಕ ಏನಾದರೂ ನಿನ್ನಲ್ಲಿ ಉಂಟೋ ತಟ್ಟನೆ ಹೇಳಬೇಕು ಅಂತ ಹೇಳ್ತಿ. ಇದನ್ನು ನೀನು ಹೇಗಪ್ಪ ಸಮನ್ವಯ ಮಾಡ್ತಿ? ಓ, ಹಾಗಾಗಿ ನೀನು ನನ್ನನ್ನು ಹಾಗೆ ನಾನು ಹೌದು ಅಂತಾದರೆ ನಿನ್ನನ್ನು ಗೆದ್ದು ನಿನ್ನನ್ನು ದೆಸೆಗೆಡಿಸಿ ನಾನೀ ಕುದುರೆಯನ್ನು ಬಿಡಿಸಿಕೊಳ್ಳಲಾರೆ ಎನ್ನುವಂತಹ ಆ ಯೋಚನೆ ನಿನಗೆ ಯಾಕೆ ಬಂತು? ಯಾಕೆ ಬಂತು ಅಂದರೆ ಉತ್ತರ ಇಲ್ಲಿಯೇ ಉಂಟು. ಹುಡುಗ. ಹಾಗಾಗಿಯೇ ಹಿಂದೆ ಮುಂದೆ ನೀನು ಆಲೋಚಿಸದೆ ಆಡಿದ್ದಿ. ಮಾತ್ರವಲ್ಲ, ಈ ಪ್ರಾಯದಲ್ಲಿ ಹೀಗೆಯೇ ಮಾತಾಡಬೇಕು. ನಾನು ಹಾಗೆಯೇ ಮಾತನಾಡಿದವನಪ್ಪ ನಿನ್ನ ಪ್ರಾಯದಲ್ಲಿ. ಹಾಗಾಗಿ ಕ್ಷತ್ರಿಯನಾದಂತಹ ನೀನು ಇಂತಹ ಉತ್ಸಾಹದ ಮಾತುಗಳನ್ನಾಡಿದ್ದಿ ಎಂಬ ಕಾರಣದಿಂದಲಾಗಿ ನಾನು ಕೋಪಿಸಿಕೊಳ್ಳುವುದಕ್ಕಿಲ್ಲ, ಸಹಜವಾದದ್ದನ್ನೇ ಆಡಿದ್ದಿ. ಹಾಗಂತ ಒಂದು ಸ್ವಲ್ಪವಾದರೂ ಯೋಚಿಸಬೇಡುವ. ನಿನಗೆ ಸಿಕ್ಕಂತಹ ಒಬ್ಬೊಬ್ಬ ಗುರು ಎಂಥವ್ರು ನಾವೆಲ್ಲ ಕೇಳಿ ಬಲ್ಲೆವು. ಈ ಚಂಪಕಾವತಿಯ ಯೋಗ್ಯತೆ ಏನು, ನಿನ್ನಪ್ಪನದ್ದಾದಂತಹ ಯೋಗ್ಯತೆ ಏನು, ಅವನದ್ದಾದಂತಹ ಸಾಮರ್ಥ್ಯವೇನು, ಅವನದ್ದಾದಂತಹ ಧರ್ಮಶ್ರದ್ಧೆ ಏನು, ಅವನದ್ದಾದಂತಹ ಪರಾಕ್ರಮ ಏನು, ಎಲ್ಲವನ್ನೂ ನಾವು ಬಲ್ಲವರೇ ಆಗಿದ್ದೆವು. ಹಾಗಂತ 14 ಲೋಕಗಳನ್ನು ಗೆದ್ದ ಒಬ್ಬ ಪಾರ್ಥನ ಮುಂದೆ ನಿನ್ನ ಬೆಡಗಿನ ನುಡಿ, ಕುಮಾರ, ಈ ಬೆಡಗಿನ ನುಡಿಯುಂಟಲ್ಲ, ಇದೆಲ್ಲ ನನ್ನಂತಹ, ನೀನು ಸರಿಯಾಗಿ ನೋಡೊಮ್ಮೆ ನನ್ನನ್ನು. ಬಿಳಿ ಗೆರೆ ಎಷ್ಟುಂಟು ತಲೆಯಲ್ಲಿ, ಮಾತ್ರವಲ್ಲ ನಾನು ಆಡುತ್ತಿರುವಂತಹ ಒಂದೊಂದು ಮಾತಿಗೂ ತೂಕ ಎಷ್ಟುಂಟು. ನಾ ಬರುವಾಗ ನನ್ನ ಹಿಂಗಡೆಯಿಂದ ಬಂದವರೆಲ್ಲರೂ ಆಡಿದಂತಹ ಒಂದೊಂದು ಮಾತುಗಳು ಹೇಗುಂಟು ಎನ್ನುವುದನ್ನು ನೀನು ತಿಳಿದು ಲೋಕಗಳಲ್ಲಿಯೂ ಹೆಸರನ್ನು ಪಡೆದಂತಹ ಪಾರ್ಥನ ಮುಂದೆ, ಶ್ರೀಕೃಷ್ಣನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ ಪಾರ್ಥನ ಮುಂದೆ ನೀನು ಹೀಗೆ ಮಾತುಗಳನ್ನಾಡಿದರೆ, ಕುಮಾರ, ಈ ನಿನ್ನ ಬೆಡಗಿನ ನುಡಿ ನಿನ್ನಂತಹ ಸಣ್ಣ ಪ್ರಾಯದವರು ಅಥವಾ ನಿನಗಿಂತಲೂ ಸಣ್ಣ ಪ್ರಾಯದವರು, ಈಗ ನೀನು ಸಣ್ಣವನು ಅಂತಂದ್ರೆ ಪ್ರಾಯದಲ್ಲಿ ತೀರ ಸಣ್ಣವನು ಅಂತ ಅರ್ಥ. ನನ್ನ ಮುಂಭಾಗದಲ್ಲಿ ನೀನು ಸಣ್ಣವ, ಅತೀ ಸಣ್ಣವ. ಹಾಗಾಗಿ ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ಯಾಕೆ ಬೆಡಗಿನ ನುಡಿ ಅಂತ ಹೇಳುದ? ಹೌದೇ ಹೌದು. ನಾನು ಹುಡುಗ ಅಂತ ಹೇಳುದ? ಹೌದು. ನಿನ್ನ ಕಡೆಯವರು ನನ್ನಲ್ಲಿ ಎಷ್ಟು ಜನ ಹೋರಾಟವನ್ನು ಮಾಡಿದರು, ಅವರೆಲ್ಲರೂ ಕೂಡ ಪ್ರಾಯಸ್ಥರು.
ಅಲ್ಲ ಅಲ್ವಾ? ಪ್ರಾಯಸ್ಥರಲ್ಲ, ನಿನ್ನ ಪ್ರಾಯಕ್ಕೆ ಸಮಗಟ್ಟುವವರೇ. ಸಮಗಟ್ಟುವವರಾದರೂ ಕೂಡ ಅವರು ತೋರಿಸಿದಂತಹ ಪರಾಕ್ರಮ ಅತ್ಯಂತ ವಿಶೇಷದ್ದೇ ಇರಬಹುದು. ಹೌದು. ಆದರೆ ನನ್ನಲ್ಲಿ ಮಾತ್ರ ನಡೀಲಿಲ್ಲ ಎನ್ನುವಂತಹದ್ದು ವಿಷಯ ಬೇರೆ. ಅದು ಅಲ್ಲದೆ ನೀನೀಗ ನಿನ್ನನ್ನು ಬೇಕಾದ ಹಾಗೆ ನಾನು ಹೊಗಳಿದ್ದೇನೆ, ಅಲ್ಲಿ ಅತ್ಯಂತ ಎತ್ತರಕ್ಕೆ ನಿಟ್ಟಿದ್ದೇನೆ, ಅದು ಹೌದೇ, ಅದು ಸತ್ಯವೂ ಹೌದು. ಯಾರಾದರೂ ನಿನ್ನನ್ನು ನೋಡಿದರೆ ಅದನ್ನು ಮೇಲೆ ಇಡಬೇಕಾದದ್ದೇ, ಅದನ್ನು ಇಟ್ಟೆ, ಅದು ಕೆಳಗಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ಅವರದ್ದೇ ಲೋಪ. ಹೌದು. ಯಾಕಂದ್ರೆ ನೀನು ಅಷ್ಟು ದೊಡ್ಡ ಮನುಷ್ಯ ಅಂತ ಹೇಳುವಂಥದ್ದು ಸತ್ಯವೇ ಸತ್ಯ. ಇದರಲ್ಲಿ ಕೇಳುವುದು ಯಾಕೆ ಅಂತ ಕೇಳಿದರೆ, ನಿಮ್ಮಯ ಕುದುರೆಯ ಮೇಲಿನ ಪಣಯ ಲೇಖ, ಈ ಲೇಖನವನ್ನು ನೋಡಿದಾಗ, ನಿನ್ನ ಈ ವರ್ತನೆಯನ್ನು ನೋಡಿದಾಗ, ಆಕೆ ವಾಲರಿದ ಕಟ್ಟಿ ಕಾದುವುದು, ಹೌದು, ಇದರ ನಿಯಮ. ಅದು ನಿಯಮ. ಈ ನಿಯಮಕ್ಕೆ ಅನುಸಾರವಾಗಿ ಕಟ್ಟುವುದು ನಿಯಮವೇ ಅಲ್ವಾ? ಹೌದು. ಅದು ಎರಡೂ ನಿಯಮ ಅಂತ ಹೇಳಿ ಆದರೆ ನಮ್ಮ ಮಾತಿಗೂ ಒಂದು ಸಂಯಮ ಅಂತ ಹೇಳುವಂತಹದ್ದು ಇರ್ತದೆ ಅಲ್ವಾ? ಈ ಸಂಯಮದಿಂದಾಗಿ ನಾವು ಸಾವಧಾನದಿಂದ, ಬಿಂಕದಿಂದ ನೀನು ಕಾದುವೆಯೋ ಬಿಡಿಸುವೆನೆಂಬ ಬಿಂಕವು, ಹೌದು ಅಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ನಾನು ಅಲ್ಲಿ ಕೇಳಿದ್ದೆ. ಇದನ್ನು ನೀನು ಅರ್ಥವಿಸಿಕೊಂಡದ್ದು ಹುಡುಗ, ಬೆಡಗಿನ ಹುಡುಗ, ನಿನ್ನ ನುಡಿಯನ್ನು ಕಟ್ಟಿಡು ಅಂತ. ಇದಕ್ಕೆ ಹೇಳುದು ಮೂಢ ಅಂತ ಹೇಳಿ ಅಲ್ವಾ? ಅಷ್ಟು ಬೇಗ ನೀನು ಮುಂದುವರಿಬೇಡ. ಬೇಡವಾ? ಈಗ ನಾನೇನು ಇದನ್ನು ಇಷ್ಟೇ ಸಮಯದ ಒಳಗೆ ಮುಗಿಸಿಕೊಡ್ತೇನೆ ಅಂತ ಹೇಳಲಿಲ್ಲ. ಮಾತ್ರ ಅಲ್ಲ, ನಿನಗೆ ಹೇಳಬೇಕಾದ್ದನ್ನು ಬಾಕಿ ಉಳಿಸಿಕೊಂಡಿದ್ದೇನೆ. ನೀ ಮಧ್ಯದಲ್ಲಿ ಬಾಯಿ ಹಾಕಿ ಮಾತನಾಡಿದ್ದು ನನಗೆ ಸಂತೋಷ ಆಯ್ತು. ನೀ ಹೇಳಿದೆಯಲ್ಲ, ನಿನ್ನ ಕಡೆಯಿಂದ ಬಂದವರು ಯಾರ್ಯಾರು ಎಲ್ಲ ಬಂದಿದ್ರು ಅವರೆಲ್ಲರೂ ತೀರ ಅಲ್ಲವಲ್ಲ, ಅವರು ಹುಡುಗರು ಅಲ್ಲವೋ ಹೌದೋ ಎನ್ನುವುದು ಪ್ರಶ್ನೆ ಅಲ್ಲ. ಅಯ್ಯ, ನಾ ಹೇಳಿದ್ದೇನು, ಅವರಿವರನ್ನು ಗೆದ್ದ ಮಾತ್ರದಿಂದ ಅಜೇಯನು ಅಜಿಂಕ್ಯನು ವಿಜಯನೇ ಎಂದೆನಿಸಿಕೊಂಡಂತಹ ಈ ವಿಜಯನ ಮುಂಭಾಗದಲ್ಲಿ ನಿನ್ನದು ಬೆಡಗಿನ ನುಡಿಯಾಯಿತು, ಅದನ್ನು ಕಟ್ಟಿಡು. ಮಾತ್ರವಲ್ಲ, ನಿನ್ನಲ್ಲಿ ಈ ಉತ್ಸಾಹ ಉಂಟಲ್ಲ, ಈ ರಣಾಂಗಣದಲ್ಲಿ ಯಾರು ಬಂದರೂ ನೋಡ್ತೇನೆ ಎಂಬ ಆ ಉತ್ಸಾಹ, ಅದು ನನಗೆ ಸಂತೋಷವನ್ನೇ ಬೇಕಲ್ಲ ಅದು. ಹಾಗಂತ ಈ ಅರ್ಜುನನ ಮುಂಭಾಗದಲ್ಲಿ ನೀನು ಹೋರಾಟ ಮಾಡಿದೆ ಅಂತಾದ್ರೆ ಈಗ ಅವರಿಗೇನು ಗತಿಯಾಗಿದೋ ಆ ಗತಿ ನಿನಗೆ ಬರ್ತದೆ ಅಂತ ಹೇಳಿ ಆಲೋಚನೆ ಮಾತ್ರ. ಆದುದರಿಂದ ಅಲ್ಲ, ಆಲೋಚನೆ ಅಲ್ಲ, ಈಗ ನಿರ್ಧಾರವಾಗಿ ಪಾರ್ಥ ಎಲ್ಲಿಯಾದ್ರೂ ಸೋತ್ರೆ, ಸೋತಲ್ಲಿಯೂ ಅವನಿಗೆ ಗೆಲುವನ್ನು ನೀಡುವುದಕ್ಕಾಗಿ ಕೃಷ್ಣನಿದ್ದಾನೆ. ಹಾಗಾಗಿ ಪಾರ್ಥ ಸೋಲುವುದಕ್ಕೆ, ಹಾಗಾಗಿ ಪಾರ್ಥನ ಮುಂಭಾಗದಲ್ಲಿ ನಿನ್ನದು ಬೆಡಗಿನ ನುಡಿ, ಅದ ಕಟ್ಟಿಡು. ಇನ್ನು ಹಯವನ್ನು ಬಿಡು, ಕಪ್ಪವನ್ನು ಕೊಡು. ಅದು ಇಷ್ಟೇ ಅಂತಲ್ಲ, ಒಂದು ಸ್ವಲ್ಪ ಕಪ್ಪವನ್ನು ಕೊಡುವುದರ ಮೂಲಕವಾಗಿ ನಿನ್ನಲ್ಲಿರುವಂತಹ ಈ ಉತ್ಸಾಹ ಉಂಟಲ್ಲ, ಆ ಉತ್ಸಾಹಕ್ಕೆ ಇನ್ನೂ ಒಂದಷ್ಟು ಅವಕಾಶ. ಇಡೀ ಭರತಖಂಡದಲ್ಲಿ ಈ ಕುದುರೆಯು ಸಾಗುವುದಕ್ಕುಂಟು. ಆ ಕುದುರೆಯ ಬೆಂಗಾವಲಿಗಾಗಿ ನಾನಿನ್ನು ಹಿಂದೆ, ಮುಂದೆ ನೀನು. ಇಡೀ ಯುದ್ಧದ ಎಲ್ಲ ಹೊಣೆಯೂ ನಿನಗೆ. ಹಾಗಾಗಿ ಭರತಖಂಡದಲ್ಲಿ ಈ ಹೊತ್ತು ಅರ್ಜುನನಲ್ಲ, ಸುಧನ್ವ ಎಂಬಲ್ಲಿಗೆ ನಿನ್ನನ್ನು ಕೊಂಡೊಯ್ಯುತ್ತೇನೆ. ಹಾಗಾಗಿ ಕಪ್ಪ ಕೊಡು, ಭಯವನ್ನು ಬಿಡು. ಪ್ರಾಯದವರು ನಿನ್ನ ಒಟ್ಟಿಗೆ ನಾನು ಬಂದರೆ, ನಿನಗಿಂತ ಹೆಚ್ಚು ಪ್ರಾಯದವರನ್ನು ಎದುರಿಸುವಂತಹ ಯೋಗ ನನಗೆ ಸಿಕ್ಕಿದರೆ, ಆವಾಗ ಅವನು ಕೂಡ ಇಂಥದ್ದನ್ನೇ ನನಗೆ ಮಾಡಿದರೆ ಅಲ್ಲಿ ಸೋಲು ನನಗೆ ಮಾತ್ರ ಅಲ್ಲ, ನಿನಗೂ ಉಂಟಾಗ್ತದೆ. ಅದು ಆದರೆ ಹೋದರೆ ರೇ ರಾಜ್ಯ ಎಲ್ಲ ಬೇಡ. ಈಗ ಪ್ರಸ್ತುತ ಏನು ನಿನ್ನ ಹತ್ತಿರ ಬೇಡ ಅಂತ ಹೇಳಿದೆಯಲ್ಲ, ಹಾಗಾದರೆ ಅದನ್ನು ಅಲ್ಲಿಗೆ ಹೋಲಿಸೋಡುವನ. ನೀನು ಮೂಢನೆಂಬರೇ
ಆಡುತ್ತೀರರು ಕೆಲರು ಮಾಡದೆ ಯುದ್ಧವ ವಾದಿದ ನಂಗಳ ಬೇಡಲು ಬಿಜನೆ ನೀನೋ ಅರ್ಥ ನೀನೇನು ನಿನ್ನ ಹತ್ತಿರ ನಾನು ಯುದ್ಧ ಮಾಡಿದರೆ ಗೆಲುವು ಕಾಣಲಿಕ್ಕಿಲ್ಲ ಎನ್ನುವಂತಹದ್ದು ಭಾವದಿಂದ ಹಾಗೆ ಹೇಳ್ತಾ ಇದ್ದಿ ಅಲ್ವಾ? ಎಲ್ಲರ ಹಾಗೆ ಹೋರಾಡಿದ ಹಾಗೆ ಅಲ್ಲ. ಪಾರ್ಥನೆಂದರೆ ಏನು ಅಂತೇಳಿ ನಿನಗೆ ಅರ್ಥ ಮೊದಲೇ ಆಗಿದೆ. ಅರ್ಥಪೂರ್ಣವಾದಂತಹ ಮಾತನ್ನು ನೀನು ಆಡಿದ್ದಿದ್ಲು ನೀನೇ ಆಗಿ ಹೇಳಿದ್ದು. ನಾನು ಅದನ್ನು ಒಪ್ಪುತ್ತೇನೆ. ಹೌದಾದರೂ ಕೂಡ ಕ್ಷತ್ರಿಯ ಪಂಥ ಅನುಸಾರವಾಗಿ ಕುದುರೆಯ ಪ್ರಣಾಳಿಕೆತದಲ್ಲಿ ಏನೆಲ್ಲ ಬರೆದಿದೆ ಅದನ್ನು ಅನುಷ್ಠಾನಗೊಳಿಸುವಂತಹ ಉದ್ದೇಶವುಳ್ಳವನಾದಂತಹ ನಾನು ಕುದುರೆಯನ್ನು ಬಂಧಿಸಿದ್ದು ಹೌದು. ಬಲ್ಪುಳ್ಳವರು ಕಾದುವುದು ಎನ್ನುವಂತಹ ರೀತಿಯಿಂದ ಅದು ನಿಯಮವಾಗಲಿ ಏನೇ ಆಗಲಿ, ಕಾದುವುದು ಅಂತ ಹೇಳಿ ಅದರ ಕಾದಿಯೇ ಕಪ್ಪವನ್ನು ಕೊಡುವುದು ಅಥವಾ ಮುಂದಕ್ಕೆ ಏನಾಗುವುದು ಅದು ದೈವಕ್ಕೆ ಬಿಟ್ಟದ್ದದು. ಸೋಲು ಗೆಲುವು ದೈವಾಧೀನ ಎನ್ನುವಂಥದ್ದು ಸತ್ಯ ತಾನೆ. ಯಾಕಂದರೆ ಎಲ್ಲ ಕಡೆಯಲ್ಲಿಯೂ ರಣವಿಜಯಿ ವಿಜಯಿ 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 ಎನ್ನುವಂತಹ ವಿಜಯನಾಮಧೇಯಕ್ಕೆ ಸಾರ್ಥಕವಾದಂತಹ ಕೃತಿಯನ್ನು ಮಾಡಿದವ ನೀನಾದರೂ ಕೆಲವು ಕಡೆಯಲ್ಲಿ ಸೋಲನ್ನು ಅನುಭವಿಸುತ್ತಿ ನೀನು ಸತ್ಯ ತಾನೆ. ಹಾಗಾದರೆ ಗೆಲುವೊಂದೇ ಅಜೇಯತ್ವವೊಂದೇ ಒಬ್ಬನಿಗೆ ಕಟ್ಟಿಟ್ಟದ್ದಲ್ಲ. ಹಾಗಾದರೆ ಕೆಲವು ಕಡೆಯಲ್ಲಿ ಸೋಲನ್ನು ಅನುಭವಿಸಿದ್ದಾನೆ ಪಾರ್ಥ. ಅದರಂತೆಯೇ ಒಂದು ವೇಳೆ ನನ್ನಲ್ಲಿ ಹೋರಾಟವನ್ನು ಮಾಡಿದಾಗ ಕ್ಷತ್ರಿಯ ಪಂಥಾನುಸಾರವಾಗಿ ನಾನು ಕಾದಿದರೆ ಸೋಲದವರು ಸೋಲಬಾರದು ಯಾಕೆ? ಇಂಥದ್ದು ಒಂದು ಪ್ರಶ್ನೆ. ಎರಡನೆಯದಾಗಿ ಹೋರಾಟಕ್ಕೆ ಇನ್ನೂ ಸಹ ಧನುಸಿನ ಸಿಂಜಿನಿಗೆ ನಮ್ಮ ಬಾಣ ಇರುವರದ್ದು ಹೋಗಲಿಲ್ಲ. ಕೇವಲ ಎದುರಿಗೆ ಸಂವಾದವನ್ನು ಮಾಡುತ್ತಾ ಇದ್ದೇವೆ. ಕೇವಲ ಇದು ವಿವಾದಕ್ಕೆ ನಾಂದಿಯಾಗುತ್ತದೋ ಏನೋ ಎನ್ನುವಂತಹದ್ದು ನನಗಂತೂ ಗೊತ್ತಿಲ್ಲ. ಅಲ್ಲ, ಬಾಣ ಸಂಯೋಜನೆಯನ್ನು ಮಾಡುವುದಕ್ಕೆ ನನಗೆ ಭಯ ಕುಮಾರ. ಅದು ಇರ್ಲಿ, ಆ ಭಯ ಇರ್ಲಿ. ಆ ಭಯವನ್ನು ವ್ಯಯ ಮಾಡಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ಅದು ಏನೇ ಆಗಿರ್ಲಿ, ನೀನು ಈಗ ಒಂದು ವೇಳೆ ಏನಾದರೂ ಕೊಡು ಅಂತ ಹೇಳ್ತಾ ಇದ್ದೆ. ಹೌದು, ಇದು ಸುಲಭವ? ಅತ್ಯಂತ ಸುಲಭದ ಶಬ್ದಗಳಿಂದ ನೀನು ಕುದುರೆಯನ್ನು ಕಟ್ಟಿದ್ದಿ, ಅದನ್ನು ಬಿಟ್ಟುಕೊಡು, ಅದರ ಒಟ್ಟಿಗೆ ಏನಾದರೂ ಕೊಡು. ಇಂಥದ್ದು ಬೇಡಿಕೆ ನಿನ್ನದು. ಇದು ನಿನ್ನಂಥವನಿಗೆ ಸರಿಯಾ? ಇದಕ್ಕಾಗಿ ನಿನ್ನನ್ನು ಬುದ್ಧಿವಂತ ಅಂತ ಹೇಳುದ ಅಥವಾ ವೀರ ಕ್ಷತ್ರಿಯ ಅಂತ ಹೇಳುದ, ಮೂರು ಲೋಕದ ಗಂಡುಗಲಿಂದ ಹೇಳುದ, ಅಥವಾ ನೀನು ಬೇಡಲಿಕ್ಕೆ ಬಂದಂತ ದ್ವಿಜ ಅಂತ ನಿನ್ನನ್ನು ಹಾಗೆ ಕರೀಬಹುದಾ? ಇದೆಲ್ಲವನ್ನು ನಾನು ಆಲೋಚನೆ ಮಾಡುದೀಗ. ಇದು ಯಾಕೆ ಈ ಪಾರ್ಥ ಹೀಗೆ ಕೇಳ್ತಾನೆ? ಯಾಕೆ? ಕುದುರೆಯನ್ನು ಕಟ್ಟಿಯಾಗಿದೆ, ಬಲ್ಪುಳ್ಳವರು ಕಟ್ಟುವುದು, ಇಲ್ಲದಿದ್ದರೆ ಪಾರ್ಥನನ್ನು ಕಂಡು ಅವನ ಒಟ್ಟಿಗೆ ಹೋಗುದು, ಅದನ್ನು ಒಟ್ಟಿಗೆ ಬರಬಹುದು ಅಂತ ಹೇಳಿದವನು ನೀನೆ. ಅದರಲ್ಲಿಯೂ ಹಾಗೆ ಉಂಟು ಬರ್ದದ್ದು. ಹಾಗಾಗಿ ನಾವದನ್ನು ಕ್ಷತ್ರಿಯೋಚಿತವಾದಂತಹ ಪಂಥದ ಮುಖೇನವಾಗಿ ನಿನ್ನ ಅಶ್ವವನ್ನು ನಾವು ಕಟ್ಟಿದ್ದೇವೆ, ಕಾದಲಿಕ್ಕೆ ಅಣಿಯಾಗಿದ್ದೇವೆ. ಬೇಕಾದಷ್ಟು ಹೋರಾಟವನ್ನು ನಿನ್ನ ಕಡೆಯವರಲ್ಲಿ ನಾವು ಮಾಡಿ ಆಯಿತು. ಅವರೆಲ್ಲರೂ ಸೋತು ಆಯಿತು. ಸೋಲದೆ ಇದ್ದಂತಹ ನೀನು, ನಿನಗೆ ನಾನು ಸಾಲದೇ ಇದ್ದೆ ಅಂತ ಹೇಳಿ ಹೇಗೆ ಗೊತ್ತಾಗೋದು? ಹಾಗಾದ ಕಾರಣ ನಾನು ನಿನಗೆ ಸಾಕಾಗಬಹುದು, ನಿನಗೆ ನನ್ನಲ್ಲಿ ಹೋರಾಟವನ್ನು ಮಾಡಿ ನಿನಗೂ ಸಾಕಾಗಬಹುದು. ಆದದ್ದರಿಂದ ಹೇಳುವುದು, ನೀನು ದ್ವಿಜನಂತೆ ನನ್ನಲ್ಲಿ ಬೇಡುವುದು ಬೇಡ. ನಿನಗೆ ನಾನು ಕುದುರೆಯನ್ನು ಹಾಗೆ ನೀಡುವುದು ಇಲ್ಲ. ನೀನು ನನ್ನನ್ನು ಆ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕಾಡುವುದು ಅದು ಬೇಡ. ಇನ್ನು ಏನು ನೋಡುವುದು? ನಿನ್ನ ಹತ್ರ ಹೇಳಲಿಕ್ಕೆ ಏನುಂಟು? ನೀನು ಬೇಡಲಿಕ್ಕೆ ದ್ವಿಜನು, ದ್ವಿಜನು, ಇದು ನಿಜನು ಆಗಿದ್ರೆ ಭೂತಳದಲ್ಲಿ ಸಾಲಿ ಕೊಲ್ಲುವುದಿದು
ಯುದ್ಧವನ್ನು ಮಾಡದೆ ಆ, ಯಾವ ಈ ಅಶ್ವಮೇಧ ಯಾಗದ ಪದ್ಧತಿ ಉಂಟೋ ಆ, ಅದರ ಪ್ರಕಾರವೇ ನೀನು ಹೋರಾಟವನ್ನು ಮಾಡಿ ಹ್ಮ್ ಒಂದು ಇತ್ಯರ್ಥವನ್ನು ಮಾಡುವುದಕ್ಕೆ ಬದಲಾಗಿ ಕುದುರೆಯನ್ನು ಕೊಡು, ಕಪ್ಪವನ್ನು ಕೊಡು ಎಂಬ ಹಾಗೆ ನೀನು ಮಾತುಗಳನ್ನಾಡುತ್ತಾ ಇದ್ದಿ. ಕಪ್ಪವನ್ನು ಬೇಡುವುದಕ್ಕೆ ಬೇಡುವುದಕ್ಕಾದರೂ ನಿನಗೆ ಯೋಗ್ಯತೆ ಉಂಟೋ? ನೀ ದ್ವಿಜನೇ, ದ್ವಿಜ ಹೌದು. ಹಾಗಂತ ನೀನು ಯಾರನ್ನು ದ್ವಿಜ ಅಂತ ಯೋಚಿಸಿದ್ದೀಯೋ ಆ ದ್ವಿಜ ನಾನಲ್ಲ. ಈ ನಿನ್ನ ಮಾತಿನಲ್ಲಿಯೇ ನೀನು ಅದನ್ನು ಹೇಳಿದೆ. ಈಗ ನೀನು ಕಪ್ಪವನ್ನು ಬೇಡುವುದಕ್ಕಾಗಿಯೇ ಬಂದವನು ಹೌದು ಅಂತಾದರೆ ದ್ವಿಜತ್ವ ನಿನ್ನಲ್ಲಿ ಉಂಟು. ಉಂಟಾದರೂ ಬೇಡುವ ಸ್ಥಿತಿಯಲ್ಲಿ ನೀನಿಲ್ಲ. ನೀ ಬೇಡಬೇಕು ಅಂತಾದರೆ ನಿನ್ನ ಶಿರಸ್ಥಾನ, ನಿನ್ನ ಕಿರೀಟ ಇದನ್ನೆಲ್ಲ ಕಳಚಿಟ್ಟು ಆಮೇಲೆ ಒಬ್ಬ ಕ್ಷತ್ರಿಯ ದ್ವಿಜನಾಗಿ ಯುದ್ಧ ಮಾಡದೆಯೇ ನಿನ್ನಲ್ಲಿ ಬೇಡಿ ಪಡೆಯುವುದಕ್ಕಾಗಿ ಬಾರುವುದಾದರೆ ಆದೀತು ಎಂಬ ಹಾಗೆ ನೀನು ಮಾತನ್ನಾಡಿದೆ. ಕುಮಾರ, ನಿನಗೆ ಗೊತ್ತಿಲ್ಲ, ಈ ಭೂತಳದಲ್ಲಿಯೇ ನೀನು ಇರುವವನು ಹೌದಲ್ಲ? ಹೌದೇ ಹೌದು. ಭೂತಳವನ್ನು ಬಿಟ್ಟು ನೀನು ಬೇರೆ ಎಲ್ಲಿಯೋ ಇಲ್ಲವಲ್ಲ? ಇಲ್ಲ. ಹಾಗಿರುವಾಗ ಭೂತಳದ ನ್ಯಾಯ ಎನ್ನುವುದು ಸುಧನ್ವನಾದ ನಿನಗೂ ಅನ್ವಯ ಆಗಬೇಕು, ಆಗುತ್ತದೆ. ಹಾಗಾಗಿ ನಾವೆಲ್ಲ ಬಹಳಷ್ಟು ಯೋಚನೆಯನ್ನು ಮಾಡುವವರು. ನಮ್ಮ ಹಿಂದಿನವರು ಏನು ದಾರಿಯನ್ನು ಹಾಕಿಕೊಟ್ಟಿದ್ದಾರೋ ಅದರಂತೆ ನಡೆಯುವುದಕ್ಕೆ ಪ್ರಯತ್ನವನ್ನು ಮಾಡುವವರು. ಭೂತಳದಲ್ಲಿ ಸಾರಿಕೊಳ್ಳುವುದರಸುಗಳ ಹಸನಾದ ನೀತಿ. ಅನ್ಯಾಯಿಯಾದರೂ ಆತ ತಾಯಿಯೇ ಆದರೂ ಅವನನ್ನು ಕೊಲ್ಲುವಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡಬೇಕು. ಅವನಿಗೆ ಬದುಕಿಕೊಳ್ಳುವುದಕ್ಕಾಗಿ ಒಂದು ನ್ಯಾಯವನ್ನು ನೀತಿಯನ್ನು ಹೇಳುವುದರ ಮೂಲಕವಾಗಿ ಅವನನ್ನು ರಕ್ಷಿಸಲಿಕ್ಕೆ ಆಗ್ತದೋ ಅಂತ ನೋಡಬೇಕು ಅಂತ ನಮಗೆ ರಾಮಚಂದ್ರನೇ ಹಾಕಿಕೊಟ್ಟ ದಾರಿ. ಇನ್ನು ನಮ್ಮ ಕುರಿತಾಗಿ ಹೇಳೋದಿದ್ದರೆ, ನಮ್ಮ ಅಣ್ಣ ದ್ರೌಪದಿ ದೇವಿಯನ್ನು ತಾನು ಒತ್ತೆ ಇಟ್ಟು ಆ ದ್ರೌಪದಿಗೆ ಆಗುತ್ತಿರುವಂತಹ ಅನ್ಯಾಯವನ್ನೆಲ್ಲ ಕಣ್ಣಾರೆ ಕಂಡ್ರು. ಅದನ್ನೇನೋ ಮಾಡುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿಗೆ ತನ್ನನ್ನು ತಾನು ಒದಗಿಸಿಕೊಂಡವನಾಗಿದ್ದರು. ಮತ್ತೆ ಏನು ನಿಬಂಧನೆಗಳಿತ್ತೋ ಅವೆಲ್ಲವನ್ನೂ ಮುಗಿಸಿದ ಮೇಲೆ ನಮಗೆ ಅಂತಹ ಒಂದು ನಿಕೃಷ್ಟವಾದಂತಹ ಸ್ಥಿತಿಯನ್ನು ಒದಗಿಸಿದಂತಹ ಸುಯೋಧನ, ಅವನಲ್ಲಿಯೂ ನಮ್ಮ ಅಣ್ಣನ ಮಾತೇನು? ದೊರೆತನ ಸುಡಲಿನ್ನು, ಬಡತನವೇ ನಮಗೆ ಸಾಕು, ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಯಾಕೆ ಅರಸೊತ್ತಿಗೆಗಾಗಿ ನಾವು ಅವರನ್ನು ಸಂಹಾರ ಮಾಡುವುದು ತಪ್ಪಾಗುತ್ತದೆ. ಸಹೋದರರೊಳಗೆ ಇಂತಹದ್ದು ನಡೆಯಬಾರದು. ಹಾಗಾಗಿ ಅನ್ಯಾಯವನ್ನೇ ಮಾಡಿದವನಾಗಿದ್ರೂ ಅವನಿಗೂ ಕ್ಷಮೆ, ಅವನಿಗೂ ಬದುಕಿಕೊಳ್ಳುವುದಕ್ಕೆ ಅವಕಾಶ, ಅವನು ಬದುಕುವ ವ್ಯವಸ್ಥೆಯಲ್ಲಿಯೇ ಇರಬೇಕು ಎನ್ನುವಂತಹ ಮನಸ್ಸನ್ನುಳ್ಳವನಾಗಿದ್ದ ನಮ್ಮಣ್ಣ. ಹಾಗಾಗಿ ಅವರನ್ನೆಲ್ಲ ಸಂಹಾರ ಮಾಡಿದುದರಿಂದಲೇ ಬಂದ ಪಾಪಕ್ಕಾಗಿ ಮಾಡುತ್ತಿರುವಂತಹ ಈ ಯಾಗ, ಇದರಲ್ಲಿ ಅಲ್ಲಿ ಪಾಪ ಆಗಿದೆ ಅಂತ ಇನ್ನೂ ಪಾಪವನ್ನು ಮುಂದುವರಿಸುವ ಅಥವಾ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತಹ ಯೋಚನೆಯನ್ನುಳ್ಳವರು ನಮ್ಮಣ್ಣ ಅಲ್ಲ. ಯಕ್ಷ ಪ್ರಶ್ನೆಗೆ ಪ್ರಶ್ನಿಸಿದವನು, ಉತ್ತರಿಸಿದವನು. ನಾವೆಲ್ಲ ಹೋದೆವು, ನೀರೆತ್ತಿದೆವು, ಕುಡಿದೆವು, ಮಲಗಿದೆವು. ಆದರೆ ಅವನು ಹಾಗಲ್ಲ. ಅವನು ತಣ್ಣೀರನ್ನು ತಣಿಸಿ ಕುಡಿಯುವವನು. ಹಾಗಾಗಿ ಭೂತಳದ ನ್ಯಾಯ ಏನುಂಟು ಎನ್ನುವುದನ್ನು ಇಡೀ ಭರತಖಂಡದಲ್ಲಿ ಈ ಮಂತ್ರದೃಷ್ಟಾರರಿಗೆ ಪ್ರಶ್ನೆ ಬಂದರೆ ಅವನಲ್ಲಿ ಬಂದು ಕೇಳಬೇಕು ಅಂತ ಈ ಹೊತ್ತು ಭೂಮಿಯಲ್ಲಿ ಎಲ್ಲರೂ ಆಡಿಕೊಳ್ತಾ ಇದ್ದಾರೆ. ಅಂತಹ ಅಣ್ಣನ ತಮ್ಮನಾಗಿ
ನಾನು ಏಕಾಏಕಿಯಾಗಿ ನಿನ್ನ ಮೇಲೆ ಬಾಣಪ್ರಯೋಗವನ್ನು ಮಾಡಿ ನಿನ್ನನ್ನು ಕೊಂದರೆ ಮತ್ತೆ ಬದುಕಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೇಳುವಷ್ಟನ್ನೂ ಹೇಳಿ ಆಮೇಲೆಯೂ ಕೇಳುವುದಿಲ್ಲ ಅಂತಾಗುವಾಗ ವಿಧಿಯೇ ಇಲ್ಲ ಎಂಬ ಕಾಲಕ್ಕೆ ನಾವು ಬಾಣವನ್ನೆತ್ತುವುದು ಅಥವಾ ಶಸ್ತ್ರಾಸ್ತ್ರವನ್ನು ಎತ್ತುವುದು. ನೀ ತರಳನು, ನಾನು ಆಗಲೇ ಹೇಳಿದೆ, ಸಣ್ಣವನು ನೀನು. ನಿನ್ನ ಮೇಲೆ ಬಾಣಪ್ರಯೋಗವನ್ನು ಮಾಡುವುದಕ್ಕೆ ನನ್ನಿಂದ ಆಗುವುದಿಲ್ಲ. ನಿನ್ನನ್ನು ನೋಡಿದರೆ ನಾನು ಯಾವ ನನ್ನ ಮಗನನ್ನು ಕಳಕೊಂಡಿದ್ದೇನೆಯೋ ಅವನ ನೆನಪಾಗುತ್ತದೆ ನನಗೆ. ಹಾಗಾದ ಕಾರಣ ನೀ ಸಣ್ಣವನು. ಮಾತ್ರವಲ್ಲ, ಸಣ್ಣವನಾದಂತಹ ನಾನು ನಿನ್ನ ಮುಂಭಾಗದಲ್ಲಿ ಮಾತುಗಳನ್ನಾಡಿದರೆ ನಾ ಆಗ ಹೇಳಿದ ಹಾಗೆ ಸಮನ್ವಯ ಆಗೋದಿಲ್ಲ. ನಾನೇನು ಹೇಳ್ತೇನೋ ಅದನ್ನು ನೀನು ಸರಿಯಾಗಿ ತೆಕ್ಕೊಳ್ಳುವುದಿಲ್ಲ. ನೀನೇನು ಮಾಡು ಯುದ್ಧ ಅಂತಲೇ ಹೇಳ್ತಾ ಇದ್ದಿ. ಈ ಭೂತಳದ ನ್ಯಾಯ ಏನು, ಈ ಭೂತಳದ ಧರ್ಮ ಏನು, ಇದನ್ನೆಲ್ಲ ನೀನು ತಿಳಿಯಲಿಲ್ಲ ಅಂತಲ್ಲ. ಈ ಹೊತ್ತು ನಾನು ನಿನಗೆ ತಿಳಿಯ ಹೇಳಿದರೆ ನಿನ್ನ ತಲೆಗೆ ಅದು ಹೋಗುವುದಿಲ್ಲ. ಹಾಗಾದ ಕಾರಣ ಒಂದು ಮಾಡು, ನೀ ಬೇಡ, ನೀ ಹೋಗು, ನಿನ್ನಪ್ಪನನ್ನೂ ಕರೆಸು. ಅವನಿಗಾದರೆ ಪ್ರಾಯದಲ್ಲಿ ನನಗಿಂತ ಏನು ಹೆಚ್ಚು ದೊಡ್ಡವನೂ ಆಗಿರ್ಲಿಕ್ಕಿಲ್ಲ, ನನಗಿಂತ ಹೆಚ್ಚು ಸಣ್ಣವನೂ ಆಗಿರ್ಲಿಕ್ಕಿಲ್ಲ. ಮಾತ್ರವಲ್ಲ, ಮಹಾನ್ ಗುರುಗಳಿಂದ ಪಾಠವನ್ನು ಹೇಳಿಸಿಕೊಂಡು ಅವರ ಬೋಧನೆಯಿಂದ ಪಕ್ವಗೊಂಡಂತಹ ಅವನು ನಾನೇನು ಹೇಳ್ತೇನೋ ಅದು ಅವನಿಗೆ ಅರ್ಥ ಆದೀತು. ಮಾತ್ರವಲ್ಲ, ಅವನಿಗೆ ಅರ್ಥವಾಗುವುದರ ಮೂಲಕವಾಗಿ ನೀನು ಹೇಳಿದ್ದನ್ನೇ ಅವನು ಮುಂದುವರಿಸುತ್ತಾನೆ ಅಂತಾದರೆ ಅದಕ್ಕೂ ನಾನು ಸರಿಯೇ. ಯಾಕೆಂದ್ರೆ ನಾನೊಂದು ಬಿಟ್ರೆ ಆ ಕಡೆಯಿಂದ ಒಂದು ನೀಡಬಲ್ಲಂತಹ ಯೋಗ್ಯತೆ ಅವನಲ್ಲಿ ಉಂಟು ಎನ್ನುವುದನ್ನು ನಾನು ಕೇಳಿದ್ದೆ. ಹಾಗಾಗಿ ಹಿರಿಯರಾದಂತಹ ನಾವು ಮುಖಾಮುಖಿ ಕಾಡಾಕಾಡಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಕೈಚಳಕ, ನಮ್ಮ ಯೋಗ್ಯತೆ, ನಮ್ಮದಾದಂತಹ ಆ ಬಿರುದು, ನಮ್ಮದಾದಂತಹ ಆ ಯೋಗ್ಯತೆಯನ್ನು ನೀನು ದೂರದಲ್ಲಿ ನಿಂತು ನೋಡು. ಹಾಗಾಗಿ ನೀನು ಬೇಡ, ನಿನ್ನ ತಂದೆಯನ್ನು ಕಳುಹಿಸು, ನಾವೊಂದು ಯುದ್ಧವನ್ನು ಮಾಡುತ್ತೇವೆ. ಮಾತು ಹೇಳ್ತೇನೆ. ಏನು ಮಾತು ಹೇಳ್ತಿ? ಯಾವತ್ತು ರಾಷ್ಟ್ರದ ಸೇವೆ, ಪಿತನ ಸೇವೆ, ಕ್ಷತ್ರಿಯರ ಉದ್ಯೋಗ ಇದನ್ನು ಖಾತ್ರಿಪಡಿಸಿಕೊಂಡಿಯೇ ಯುದ್ಧಕ್ಕೆ ಬಂದ ನಂತರ ನಾನು ಸಾಯ್ತೇನೆ ಎನ್ನುವಂತಹ ಹೆದರಿಕೆ ಇಲ್ಲದೆ ಇದ್ದು ತ್ರಿಲೋಕದಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದಂತಹ ಓರ್ವನೊಡನೆ ಕಾಡಾಕಾಡಿಯಾದಂತಹ ಯುದ್ಧವನ್ನು ಮಾಡುವಾಗ ಹಿಮ್ಮೆಟ್ಟದೆ ರಣಕ್ಷೇತ್ರದಲ್ಲಿ ಇದ್ದಾಗ ಎದುರಾಳಿ ನೀನು ಸಾಯ್ತಿ, ನೀನು ಹೋಗುದು ಬೇಡ, ನೀನು ಯುದ್ಧ ಮಾಡುದು ಬೇಡ, ನಿನ್ನನ್ನು ಕಂಡ್ರೆ ನನಗೆ ನನ್ನ ಮಗುವನ್ನು ಕಂಡಾಗ ಆಗ್ತದೆ ಅಂತ ಹೇಳಿದ್ರೆ ಅವ ಕೇಳದೆ ಇದ್ರೆ ಆವಾಗ ನೀನು ಶರಪ್ರಯೋಗವನ್ನು ಮಾಡುವವ. ಈಗ ನಾನು ನಿನ್ನ ಪೆಟ್ಟಿಗೆ ನಾನು ಸಾಯ್ತೇನೆ ಎನ್ನುವಂತಹ ತೀರ್ಮಾನವನ್ನು ಮಾಡಿ ಆಗಿದೆ. ಹೌದು, ಮಾಡಿ ಆದದ್ದರಿಂದಲೇ ಹೀಗೆ ಹೇಳ್ತೀನಿ. ಮಹಾಭಾರತ ಯುದ್ಧದಲ್ಲಿ ನೀನು ಅನೇಕ ವೀರಾದಿವೀರ ತರಳರನ್ನು ನೀನು ಕೊಂದವ. ಹೌದು, ಅದನ್ನೆಲ್ಲ ಕಂಡದ್ದರಿಂದಲೇ ಹೀಗೆ ಮಾತಾಡುವುದು. ನಾನು ಎಲ್ಲವನ್ನೂ ಬಿಟ್ಟು ನಿನ್ನದ್ದೇ ಆದಂತಹ ವಿರೋಧಿಯ ಕುಮಾರನಾಗಿದ್ದಂತಹ ಆ ವೃಷಸೇನ ಅತ್ಯಂತ ನನಗಿಂತಲೂ ಸಣ್ಣ ತರಳವ. ಅವನನ್ನು ಕೊರಳ ಕಡಿದೆ ಅಲ್ಲ, ಆವಾಗ ಆ ಯುದ್ಧರಂಗದಲ್ಲಿ ನಿನಗೆ ಸ್ವಲ್ಪವೂ ಕೂಡ ಮಾನ, ಅಭಿಮಾನ, ಕರುಣೆ ಎಲ್ಲವೂ ಯಾವುದೂ ಬರಲಿಲ್ವ? ಅಂಥ ಮಗುವನ್ನು ಯಾಕೆ ಕೊಂದೆ ನೀನು? ಇಂಥಲ್ಲಿ ಪ್ರಾಯ ಪ್ರಬುದ್ಧನಾಗಿ ಬಂದು ದೇಶವನ್ನು ಆಳುವಂತಹ ಶಕ್ತಿ ಉಳ್ಳಂತಹ ಯೋಗ್ಯತಾ ಉಳ್ಳಂತಹ ನನಗೆ ಇಂದು ನಿನ್ನೊಡನೆ ಕಾಡಾಕಾಡಿಯಾಗಿ ಹೋರಾಡುವಂತಹ ಸಾಮರ್ಥ್ಯವನ್ನು ನಾನು ತೋರಿಸಿದಾಗ, ಅದರಲ್ಲಿಯೂ ನಿನ್ನವರ ಎಲ್ಲರನ್ನೂ ನಾನು ದರಾಶಾಹಿಯನ್ನು ಮಾಡಿದಾಗ ನೀನು ನನಗೆ ಇಂತಹ ಮಾತನ್ನು ಸಮರ ಮುಖೇನವಾಗಿ ತೊಡಗಿಸಿಕೊಳ್ಳುವ ಮೊದಲು ಯಾಕೆ ಆಡುತ್ತಾ ಇದ್ದಿ? ಆದ ಕಾರಣಕ್ಕಾಗಿ ನಿನಗೆ ಇನ್ನೊಂದು ಹೇಳ್ಬಹುದು ಬಿರುದನ್ನು, ನನ್ನದುಪ್ಪರಿಗೆ
ಮೊದಲಿದ್ದನ್ನೆಲ್ಲವನ್ನು ಉದಾಹರಣೆಗೆ ತಡೆ, ಭೂತಳ, ಪಾತಾಳ, ಸುತಳ, ವಿತಳ, ಇದನ್ನೆಲ್ಲ ನಾನು ತ್ರೇತಾಯುಗದದ್ದನ್ನು ಒಂದು ಹೇಳಿದರೆ, ಆ ಹನುಮಂತ ಹಾರಿದನು ಲಂಕೆಯನ್ನು ಬಿಟ್ಟೆ 800 ಯೋಜನ ಮುಂದೆ ತೃಣಬಿಂದು ಋಷಿಪನಾಶ್ರಮಕ್ಕೆ. ಅಲ್ಲಿ ಹೋಗಿ ಆ ತೃಣಬಿಂದು ಋಷಿಪನಲ್ಲಿ ಕೇಳಿದ್ದಾನಂತೆ, ಲಂಕೆ ಇರುವಂತಹ ದಿಕ್ಕು ಯಾವುದು ಋಷಿವರ್ಯ ಎಂಬುದಾಗಿ. ಆವಾಗ ಅವರು ಹೇಳಿದ್ದೇನು, ಕುರುಡನ ಕೈಗೆ ಕನ್ನಡಿ ಏಕೆ ಅಂತ ಕೇಳಿದ್ದಾರಂತೆ. ಬದಿರನಿಗೆ ಹಾರುವಂತಹ ಆ ಯೋಚನೆ ಯಾಕೆ ಅಂತ ಕೇಳಿದ್ದಾರಂತೆ. ಇದು ಯಾಕೆ? ಹನುಮಂತ ಕೇವಲ ನೋಡ್ಲಿಕ್ಕೆ ಒಬ್ಬ ವಾನರ, ಅವನಿಗೆ 7 ಕೋಟಿಯ ಒಳಗೆ ಭೂತ ಬೇತಾಳಾದಿ ರಾಕ್ಷಸರ ಕಾವಲಿರುವಂತಹ ಲಂಕಾಪಟ್ಟಣದ ಸುದ್ದಿ ಯಾಕೆ ಎನ್ನುವಂತಹ ವಿಷಯಕವಾಗಿ ತೃಣಬಿಂದು ಋಷಿ ಇವ ಏನೂ ಪ್ರಯೋಜನ ಇಲ್ಲ, ಇವ ಯಾವುದಕ್ಕೂ ಆಗಲಿಕ್ಕಿಲ್ಲ, ಇವ ಹೇಳಿ ಕೇಳಿ ಕೇವಲ ಮರದಿಂದ ಮರಕ್ಕೆ ಹಾರುವಂತಹ ಮಂಗ, ಇವ ಅಂಥದ್ದು ದೊಡ್ಡ ಮಾತು ಯಾಕೆ ಆಡ್ತಾನೆ ಎನ್ನುವಂತಹ ವಿಷಯಕವಾಗಿ ಅವನಿಗೆ ಇಂಥ ಪ್ರಶ್ನೆಯನ್ನು ಕೇಳಿದರಂತೆ. ಆವಾಗ ಹನುಮಂತ ಏನು ಹೇಳಿದ, ನಾನು ರಾಷ್ಟ್ರದ ಸೇವೆ, ನಾನು ಶ್ರೀರಾಮಚಂದ್ರನ ಸೇವೆ, ಇದನ್ನು ಮಾಡುವಲ್ಲಿ ನನಗೆ ಮುಂದಕ್ಕೆ ಏನಾದರೂ ಆಗಲಿ, ನನ್ನ ಪ್ರಾಣವೇ ಹೋದರೆ ಹೋಗಲಿ, ನನಗೆ ಅದನ್ನು ನೀವು ತೋರಿಸಿಕೊಡ್ಬೇಕು ಅಂತ ಹೇಳಿದ್ದಾನಂತೆ. ಹಾಗಾಗಿಯೇ ನಾನು ನನ್ನ ಪಿತನ ರಾಷ್ಟ್ರ, ನನ್ನ ರಾಷ್ಟ್ರದ ಸೇವೆ, ರಾಷ್ಟ್ರೀಯ ಸೇವೆ, ಇದನ್ನು ಮಾಡಲಿಕ್ಕೋಸ್ಕರವಾಗಿ ಆ ಭಗವಂತನ ದಿವ್ಯವಾದಂತಹ ಚರಣಾರ ಬಿಂದವನ್ನು ನನ್ನ ಕಣ್ಣುಗಳಿಂದ ಕಾಣಲಿಕ್ಕೆ ಬೇಕಾಗಿ, ಎಲ್ಲ ಪುರ ಜನರಿಗೆ ಅದನ್ನೆಲ್ಲ ತೋರಿಸಲಿಕ್ಕೆ ಬೇಕಾಗಿ, ನನ್ನ ಅಪ್ಪಮ್ಮನ ಮನೋರಥವನ್ನು ಈಡೇರಿಸಲಿಕ್ಕೆ ಬೇಕಾಗಿ, ಆ ಹರಿಯನ್ನು ಭರಿಸಲಿಕ್ಕೋಸ್ಕರವಾಗಿ ನಾವು ಮಾಡಿದಂತಹ ಈ ಧುರ, ಅದಕ್ಕೋಸ್ಕರವಾಗಿ ನರನಾದಂತಹ ನಿನ್ನ ತುರಗವನ್ನು ನಾವು ಬಂಧಿಸಿದ್ದೇವೆ, ನಿನ್ನೊಡನೆ ಹೋರಾಟವನ್ನು ನಾವು ಮಾಡುತ್ತೇವೆ ಎಂಬುದಾಗಿ ಕಟಿಬದ್ಧವಾಗಿ ಸಿದ್ಧವಾಗಿದ್ದೇವೆ, ಯುದ್ಧದ ಕಣದಲ್ಲಿ ರಾರಾಜಿಸುತ್ತಾ ಇದ್ದೇವೆ. ನೀನು ನನ್ನನ್ನು ಮೊದಲಾಗಿ ಜಯಿಸಬೇಕು. ನೀನು ನನ್ನನ್ನು ಜಯಿಸಿದ ನಂತರವೇ ನನ್ನ ಪಿತ ನಾನು ಕರೆಯಬೇಕಾಗಿಲ್ಲ, ತನ್ನಿಂದ ತಾನೇ ಅವರಾಗಿಯೇ ಇಲ್ಲಿಗೆ ಬರ್ತಾರೆ. ಆದ ಕಾರಣದಿಂದಾಗಿ ನನ್ನನ್ನು ಜಯಿಸದೆ ಪಿತನನ್ನು ಕರೆಸು ಅಂತ ಹೇಳುವಾಗ ಪಿತ ಬಂದು ಪಾರ್ಥ ನೀನು ಬೇಡ, ನಿನ್ನ ಅಣ್ಣ ಧರ್ಮರಾಜನೇ ಬರಲಿ ಅಂತ ಅವ ಒಂದು ವೇಳೆ ಹೇಳಿದಾಗ ದೀಕ್ಷಾಬದ್ಧನಾಗಿದ್ದಂತಹ ಧರ್ಮರಾಜ ಬರಲಿಕ್ಕೆ ಸಾಧ್ಯವೇ? ಅದು ಸಾಧ್ಯ ಇಲ್ಲ. ಆದ ಕಾರಣ ಸಣ್ಣದೊಂದು ಬೆಟ್ಟವನ್ನು ಏರ್ಲಿಕ್ಕೆ ಆಗದೇ ಇದ್ದು ಮಹಾಮೇರು ಪರ್ವತವನ್ನು ನಾನು ಏರ್ತೇನೆ ಎನ್ನುವಂತಹ ದೃಷ್ಟಿಯಿಂದ ನನ್ನನ್ನು ಜಯಿಸಲಿಕ್ಕೆ ಆಗದೆ ಇಷ್ಟೆಲ್ಲ ಋಣವೀರರನ್ನು ನಾನು ಕೆಡಹಿದಂತಹ ಪರಾಕ್ರಮಿ ಇವನಲ್ಲಿ ನಾನು ಸೋತರೆ ನನಗೆ ಮರ್ಯಾದೆ ಇಲ್ಲ, 3 ಲೋಕದ ಗಂಡ ಸುಧನ್ವನಲ್ಲಿ ದಂಡ ಆಗುದು ಬೇಡ ಅಂತೇಳಿ ಒಂದು ವೇಳೆ ನೀನು ಮನಸ್ಸನ್ನು ಮಾಡಿದರೆ, ಇಂತಹ ಮಾತನ್ನು ಆಡಿದರೆ ಇದಕ್ಕೆ ಅರ್ಥ ಏನು? ಅರ್ಥ ಏನು? ನನ್ನನ್ನು ಜಯಿಸು, ಆ ನಂತರ ನನ್ನ ಪಿತನನ್ನು ಕರೆಸ್ತೇನೆ ನಾನು. ಚಿನ್ನದುಪ್ಪರಿಗೆಯನ್ನು ಏರಲಾರದವನು ಮೇರುವನ್ನೇರವಲ್ಲನೆ, ಮೇರುವನ್ನೇರಿ ಇಳಿದವನಲ್ಲಿ ನೀನು ಹೇಳುವುದು ನಾನೇನು ಅಂತವಲ್ಲೆಯ? ಏನು? ಕುಮಾರ, ನನ್ನದಾದಂತಹ ಯೋಗ್ಯತೆ, ನನ್ನದಾದಂತಹ ಪರಾಕ್ರಮದ ಪರಾಕಾಷ್ಠೆ, ಇವೆಲ್ಲವನ್ನೂ ನೀನು ತಿಳಿದವನೇ ಇದ್ದಿ. ಹೌದು. ಕುರುಕ್ಷೇತ್ರದ ರಣಾಂಗಣದಲ್ಲಿ ಬಂದ ಒಬ್ಬೊಬ್ಬನು ಮಹನೀಯನೇ ಆಗಿದ್ದ. ಯಾರೂ ಈ ಪಾರ್ಥನ ಮುಂಭಾಗದಲ್ಲಿ ನಿಲ್ಲಿಲ್ಲ. ಹಾಗಿರುವಾಗ ಮೊನ್ನೆ ಹುಟ್ಟಿದಂತಹ ಭೂಪಾಲ ತನುಜ ಹುಟ್ಟಿ 18 ಅಮಾವಾಸ್ಯೆ ದಾಟದೇ ಇದ್ದಂತಹ ಒಬ್ಬ ಸಣ್ಣ ಹುಡುಗ
ನೀನು ಹೋರಾಟವನ್ನು ಮಾಡಿದೆ ಎಂದಾದರೆ ನನ್ನ ಮುಂಭಾಗದಲ್ಲಿ ಪರಿಣಾಮವೇನಾದೀತು ಅಂತ ನಿನಗೆ ಹೇಳಿದ್ರೆ, ನೀನು ನನ್ನನ್ನು ಹೋರಾಟಕ್ಕೆ ಎಳೆಸುವ ಹಾಗೆ ಹೋರಾಟವನ್ನು ಮಾಡಿದ್ದೆ ಕುಮಾರ. ನಿಜವಾದಂತಹ ಒಬ್ಬ ಹೋರಾಟಗಾರನಾಗಿ ಅರ್ಜುನನಿತ್ತನು ಎಂದಾದರೆ ಪಿನಾಕಿಯೇ ಬಂದರು ಅವನನ್ನಾದರೂ ಎದುರಿಸಿ ಕೈ ಹಿಡಿದು ಪ್ರಶ್ನಿಸಿಯೇನು ನಿನಗೆ ವಯಸ್ಸೆಷ್ಟು ಅಂತ ಆಗ ಹಿಂದೆ ಮುಂದೆ ಆಲೋಚಿಸಬೇಕಾದಂತಹ ಸ್ಥಿತಿ ಅವನಿಗುಂಟಾದಿ ಹೋದಿತ್ತು. ಹಾಗಿರುವಾಗ ಏನು ಸುಧನ್ವ, ಏನು ಹಂಸಧ್ವಜ, ಯಾರೂ ನನಗೆ ಗಣ್ಯವಲ್ಲ ಗಣ್ಯವಲ್ಲ. ಸುಧನ್ವನೇ, ಕುರುಕ್ಷೇತ್ರದ ರಣಾಂಗಣದಲ್ಲಿ ನಡೆದಂತಹ ಒಂದೊಂದು ಅನುಭವವು ಅನನ್ಯವಾದದ್ದು. ಒಬ್ಬೊಬ್ಬರು ನನ್ನ ಮುಂಭಾಗಕ್ಕೆ ಬಂದವರು ಅನನ್ಯ ರತ್ನಗಳು. ಪರಾಕ್ರಮಕ್ಕೆ ಮತ್ತೊಂದು ಹೆಸರು. ಶರದ ಮುಖದಿಂದಲೂ ಶಾಪದ ಮುಖದಿಂದಲೂ ಇಡೀ ಲೋಕವನ್ನೇ ನಾಶ ಮಾಡಬಲ್ಲಂತಹ ಯೋಗ್ಯತೆಯನ್ನುಳ್ಳಂತಹ ದ್ರೋಣಾಚಾರ್ಯರು. ಆದರೆ ನನ್ನ ಮುಂಭಾಗಕ್ಕೆ ಬಂದು ನನ್ನ ಶರಹತಿಯ ಮುಂದೆ ಅವರಿಗೂ ನಿಲ್ಲುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿಯ ನಿರ್ಮಾಣವಾಗಿ ಹೋಯಿತು. ಇನ್ನು 3 ಲೋಕವನ್ನು ನಡುಗಿಸಿದ, 3 ಲೋಕದಲ್ಲಿಯೂ ಇವನನ್ನು ಗೆಲ್ಲಬಲ್ಲವರಿಲ್ಲ ಎಂಬ ಬಿರುದಿಗೆ ಪಾತ್ರನಾದ ಒಂದು ಕಾಲದ ಮಹಾನ್ ಚೇತನ ಶ್ರೀಕೃಷ್ಣನ ಮತ್ತೊಂದು ಅವತಾರವೋ ಎಂಬ ಹಾಗೆ ಇದ್ದ ಪರಶುರಾಮಾಚಾರ್ಯರೊಡನೆ ಹೋರಾಟವನ್ನು ಮಾಡಿ ಮೆಚ್ಚಿದೆನು ಮಗನೇ. ನಿನ್ನ ಮುಂಭಾಗದಲ್ಲಿ ನಾನು ನಿಲ್ಲುವುದಕ್ಕಿಲ್ಲ, ನೀನು ನನ್ನನ್ನು ಗೆದ್ದಿದ್ದಿ ಅಂತ ಬಿರುದನ್ನು ಕೊಟ್ಟು ಲೋಕದಲ್ಲಿ ಯಾರಿಂದಲೂ ಗೆಲ್ಲುವುದಕ್ಕೆ ಅಸಾಧ್ಯ ಎನ್ನುವಂತಹ ನೆಗಳ್ತೆಗೆ ಪಾತ್ರರಾದಂತಹ ಭೀಷ್ಮಾಚಾರ್ಯರು ಅರ್ಜುನನ ಮುಂಭಾಗದಲ್ಲಿ ಬಂದು ಏನಾದರು. ಹಾಗಿರುವಾಗ ಪರಾಕ್ರಮಕ್ಕೆ ಮತ್ತೊಂದು ಹೆಸರು, ಪರಾಕ್ರಮದ ಪರಾಕಾಷ್ಠೆಯನ್ನು ಹೊಂದಿದವರೇ ನನ್ನ ಮುಂಭಾಗದಲ್ಲಿ ನಿಲ್ಲುವುದಕ್ಕಾಗಲಿಲ್ಲ ಅಂತಾದ್ರೆ, ಸುಧನ್ವ ನನ್ನ ಮುಂಭಾಗದಲ್ಲಿ ನೀನು ಹೋರಾಟವನ್ನು ನಡೆಸಿದೆ ಅಂತಾದ್ರೆ ಪರಿಣಾಮವೇನಾದೀತು ಯೋಚಿಸು. ನೀನು ಹೇಳಿದ ಹಾಗೆ ಪಾಲಚಂದ್ರ ಅಲ್ವಾ, ಆ ಪಾಲಚಂದ್ರನನ್ನು ನೀನು ಸೋಲಿಸಿದವ. ಜಗದ ಜೀವರ ಜಂಜಡಕ್ಕೆ ಜಾರದ ಜಗದೀಶ ಕೇವಲ ಪಾರ್ಥನ ಅಸರದ ಶರದ ಜಾಲಕ್ಕೆ ಅಂಜುವನೇ ಜಾಹ್ನವೀಧರ. ಇದನ್ನು ಪ್ರಶ್ನೆ ಮಾಡುವವರು ಲೋಕದಲ್ಲಿ ಅನೇಕರಿದ್ದಾರೆ. ಇಂಥವನನ್ನು ಮಣಿಸಬಹುದೇ? ಆದರೂ ಯಾಕೆ ನಿನ್ನ ಭಕ್ತಿಯ ಪರಾಕಾಷ್ಠೆ, ನಿನ್ನ ಶರದ ಹಸ್ತ ಲಾಘವ ಅಲ್ಲ. ಆದ ಕಾರಣ ಆ ರಾಘವನಿಗೆ ಸರಿಯಾದಂತಹ ಹಸ್ತ ಲಾಘವ ನಿನ್ನಲ್ಲಿ ಉಂಟು ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ, ಇಲ್ಲ ಅಂತ ಹೇಳುವುದೂ ಇಲ್ಲ. ಅಂತಲ್ಲಿ ಸವ್ಯಸಾಚಿತ್ವವನ್ನು ಪಡೆದವನು ನೀನು. ಅಂತೂ ಪಾಶುಪತ ಎನ್ನುವಂತಹ ಸರ್ವ ಪಶುಪತಿಯಿಂದ ಪ್ರಧಾನ ಆಗಿದೆ ಎನ್ನುವಂತಹದ್ದು ಸತ್ಯ. ಸುಮ್ಮನೆ ಅಲ್ಲ, ಅವನಲ್ಲಿಯೂ ಹೋರಾಟವನ್ನು ಮಾಡಿ ಸಮದಂಡಿ ಮಾತ್ರವಲ್ಲ, ಅವನ ಹಣೆಯಲ್ಲಿ ಬೆವರಿಳಿದದ್ದಲ್ಲ, ಅವನ ಹಣೆಯಿಂದ ರಕ್ತ ಸುರಿಯುವ ಹಾಗೆ ಮಾಡಿ ಶರಾದಪಿ ಎಂದೆಂಬ ಜಯಲೋಲುಪರ ಮರಣಕ್ಕೆ ಕಾರಣೀಭೂತ ಈತ ಅವನೇ ಪಾರ್ಥ ಎನ್ನುವಂತಹ ಸ್ಥಿತಿಯಲ್ಲಿ ನಿನ್ನ ಅರ್ಥ ಬರುವಂತಹ ಮಾತುಗಳೆಲ್ಲ ಇದೆ. ಇದೆಲ್ಲ ಹೇಗೆ ಗೊತ್ತುಂಟು? ಹೇಗೆ ಅಯ್ಯ
ಧನುರ್ಧರ ಎನ್ನುವಂತಹ ನೆಗಳತೆಯನ್ನು ಆಚಾರ್ಯರಿಂದ ನೀನು ಪಡೆದೆಯಾದರೂ ಕೂಡ 18 ದಿನದ ಕುರುಕ್ಷೇತ್ರದ ಕದನ ಕೇಳಿಯಲ್ಲಿ ಆದದ್ದೇನು ಎನ್ನುವಂತಹದ್ದು ಪ್ರಪಂಚವು ಸುರ ನರ ನಾಗಲೋಕಾದಿ ಯಕ್ಷ ಕಿನ್ನರ ಕಿಂಪುರುಷ ಗರುಡ ಗಂಧರ್ವಾದಿಗಳು ತಮ್ಮ ಅಕ್ಷಿಗಳಿಂದ ನೋಡಿದ್ದಾರೆ. ಯಾವತ್ತು ತಿರೆಯ ತಿಣ್ಣವ ತಿದ್ದಲೋಸುಗ ದೇವಕಿ ದೇವಿಯ ಜಠರಾಂಬುದಿಯಿಂದ ಪ್ರಪಂಚಕ್ಕೆ ಬಂದಂತಹ ವಾಸುದೇವ ಆ ಕೃಷ್ಣ ಅವನ ಲಲಿತವಾದಂತಹ ಸಾರಥ್ಯ ಇಲ್ಲದೆ, ಆ ಸಾರಥ್ಯದ ಬಲವು ನಿನಗಿಲ್ಲದೆ ಇದ್ರೆ ನೀನು ಯಾರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇತ್ತು ಹೇಳು? 3ನೆಯ ದಿನದ ಯುದ್ಧದಲ್ಲಿ ಆಚಾರ್ಯರಾದಂತಹ ನೀನು ಹೇಳಿದ ಪರಶುರಾಮರೊಟ್ಟಿಗೆ ಹೋರಾಡಿದಂತಹ ಭೀಕರವಾದಂತಹ ಭೀಷ್ಮಾಚಾರ್ಯರು ಚಕ್ರ ಹಿಡಿದದ್ದು ಯಾಕೆ? ಕೃಷ್ಣ ಅಲ್ಲಿ ಚಕ್ರ ಹಿಡಿದದ್ದು ಯಾಕೆ? ಆಚಾರ್ಯರು ಹಿಡಿಸಿದ್ದೇಕೆ? ಎಷ್ಟು ನಿನಗೆ ಶರವನ್ನು ಆಚಾರ್ಯರು ನಿನಗೆ ಬಿಟ್ಟರು ಕೂಡ ನಿನಗೆ ತಾಗಲಿಲ್ಲ. ಯಾಕೆ? ವಾಸುದೇವನ ಲಲಿತ ಸಾರಥ್ಯ. ತಾನು ತನ್ನ ಕರಚಮಕೃತಿಯಿಂದ ಅಶ್ವಗಳ ವಾಗೆಯನ್ನು ಹಿಡಿದು ನಿನ್ನ ರಥವನ್ನು ಚಿತ್ರ ವಿಚಿತ್ರ ಗತಿಯಿಂದ ಕುರುಕ್ಷೇತ್ರದ ರಣಧಾರಿಣಿಯಲ್ಲಿ ತಿರುಗಿಸುತ್ತಾ ಇರುವಾಗ ನಿನಗೆ ಭೀಷ್ಮಾಚಾರ್ಯರು ಬಿಟ್ಟಂತಹ ಒಂದೇ ಒಂದು ಕಣೆ ನಿನ್ನ ಹಣೆಯಲ್ಲ, ಇಡೀ ಮೈಗೆ ಎಲ್ಲಿಗೂ ತಾಗಲಿಕ್ಕೆ ಬಿಡಲಿಲ್ಲ. ಇದು ರಕ್ಷಾ ಕವಚ ಆಗಿದ್ದದ್ದು. ಈ ನಿನ್ನ ಕವಚ ಅಲ್ಲ, ಉಕ್ಕಿನ ಕವಚ ಅಲ್ಲ, ವಾಸುದೇವನ ಕವಚ. ಆದ ಕಾರಣದಿಂದ ಅಲ್ಲಿಯೇ ನೀನು ಬದುಕಿದೆ. ಇಲ್ಲದೆ ಇದ್ದರೆ ಅಂತಹ ಭೀಕರವಾದಂತಹ ಶರಪರಂಪರೆಗಳು ವೈರಿವಾಹಿನಿಯನ್ನು ಸುಡುತ್ತಾ ಬರುತ್ತಿರುವಾಗ ನಿನ್ನನ್ನು ಮುಟ್ಟದೇ ಇರಲಿಕ್ಕೆ ಸಾಧ್ಯವೇನು? ಈ ನಿನ್ನ ರಥವನ್ನು ಮುಟ್ಟದೇ ಇರಲಿಕ್ಕೆ ಸಾಧ್ಯವೇನು? ಇದಾದರೂ ಅಗ್ನಿದತ್ತವಾದಂತಹ ರಥ, ನಿನ್ನಲ್ಲಿರುವಂತಹ ದೇವದತ್ತವಾದಂತಹ ಶಂಖ, ಭೂಮಿ ಭಾರವೆನಿಸಿದಂತಹ ಗಾಂಡೀವ, ಇನ್ನು ಮೇಲಿಂದ ಇದ್ದಾನೆ ಆ ಸವ್ಯಸಾಚಿಯಾದಂತಹ ಕಪೀಶ್ವರ, ಕಪಿಕೇತನ. ಇಂತಹ ದಿವ್ಯವಾದಂತಹ ಮೂರ್ತಿಯಾಗಿದ್ದಂತಹ ನೀನು ಅತ್ಯಂತ ಪ್ರಭಾವಿಯೂ ಹೌದು. ಕೃಷ್ಣನ ಲಲಿತ ಸಾರಥ್ಯವು ಒಂದು ಇಲ್ಲದೆ ಇರ್ತಿದ್ರೆ ನೀನು ಕೌರವ ಮಹಾಬಲವನ್ನು ಗೆಲ್ಲುವುದಾದರೂ ಎಂತು, ಕರ್ಣಾದಿಗಳನ್ನು ಕೊಲ್ಲುವುದಾದರೂ ಎಂತು, ಅವರ ಎದುರಿಗೆ ನಿಲ್ಲುವುದಾದರೂ ಎಂತು, ನಿನಗೆ ವಿಜಯ ಎನ್ನುವುದು ಸಲ್ಲುವುದಾದರೂ ಹೇಗೆ? ಪಾರ್ಥ, ವಾರಿಜ ಸದಲು ಕರೆಸು. ಪಾರ್ಥ, ಯಾವುದಕ್ಕೂ ಕೇಡ ತೋರವಾದಂತಹ ತೋಳಿನ ಬಲ ಒಂದು ಸಾಲದು ಒಬ್ಬ ರಥಿಕನಿಗೆ. ಅವನಲ್ಲಿ ಬೇಕಾದಂತಹ ಮಂತ್ರಪೂತಾಸ್ತ್ರಗಳು ಬತ್ತಳಿಕೆಯಲ್ಲಿ ಇದ್ರೂ ಅದೂ ಸಾಲದು. ಅವನಿಗೆ ಬೇಕಾದದ್ದು ದಿವ್ಯವಾದಂತಹ ಸಾರಥಿಯ ಬಲುಮೆ ಮಾತ್ರ ಅವನಿಗೆ ಬೇಕಾಗಿದೆ. ಕರ್ಣನು ಹೇಳಿದ್ದು ಇದನ್ನೇ ಅಂತೆ, ನನಗೆ ಸಾರಥಿ ಓರ್ವನು ಸಮರ್ಥನಾಗಿದ್ದವನು ಸಿಕ್ಕಿದನಾದರೆ ನಾಳೆ ಪಾಂಡವರನ್ನು ನಿರ್ನಾಮ ಮಾಡ್ತೇನೆ. ಆದ ಕಾರಣ ನನಗೆ ಅರ್ಹನಾದಂತಹ ಓರ್ವ ಸಾರಥಿಯನ್ನು ಕರುಣಿಸುವವರಾರು. ಇದನ್ನೇ ಅವ ಕೇಳಿದ್ದು, ಇದನ್ನೇ ಅವ ಸಂಪಾದನೆ ಮಾಡಿದ್ದು, ಅದರಲ್ಲಿಯೇ ಒಂದು ದಿವಸ ಜಯವನ್ನು ಪಡೆದದ್ದು. ಹೇಗೆ ಆಗಲಿ, ನಿನಗೂ ಕೂಡ ರಣವಿಜಯ ಬೇಕು ಅಂತ ಹೇಳಿ ಆದರೆ ನಿನ್ನಲ್ಲಿ ಎಷ್ಟೊಂದು ಮಂತ್ರಭೂತಾಸ್ತ್ರಗಳು ಇದ್ದರೂ ಕೂಡ ಇಂದ್ರ, ವಾರುಣ, ಸರ್ಪ, ಅಗ್ನಿ, ವಾಯು, ಕುಬೇರಾದಿಗಳು ಎಷ್ಟು ಕೊಟ್ಟರು ನಾಕಾದಿಪರಾಸ್ತ್ರವು ನನಗೇಕೆ? ಈ ಕಪೀಶ್ವರನೇಕೆ? ಈ ದಿವ್ಯ ರಥಗಳೇಕೆ? ಈ ದಿವ್ಯ ಶಂಖಗಳೇಕೆ? ನಿನ್ನಂ ಕೊಲ್ಲದೆ ಎನ್ನುವಂತಹ ರೀತಿಯಲ್ಲಿ ನೀನು ಶಪಥವಾಗಿ ಮುಂದೆ ಬಂದೆ ಅಂತ ಹೇಳಿ ಆದರೆ ನಿನಗೂ ರಣದಲ್ಲಿ ಸೋಲು. ಕೇವಲ ವಾಸುದೇವನ ಸಾರಥ್ಯವು ಇಲ್ಲದೆ ಇದ್ದರೆ ನಿನಗೆ ರಣದಲ್ಲಿ ಯಾವಾಗಲೂ ಜಯ ಇರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಸತ್ಯವೇ. ಯಾವಾಗ ವಾಸುದೇವನು ಇಲ್ಲದೆ ಇದ್ದಂತಹ ಸಂದರ್ಭ ಎಲ್ಲಿ ಆ ಪಾಂಚಾಲೆಯ ಗೃಹದಲ್ಲಿ ಅದರ ಮುಂದೆ ನೀನು ಕಾಡಿನಲ್ಲಿರುವಾಗ ಏನಾದರೂ ಮಾಡಿದಾಗ ಅದು ನಿನ್ನದ್ದೇ ಆದಂತಹ ಸತ್ವ ಇರಬಹುದು, ಸತ್ಯ ಇರಬಹುದು. ಆವಾಗ ವಾಸುದೇವನು ಬಂದ ನಂತರ ನಿನಗೆ ಸತ್ವಕ್ಕೆ ಶಕ್ತಿ ಬರಲಿಕ್ಕೆ ಕಾರಣ ಯುಕ್ತವಾದಂತಹ ರಣವಿದ್ಯೆಯನ್ನು ತಿಳಿದಂತಹ ಗೋವಿಂದನಲ್ಲದೆ ಮತ್ತಾರೂ ಅಲ್ಲ.
ಆದ ಕಾರಣ ನಿನ್ನ ಲಲಿತವಾದಂತಹ ಈ ದಿವ್ಯ ರಥಕ್ಕೆ ಅದಕ್ಕೆ ಬೇಕಾದಂತಹ ಸೂರ್ಯ ಸಾರಥಿ ಅರುಣನಂತೆ ಹಾಗೆ ಮಾತಲಿ ಮಾತುಗೆಟ್ಟಮ್ಮು ಎನ್ನುವಂತಹ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ಆದರೆ ವಾಸುದೇವನ ಲಲಿತ ಸಾರಥಿ ಅಲ್ಲದೆ ನಿನಗೆ ಜಯವಿಲ್ಲ, ನಿನಗೆ ಜಯವಿಲ್ಲ. ಆದ ಕಾರಣ ವಾರಿಜಾಕ್ಷನನ್ನು ಕರೆಸು ಕರೆಸು ಕರೆಸು. ಎಲ್ಲ ಸುಮ್ಮನೆ ಕರೆಸಿಕೊಳ್ಳಬಹುದು ಅಂತ ಯೋಚನೆ ಮಾಡಿದ್ದೀಯೋ? ನಾ ಕರೆಯುವಂತೆ ಮಾಡಬಲ್ಲೆಯೋ ಮಾಡಬಲ್ಲೆಯೋ? ಸತ್ವಾತಿಶಯದಿಂದ ವಿಖ್ಯಾತನಯ ಮದ್ರಸನವನಿ ತೆರದೊಳೆಸೆವರೋ ಮದ್ರಸವನಿ ತೆರದೊಳೆಸೆವರೋ ಪಾತಾಳ ಸುರನಿಲಯ ಭೂತಳದ ಪಟುಬಟರ ವ್ರಾತದೊಳ್ ಕಾಡಿನೋ ಪೂದುರೈ ಸುಧೈ ಸತ್ವಾತಿಶಯದಿಂದ ನೀ ವಿಖ್ಯಾತನಯ ಮದ್ರತವನಿ ತೆರೆದೊಳೆಸೆವರೋ ಪಾದಾಳೈ ಸುರನಿಲಯ ಭೂತಳದೈ ಪಟುಬಟರ ವ್ರಾತದೋಯ್ ಕಾಡಿನಿನ್ನು ನೀ ತರಳನ ಘಟೈ ನೀ ತರಳನ ಕಟಾಯ್ ಬರಿದೇತ ಕಳಿದ ಪೇ ಬರಿದೇತಕ್ಕೆ ಅಳಿದ ಪೇ ನಿನ್ನ ತಾತನ ಬರ ಹೇಳು ನಿನ್ನ ತಾತನ ಬರ ಹೇಳು ಗಾತಿಸುವರಲ್ಲ ತುರಗವ ಬಿಡು ನಮ್ಮಿ ತುರಂಗಮವ ಬಿಡು ದಾತು ಗೆಡಬೇಡ ದಾತು ಗೆಡಬೇಡ ಎನ್ನುವುದಲ ನರ ನೆಚ್ಚನೋ ಕೂದುರಸುದಲ್ವ ಸತ್ವಾತಿಶಯದಿಂದ ವಿಖ್ಯಾತನಯೇ ಮದ್ರತವ ನೀ ತೆರೆದೊಳೆಸೆವರವು ಪಾತಾಳ ಸುರನಿಲಯ ಭೂತಳದ ಪಟು ಬಟರ ವ್ರಾತದೊಳ್ ಕಾಳೆ ನಿನ್ನು ನೀ ತರಳನ ಕಟ ಬರಿದೇತ ಕಳಿದ ಬೇಕಿಗೆ ನಿನ್ನ ತಾತನಂಬರ ಹೇಳು ಗಾತಿಸುವರಲ್ಲ ನಮ್ಮಿ ತುರಂಗಮವ ಬಿಡು ನಮ್ಮಿ ತುರಂಗಮವ ಬಿಡು ದಾತು ಗೆಡಬೇಡ ಏನು ಲಾತನವು ನರ ನೆಚ್ಚನು ಇಷ್ಟಾದರೂ ನಾನು ತರಳನೆ ಊತುಮಯರೇ ಸುಧನ್ವ ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನು ಕೊಡುತ್ತಾ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಬ್ರಹ್ಮಾಸ್ತ್ರವನ್ನೇ ನಾನು ಪ್ರಯೋಗಿಸಿದರೆ
ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದು ಮಾತ್ರವಲ್ಲ, ಮತ್ತೆ ಅದನ್ನು ಉಪಸಂಹರಿಸಬಲ್ಲಂತಹ ಯೋಗ್ಯತೆಯನ್ನೂ ಉಳ್ಳವನಾಗಿದ್ದಿ ಎನ್ನುವುದನ್ನು ಈ ಯುದ್ಧಾಂಗಣದಲ್ಲಿ ನೀನು ತೋರಿಸಿಕೊಟ್ಟಿದ್ದಿ. ಲೋಕಗಳಲ್ಲಿಯೇ ನನ್ನನ್ನು ಎದುರಿಸಿ ನಿಂತವರು ಯಾರೂ ಇಲ್ಲ. ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ನನಗೆ ಸಮದಂಡಿಯಾಗಿ ಹೋರಾಟವನ್ನು ಮಾಡಿದವನು ಯಾರೂ ಇಲ್ಲ. ಅಂತಹ ನನ್ನ ಮುಂಭಾಗದಲ್ಲಿ ನನಗೆ ಸಮದಂಡಿಯಾಗಿ ನೀನು ಹೋರಾಟವನ್ನು ಮಾಡಿದ್ದಿ ಅಂತ ಆದ್ರೆ ಈ ಭೂತಳದಲ್ಲಿ ಈ ಭೂಮಾತೆಯ ರತ್ನ ಗರ್ಭದಲ್ಲಿ ಉದಿಸಿದಂತಹ ರತ್ನನೂ ನೀನೇ ಆಗಿದ್ದಿ ಎಂದ ಮೇಲೆ ನೀನು ನಾನು ಹೋರಾಟವನ್ನು ಎಸಗಿದೆವು ಎಂದಾದರೆ ಈ ಭೂಮಿಯು ನಿನ್ನನ್ನು ಕಳಕೊಳ್ಳುವಂತಹ ಒಂದು ಸ್ಥಿತಿಯು ನಿರ್ಮಾಣವಾಗಿ ಹೋಯಿತು ಅಂತಾದರೆ ಮುಂದೆ ನಿನ್ನಂತಹ ಒಬ್ಬ ಮಹನೀಯನನ್ನು ಈ ಭೂಮಿಯಲ್ಲಿ ಇಲ್ಲವಾಗಿಸಿದಂತಹ ಸ್ಥಿತಿ ಗತಿ ನನಗೆ ಒದಗಿ ಹೋಗುತ್ತದೆ ಎಂಬ ಕಾರಣದಿಂದಲೇ ನಿನ್ನಲ್ಲಿ ಹೋರಾಟವನ್ನು ಮಾಡಿ ನಿನ್ನ ಕುತ್ತಿಗೆಯನ್ನು ಕತ್ತರಿಸುವ ಅಂತ ಯೋಚಿಸಿದ್ರು. ನೀನು ಉಳಿಯಬೇಕು, ನೀನು ಮುಂದಕ್ಕೆ ಈ ಪ್ರಪಂಚಕ್ಕೆ ಬೇಕಾದವನು, ನಿನ್ನಿಂದ ಈ ಪ್ರಪಂಚಕ್ಕೆ ಅನೇಕ ಸಹಾಯಗಳು ಒದಗುವುದಕ್ಕುಂಟು, ಹಾಗಾಗಿ ನೀನು ಬೇಕು ಎಂಬ ಕಾರಣದಿಂದಲಾಗಿ ಕುಮಾರ ನಿನ್ನಲ್ಲಿ ಮನಪೂರ್ವಕವಾಗಿ ಹೋರಾಟವನ್ನು ಮಾಡುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಆದುದರಿಂದಲೇ ನಿನ್ನ ಪಿತನನ್ನು ಕರೆಸು ಅಂತ ಹೇಳ್ತಾ ಇರು. ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ನಿನ್ನನ್ನು ಕಳಕೊಳ್ಳುವ ಸ್ಥಿತಿ ನಿರ್ಮಾಣವಾಗುವುದು ಬೇಡ. ಹಾಗಾದ ಕಾರಣ ತುರಗವನ್ನು ಬಿಡು, ಹೋರಾಟವನ್ನು ಬಿಡು. ನೀನು ಈ ಪ್ರಪಂಚಕ್ಕೆ ಉಳಿಯುವ ಹಾಗೆ ಆಗಲಿ ಮನಸ್ಸು ಮಾಡು. ನಿನ್ನಲ್ಲಿ ಹಲಬರಿ ತಡೆದೇನು ಕೃಷ್ಣನ ಲಲಿತ ಸಾರಥಂಗಳಿಲ್ಲದೆ ಸಮರ ಮಧ್ಯದಲ್ಲಿ ಹುಲು ಪರಾಕ್ರಮಿಸುತ್ತ ನಿನ್ನಲ್ಲಿ ಗೆಲ್ಲಬಹುದೇ ನೀ ಮರುಳೆವೋ ಬರಿಯದ ಅಳಸದಿರು ನಡೆ ಅಸ್ತಿನಾವಧಿಗೆಂದು ತೆಗೆದೆಚ್ಚ ಪಾರ್ಥ ಸುಧನ್ವ ನಾನೆಷ್ಟು ಪರಾಕ್ರಮಿ, ಎಷ್ಟೊಂದು ನಿಶಿಕವಾದಂತಹ ವಿಷಕವನ್ನು ವಿಶಾರದನಾಗಿ ನಾನು ಪ್ರಯೋಗ ಮಧ್ಯದಲ್ಲಿ ಮಾಡುತ್ತೇನೆ ಎನ್ನುವಂತಹದ್ದನ್ನು ನೀನು ತಿಳಿದುಕೊಂಡೆ. ನಿನ್ನಂತಹ ಪರಾಕ್ರಮಿ ಊರ್ವ ಜೀವದಲ್ಲಿರಬೇಕು, ಪ್ರಪಂಚವನ್ನು ಬಿಟ್ಟಗಲಬಾರದು, ನೀನು ಇದ್ದಷ್ಟು ಸಿವತ ನೀನು ಕೀರ್ತಿವಂತನಾಗಬೇಕು, ದಿಗಂತದಲ್ಲಿ ನಿನ್ನ ಕೀರ್ತಿ ಹರಡಬೇಕು ಎನ್ನುವಂತಹ ಒಳ್ಳೆದಾದಂತಹ ವಿಶ್ವಾಸ ನಿನ್ನದು. ಅದಕ್ಕೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಆದರೆ ಕದನ ಮಧ್ಯದಲ್ಲಿ ಇದಿರಾದಂತಹ ಓರ್ವ ವೀರ ನನಗೆ ಸಮದಂಡಿಯಾಗಿ ಹೋರಾಡುತ್ತಾ ಇದ್ದಾನೆ ಎನ್ನುವಂತಹದ್ದು ನಿನ್ನ ಒಂದೆಡೆಯಲ್ಲಿ ಶೌರ್ಯ ಪ್ರಧಾನವಾಗಿ ನಿನಗೆ ಅದು ಒಂದು ರೀತಿಯಲ್ಲಿ ಹರ್ಷವನ್ನು ಉಂಟು ಮಾಡಬಹುದು, ಇನ್ನೊಂದು ರೀತಿಯಲ್ಲಿ ಈರ್ಷೆಯನ್ನೂ ಉಂಟು ಮಾಡಬಹುದು. ನನಗೆ ಆದಷ್ಟು ಶೀಘ್ರವಾಗಿ ನನ್ನ ಅಶ್ವ ಸಿಗುವುದಿಲ್ಲ ಅಲ್ಲ, ಇವನೊಬ್ಬ ಇದ್ದಾನಲ್ಲ, ಇವನನ್ನು ನಿವಾರಿಸುವುದು ಹೇಗೆ ಎನ್ನುವಂತಹದ್ದು ನಿನ್ನ ಮನದಲ್ಲಿ ಇರಲಿಕ್ಕೂ ಸಾಕು. ಪಿತನನ್ನು ಕರೆ, ನೀನು ಸಾಯಬೇಡ, ಸಾಯುವ ಮಾತನ್ನೇ ನೀನು ಆಡುತ್ತಾ ಇದ್ದಿ. ಪಾತಾಳ ಸುರ ನಿಲಯ ಭೂತಳದೋಳ್ ಮದ್ರತವ ನೆಸವರಂ ನಾ ಕಾಣೆ, ಇಂತಹ ರೀತಿಯಲ್ಲಿ ನೀನು ಮಾತಾಡುತ್ತಾ ಇದ್ದೆ. ಯಾಕೆ ನೀನು ಅಲ್ಲಿಗೆ ಹೋಗಿ ಬಂದವ ಎನ್ನುವುದಕ್ಕೆ ಇದು ಸಾಕ್ಷಿ ಆಗ್ತದೆ. ನೀನು ರಾಜಸೂಯಾದ್ವರಕ್ಕೆ ಕಪ್ಪವನ್ನು ಕೇಳಲಿಕ್ಕೆ ಹೋದಾಗ ನೇರವಾಗಿ ಹೋದದ್ದು ಪಾತಾಳಕ್ಕೆ ಅಲ್ವೋ? ಅಲ್ಲಿಂದ ಹಿಡ್ಕೊಂಡು ಬಂದೆ. ಅಲ್ಲಿಂದ ಹಿಡ್ಕೊಂಡು ಬಂದದ್ದನ್ನೆಲ್ಲ ನಮ್ಮಣ್ಣನ ಪಾದ ಮುಂಭಾಗದಲ್ಲಿ ಜಣ 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 ಅಂತ ಸುರಿಯುತ್ತಿದ್ದಂತಹ ಸಂದರ್ಭದಲ್ಲಿ ಸುತಳಕ್ಕೆ ನೀನು ಹೋದೆ, ಧನಂಜಯ ಎನ್ನುವಂತಹ ಹೆಸರನ್ನೂ ಗಳಿಸಿದ. ನೀನು ಸುತಳಕ್ಕೆ ಹೋದಾಗ ನಿನ್ನಲ್ಲಿ ಎದುರಿಸಿದವ ಯಾರು?
ಬಲಿಚಕ್ರವರ್ತಿ. ಹೌದಾ? ಬಲಿಚಕ್ರವರ್ತಿ ಬಿಲ್ಲನ್ನು ಎದೆಯುವಾಗಲೇ ಅಲ್ಲಿದ್ದವ ವಾಮನ ಹೇಳಿದ್ದಾನೆ, ಅವನಲ್ಲಿ ಯುದ್ಧ ಬೇಡ, ಅವನಿಗೆ ಕೊಟ್ಟು ಕಳಿಸು ಎನ್ನುವಂತಹ ಸ್ಥಿತಿಯಲ್ಲಿ ಸುತಲದಲ್ಲಿಯೂ ಹೋಗಿ ಬಂದೆ. ಇನ್ನು ಭೂತಲದ ಧರ್ಮವನ್ನೇ ನೀನು ನನಗೆ ಸಾರಿದೆ. ಆದ ಕಾರಣ ಆ ಭೂತಳ ಪಾತಾಳ ಸುತಳ ಎಲ್ಲವನ್ನು ನೀನು ಅರಿತವ ಎನ್ನುವಂತಹದ್ದು ನನಗೆ ಗೊತ್ತಿದೆ. ಆದರೆ ನೀನೀಗ ಹೋರಾಟವನ್ನು ಮಾಡುವುದು ಈ ಭೂತಳದಲ್ಲಿ, ನೀನು ಸಾರಿದಂತಹ ನೆಲದಲ್ಲಿ. ಈ ನೆಲಕ್ಕೆ ಒಡೆಯ ಈಗ ಸದ್ಯಕ್ಕೆ ನನ್ನ ಅಪ್ಪನೇ ಆಗಿದ್ದಾನೆ. ಆದ ಕಾರಣ ನಿನಗೆ ಈಗ ನಾನು ನನ್ನನ್ನು ಸೋಲಿಸದೆ ಕಪ್ಪವನ್ನು ನನ್ನ ಅಪ್ಪನನ್ನು ನಿನ್ನ ಹತ್ತಿರದ ಅದಕ್ಕೆ ಬಿಡುವುದಿಲ್ಲ. ಹೇಗಿದ್ರೂ ಕೂಡ ನೀನು ನನ್ನನ್ನು ಸೋಲಿಸಿಯೇ ನೀನು ಅದನ್ನು ಪಡೆಯಬೇಕಾಗ್ತದೆ. ಆದ್ದರಿಂದ ನಿನ್ನ ತೋಳಿನ ಬಲ, ನಿನ್ನ ಅಸ್ತ್ರದ ಬಲ, ನಿನ್ನ ಬ್ರಹ್ಮಾಸ್ತ್ರದ ಬಲ, ನಿನ್ನ ಮಂತ್ರ ಪೂತಾಸ್ತ್ರದ ಬಲ ಅದು ಎಷ್ಟೇ ಇದ್ರೂ ಕೂಡ ನೀನು ದುರ್ಬಲ. ಯಾಕೆ? ಈ ಸಾರಥಿ ದುರ್ಬಲ. ಈ ಸಾರಥಿ ಇಲ್ಲದೆ, ಆ ವಾಸುದೇವನ ಸಾರಥ್ಯ ನಿನಗೆ ಇಲ್ಲದೆ ಇದ್ದ ಕಾರಣದಿಂದಾಗಿ ಪಾರ್ಥ ದುರ್ಬಲ. ಆದ ಕಾರಣ ನಿನಗೆ ಬಲ ಬರಬೇಕು ಅಂತ ಹೇಳಿ, ಆದರೆ ನಾನು ಆಗ ಹೇಳಿದ ಹಾಗೆ ವಾಸುದೇವನನ್ನು ಕರೆಸು. ಈ ಹುಲು ಸಾರದಿಂದ ನಿನಗೆ ವಿಜಯ ಸಿಕ್ಕಬಹುದಾ? ಸಿಗುತ್ತದೆಯಾ ನಿನಗೆ? ಕೃಷ್ಣನು ಬರುವ ಹಾಗೆ ಆಗಬೇಕು ಅಂತ ಹೇಳೋದಲ್ವಾ ನೀನು? ಹೌದಾ? ನೋಡುವ, ಬರುವ ಹಾಗೆ ಮಾಡು. ಶಿವನ ಕೂಡೆ ಹವಿಸಿದಂತ ಚವನ ಬೆಲ್ಲಿದೆ. ಮಾನವ ನಿವಾತ ಕವಟ ಜಯಿದ ಶೌರ್ಯವೆಲ್ಲಿದೆ, ಶೌರ್ಯವೆಲ್ಲಿದೆ ಬೀರಲೇ. ಮೂರು ಲೋಕದ ಗಂಡ ಅರಿತಿಮಿರ ಮಾರ್ತಾಂಡ 18 ದಿನದಲ್ಲಿ ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ವ್ಯಕ್ತಿಯಾಗಿ ಮೆರೆದಂತಹ ಧರ್ಮರಾಜನ ತಮ್ಮ ಈಗ ಏನಾಯಿತಮ್ಮ? ನೆಲನೋಟಕನಾಗಿದ್ದೀಯಲ್ಲ, ನಿನ್ನ ಸಾರಥ್ಯವನ್ನು ನೀನು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ನೀನು ಮಹಾರಥಿ ಪಾರ್ಥ ಅಂತಲ್ಲಿ ಇದಕ್ಕೆ ಅರ್ಥವೇ ಇಲ್ಲದ ಹಾಗಾಗಿತ್ತಲ್ಲ. ಕಲಿಯಾದಂತಹ ಈ ಸುಧನ್ನು, ಕಲಿಯಾದಂತಹ ನೀನು ಪಾರ್ಥ, ನನಗೆ ಕಲಿಬೇಕಾದದ್ದು ಬೇಕಾದಷ್ಟು ಉಂಟು ಅಂತ ಹೇಳಿದಿ. ನೀನು ಕಲಿಯಾಗಿದ್ದುಕೊಂಡು ಈಗ ನೀನು ನನ್ನ ಎದುರಿಗೆ ಬರೇ ಸಣ್ಣ ಇಲಿಯಾಗಿ ಯಾಕೆ ನೆಲ ನೋಟಕನಾದೆ ಪಾರ್ಥ? ಸಾರಥಿಯನ್ನು ಕಳೆಗೊಂಡೆಯ. ಆವಾಗಲೇ ಹೇಳಿದೆ, ಮದ್ರತವ ನೀತರದಿ ಎಸೇರನ ಕಾಣನೆಂ ತ್ರಿಭುವನದಲ್ಲಿ ಅಂತ. ಹಾಗಾದರೂ ನಿನಗೆ ಸ್ವಲ್ಪ ಬುದ್ಧಿ ಬರಬೇಕಿತ್ತು. ಭಲ ನೀನು ಒಳ್ಳೆಯ ಶಸ್ತ್ರವಿದ್ಯಾ ಪರಿಣತ, ದ್ರೋಣರ ಅತ್ಯಂತ ಮೆಚ್ಚಿನ ಶಿಷ್ಯ, ಪರಶುರಾಮರನ್ನು ಉದ್ಧರಿಸಿಕೊಂಡವ ನೀನು. ಇಂತಹ ಪರಿಸ್ಥಿತಿಯಲ್ಲಿ ನೀನು ನೆಲ ನೋಟಕನಾಗಿದ್ದೀಯಲ್ಲ. ಸಣ್ಣ ಬಾಲಕ, ಸಣ್ಣ ತರಳ ಬಾಲಕ, ನೀನು ಮನೆಗೆ ಹೋಗು, ನಿನ್ನ ಅಪ್ಪನನ್ನು ಕಳಿಸು. ನನಗೆ ಹೇಳಿದವ ಈಗ ನೋಡು, ಹೇಳು. ಗೌರಿ ಅರಸನ ಕೂಡೆ ಸಮರ ಸೌರಂಭ ಮಿಂತುಟೆ, ಪಾಶುಪತವನ್ನು ತಂದು ಗೆಲಿದವನು ನೀನೆಯ. ಆ ನಿವಾತ ಕವಚರನ್ನು ಗೆಲಿದಂತಹ ಪರಾಕ್ರಮವು ಇದುವೆ. ಕೌರವಾದಿ ಪಟುಪಟರ ಗೆಲ್ಲದಂತಹ ಪರಾಕ್ರಮವು ಎಲ್ಲಿಗೆ ಹೋಯಿತು? ಕೌರವಾದಿ ಸುಪಟರನ್ನು ಸವರಿ ರಣದುಳು, ಸವರಿ ರಣದುಳು. ನೀ
ಕರೆಸು ಕೃಷ್ಣನ ಮುಂದಿರದೆ ತೋರು ತೋರೋ ಮುಂದಿರದೆ ತೋರು ತೋರೋ ಇಲ್ಲ ಗುರು ಪರಾಕ್ರಮ ರಾಜಿಸು ಭಟರನ್ನು ಸವರಿ ರಣದೋಳು ನೀ ಸೈರಿಸಿದ್ದ ಪೌರುಷಗಳ ಓರ್ತೆಯನ್ನುಳು ಬರಿದೆ ಬಳಲ ಬೇಡ ಸಾಕು ಬರಿದೆ ಬಳಲ ಬೇಡ ಸಾಕು ಕರೆಸು ಕೃಷ್ಣನ ಬರಿದೆ ಬಳಲ ಬೇಡ ಸಾಕು ಕರೆಸು ಕೃಷ್ಣನ ಮುಂದಿರದೆ ತೋರು ತೋರು ನಿನ್ನ ಮೂರು ಪರಾಕ್ರಮ ನಿನ್ನ ಮೂರು ಪರಾಕ್ರಮ ಆ, ಆ, ಕಲಿಪಾರ್ಥ ದಶನಾಮಧಾರಿ ದೇವೇಂದ್ರ ಬ್ರಹ್ಮದತ್ತವಾದಂತಹ ಕಿರೀಟ ದೇವೇಂದ್ರನಿಗೆ, ದೇವೇಂದ್ರನಿಂದ ಕಿರೀಟ ನಿನಗೆ. ಕಿರೀಟಿ ಎಂಬಂತಹ ಹೆಸರು ಮಹಾಭಾರತ ಯುದ್ಧದಲ್ಲಿಯೇ ಅರ್ಧಕ್ಕರ್ಧವಾಗಿ ನೆಲಕ್ಕೆ ಅಳಿಸಿ ಹೋಯಿತು. ಹೆಸರು ಹಾಗೆಯೇ ಉಂಟು, ಆದರೆ ಕಿರೀಟ ಮಾತ್ರ ಚೂರು ಚೂರಾಗಿ ಹೋಯ್ತಲ್ಲ. ಕಿರೀಟಿ ದಶನಾಮಧಾರಿ ಕಾಂಡವದ ವನದಹನ ದಾವೋ ಚಂಡ ಗಂಡರ ಗಂಡ ದಿವಿಜರ ತಂಡ ಗೋಳಿಡೆ ದಾಳಿ ಇಟ್ಟನು ಚಂಡಗಾಂಡೀವಿ. ಇದು ಹೌದಲ್ಲ ನಿನಗೆ ಬಂದಂತಹ ನೆಗಳ್ತೆ, ಅದೆಲ್ಲಿಗೆ ಹೋಯಿತು? ಆ ಅಗ್ನೇಯಾಸ್ತ್ರದ ಪ್ರಭಾವ ಇಲ್ಲವೇ ಈಗ? ಅದು ಎಲ್ಲಿಂಟು? ಎಲ್ಲಿ ನಂದಿ ಹೋಯಿತು ಆ ಅಗ್ನಿ? ನಿನ್ನ ರೋಷಾಗ್ನಿ ಎಲ್ಲಿಗೆ ಹೋಯಿತು? ಕೇವಲ ಓರ್ವ ಸುಧನ್ವ ಸುಕುಮಾರ ನೀನು ಎನ್ನುವಂತಹ ಮಾತು ಬಾರಿ ಬಾರಿಗೆ ಹೇಳುತ್ತಾ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಕೃಷ್ಣ ಇದ್ದಾನೆ ಅಂತ ನೀನೇ ಆಗಿ ಹೇಳಿದೆಯಲ್ಲ. ನಿನಗೊಬ್ಬನಿಗೆಯಾ ಕೃಷ್ಣ ದೇವರು? ನನಗೂ ಅವನೇ ದೇವರು. ನನ್ನ ಹೃದಯಾದರಂಧದಲ್ಲಿ ಮಿನುಗುತ್ತಿರುವವನು ಅವನೇ ದೇವರು. ಇಡೀ ಪ್ರಪಂಚಕ್ಕೆ ಸೃಷ್ಟಿಕರ್ತನಾಗಿದ್ದಂಥ ಅವನೇ ದೇವರು. ಎಲ್ಲರನ್ನೂ ಸಾಕುವವನು ಅವನೊಬ್ಬನೇ ಶ್ರೀಮನ್ನಾರಾಯಣ. ದರೆಯ ತಿನ್ನವ ತಿದ್ದಲೋಸುಕವಾಗಿಯೇ ಬಂದವ ಅಂಥವನನ್ನು ನನ್ನ ದೇವರು ಅಂತ ನೀನು ತಿಳಿಸಿಕೊಂಡೆ. ಅವನಿಲ್ಲದೆ ನಿನ್ನ ಲಲಿತ ಸಾರಥ್ಯದಿಂದಾಗಿ, ಅವನ ಸಾರಥ್ಯದಿಂದಾಗಿ ನಿನ್ನ ರಥ ಮುಂದೂಡಲಲ್ಲದು. ಇಲ್ಲದಿದ್ದರೆ ಯಾವಾಗ ಭೀಷ್ಮಾದಿಗಳ ಆ ಒಂದು ಅಸ್ತ್ರಗಳಿಂದ ನಿನ್ನ ರಥ ಉರಿದು ಹೋಗ್ತಿತ್ತು. ಕೃಷ್ಣ ಅಲ್ಲಿ ಇದ್ದ ಕಾರಣದಿಂದಾಗಿ ರಥ ಹಾಗೆಯೇ ನಿಂತಿದೆ. ನೀನು ರಥದಿಂದ ಇಳಿದ ಮೇಲೆ, ನಿನ್ನ ಶಿಬಿರಕ್ಕೆ ಹೋದ ಮೇಲೆ ಆ ಸಮ ಏನಾಗಿದೆ ನಿನಗೆ ಗೊತ್ತಿದೆಯಲ್ಲ. ಎಲ್ಲವೂ ಭಸ್ಮೀಭೂತವಾಗಿತ್ತು ಆ ರಥ. ಇಂತಹ ಪರಿಸ್ಥಿತಿಯಲ್ಲಿ ನೀನು ನನಗೆ ಸಮದಂಡಿ ಯಾರು, ಈ ಪ್ರಪಂಚದಲ್ಲಿ ಬಿಲ್ವಿದ್ಯೆಗಾರರು ಇಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ ನನ್ನೊಡನೆ ಹೋರಾಟಕ್ಕೆ ಬಂದೆಯಾ? ಇಂದು ನೀನು ಸೋತಿದ್ದೆ. ಇನ್ನಾದರೂ ನೀನು ಇಂತಹ ಸ್ಥಿತಿಯಲ್ಲಿ ಬಳಲುವುದು ಬೇಡ. ವತ್ಸರ ಒಂದರೊಳಗೆ ಈ ಹರಿ 4 ಕಾಲಿನ ಹರಿ, ಆ ಹರಿಯನ್ನು ಸೇರಲಿಕ್ಕೆ ಹಸ್ತಿನಾವತಿಗೆ ಹೋಗಬೇಕು. ಅದಕ್ಕೋಸ್ಕರವಾಗಿ ತಡ ಮಾಡುವುದು ಬೇಡ. ನೀನು ಮೊದಲಾಗಿ ಹರಿಯನ್ನು ಕರೆಸು, ಶೌರಿ ಬರಲಿ. ಆ ನಂತರದಿಂದ ಶೌರ್ಯವನ್ನು ರಣರಂಗದಲ್ಲಿ ತೋರಿಸು. ಆವಾಗ ನನ್ನ ಈ ಬಾಹುಗಳ ಶೌರ್ಯ ಎಷ್ಟುಂಟು ಎನ್ನುವಂತಹದ್ದನ್ನು ನಿನಗೆ ಬಾಣಕ್ಕೆ ಸಿಂಜಿನಿಯನ್ನು ಬಿಡುವ ಮೂಲಕವಾಗಿ ಆ ಬಾಹುಗಳ ಶೌರ್ಯ ಎಷ್ಟುಂಟು ಅಂತೇಳಿ ನಾನು ನಿನಗೆ ತೋರಿಸ್ತೇನೆ. ಹರಿ ಬರಲಿ, ಶೌರ್ಯನ್ನು ಕರೆಸು ಕರೆಸು ಕರೆಸು. ಸೂದನಲಿಯನು ವಿಧಿಸಿ ಸಾರಥಿಗೆಯನ್ನು ತಾನೇ ಗೈದು ಸಾರಥಿಗೆಯನ್ನು ತಾನೇ ಗೈದು ಪ್ರತುಲ
ಗೈದು ಪ್ರತುಲ ಬಲ ಕಿರೀಟಿ ಮಹಾರಥದಿ ಗಜರುದ ಪ್ರತುಲ ಬಲ ಕಿರೀಟಿ ಮಹಾರಥದಿ ಗಜರುತ ಎಂದ ನಿವನ ಮತಿಸದಿರಲು ವ್ಯರ್ಥವೆಲ್ಲ ಪ್ರತಿಯು ಪಡೆದುದು ವ್ಯರ್ಥವೆಲ್ಲ ಪ್ರತಿಯು ಪಡೆದುದು ಹೃದಯ ಪಡೆದುದು ದೇವ ಕೃಷ್ಣ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ಗೋವಿದವನ್ನು ಹಿಡಿದು ಜೀವಿಸಿದೆ ವಲ್ಲಯ್ಯೇ ಗೋವಿದವನ್ನು ಹಿಡಿದು ಜೀವಿಸಿದೆ ವಲ್ಲಯ್ಯ ಮುಂದೆ ನೀ ವಿರೋಧಿಯೊಡನೆ ಮುಂದಿನ್ನಿ ವಿರೋಧಿಯೊಡನೆ ಕಾದಲಾವ ಪರಿಯಲಿ ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ಗೋವಿದತ್ವವನ್ನು ಹಿಡಿದು ಜೀವಿಸಿದೆ ವಲ್ಲಯ್ಯೇ ಗೋವಿದತ್ವವನ್ನು ಹಿಡಿದು ಜೀವಿಸಿದೆ ವಲ್ಲಯ್ಯೇ ಮುಂದೆ ವಿರೋಧಿಯೊಡನೆ ಕಾದಲಾವ ಪರಿಯಲಿ ಮುಂದಿನ್ನಿ ವಿರೋಧಿಯೋಳ್ ನಾ ಕಾದಲಾವ ಪರಿಯಲೇ ದೇವ ಕೃಷ್ಣ ವಾಸುದೇವ ಮುರಾರಿ ವಿಠಲ ಮಾಧವ ಕೇಶವ ದೇವ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಯಾವ ದಿವ್ಯಾಸ್ತ್ರವೂ ಈ ಹುಡುಗನ ಮುಂಭಾಗದಲ್ಲಿ ನಡೆಯದೇ ಹೋಯಿತು. ಮಾತ್ರವಲ್ಲ, ನಾ ಸೋಲುವ ಹಂತವನ್ನು ಹಂತ ಹಂತವಾಗಿ ತಲುಪುತ್ತಾ ಬಂದೆ. ಇದನ್ನು ಕಂಡಂತಹ ಸಾರಥಿ ಪಾರ್ಥನನ್ನು ಗೆಲ್ಲಿಸುವುದಕ್ಕೆ ನನ್ನಿಂದಾಗಲಿಲ್ಲವಲ್ಲ, ನನ್ನ ಸಾರಥ್ಯದಿಂದ ಈ ರೀತಿಯದ್ದಾದಂತಹ ಒಂದು ಹಿನ್ನಡೆ ಪಾರ್ಥನಿಗುಂಟಾಯಿತಲ್ಲ ಅಂತ ವ್ಯತಿಸಿಯೇ ಸೂತನಲಿದರೇನಾಯಿತು, ನಾನೇ ಸೂತತ್ವವನ್ನು ಮಾಡುತ್ತಾ
ಈ ಸುಧನ್ವನಲ್ಲಿ ನಾನು ಹೋರಾಟವನ್ನು ಮಾಡಬೇಕು. ಇವನನ್ನು ಗೆಲ್ಲದೆ ಹೋದರೆ, ಇವನನ್ನು ನಾನು ಮಣಿಸದೇ ಹೋದೆ ಎಂದಾದರೆ ಪೃಥೆಗೆ ನಾನು ಸುತನಿ. ವರ್ಷಗಳ ಕಾಲ ವ್ರತವನ್ನಾಚರಿಸಿ ಆ ಮಾತೆ ನನ್ನನ್ನು ಪಡೆದುದಾದರೂ ಯಾಕೆ, ಪಡೆದುದಕ್ಕಾದರೂ ಪ್ರಯೋಜನವೇನು ಎಂಬ ಹಾಗೆ ಆದೀತು ಎಂಬ ಕಾರಣದಿಂದ ಇವನಲ್ಲಿ ನಾನು ಹೋರಾಡುವುದಕ್ಕೆ ಮುಂದಾದರೆ ಕೈ ಸೋತೆನಲ್ಲ. ಕೃಷ್ಣ ಕೃಷ್ಣ, ನಿನ್ನನ್ನೇ ನಂಬಿಯಲ್ಲವೇ ನಾವು ಎಲ್ಲವನ್ನೂ ಮಾಡಿರುವುದು, ನೀನಲ್ಲದೆ ಬೇರೆ ಇಲ್ಲ ಎಂಬಂತಹ ಯೋಚನೆಯಿಂದ ನಿನ್ನನ್ನೇ ನಂಬಿ ನಿನ್ನ ಅನುಗ್ರಹದಿಂದಲೇ ನಾವು ಮುಂದಡಿಯನ್ನಿಟ್ಟವರು. ಆದರೆ ಈ ಹೊತ್ತು ನನ್ನ ಭಾವನಾಗಿ, ನನ್ನ ಭೋವನಾಗಿ ಹೀಗಾಯಿತು ಅಂತಾದರೆ ಏನು ಮಾಡಲಿ? ಹೀಗೂ ನಡೆದು ಹೋಯಿತಲ್ಲ. ಕೃಷ್ಣ, ನಿನ್ನನ್ನೇ ನಂಬಿ ನಿನ್ನ ಇಚ್ಛೆಯಿಂದ ನೀನು ಹೇಳಿದಿ ಎಂಬ ಕಾರಣದಿಂದಲಾಗಿ, ನಿನ್ನ ಪೂರ್ಣಾನುಗ್ರಹ ಉಂಟು ಎಂಬುದರಿಂದಲಾಗಿ ನಾವು ಕೈಗೊಂಡಂತಹ ಈ ಅಶ್ವಮೇಧದ ಯಾಗ, ಈ ಅಶ್ವಮೇಧದ ಯಾಗವು ಈ ಹೊತ್ತು ಇಲ್ಲಿಯೇ ನಿಲ್ಲುವಂತಹ ಸ್ಥಿತಿ ಒದಗಿತೆ. ಹೀಗಾಯಿತು ಅಂತಾದರೆ ಕೃಷ್ಣ, ನಿನ್ನನ್ನು ನಾವು ನಂಬಿ ನಿನ್ನ ಆಜ್ಞೆಯನ್ನು ಶಿರಸಾವಹಿಸುವುದಕ್ಕಾಗಿ ಹೊರಟಂತಹ ನಮಗೆ ಹೀಗಾಯಿತು ಅಂತಾದರೆ ಮುಂದೇನು ಗತಿ? ಕೃಷ್ಣ ಕೃಷ್ಣ ಅಚ್ಯುತ ಮುಕುಂದ ಮುರಾರಿ, ನೀನೇ ಗತಿ, ನೀನೇ ಮತಿ. ಅರಿತು ಅಚ್ಯುತನು ಅನಿವಿಗುರದೊಳಿರ್ ಎಚ್ಚರಿಸಿದನು. ಹಂಸಧ್ವಜನ ದುರಾದರವೋಯ್ ಧರ್ಮ ಜಗೆ ಅರಸ ಕೇಳರ್ಜುನನು ಧ್ಯಾನಿಸಲರಿದು ಅಚ್ಯುತನು ಪುರದೊಳೆಚ್ಚರಿಸಿದನು. ಹಂಸಧ್ವಜನ ದರ ದುರವಾಯ್ ಧರ್ಮ ಜಗೆ ಧ್ಯಾನಿಸಿದೆ, ಆಲಿಸಿದೆ. ಭಕ್ತನ ಅಂತರಂಗದ ಕದವನ್ನು ತೆರೆದು ನೋಡಿದರೆ ಅಲ್ಲಿ ಕಾಣುತ್ತಾ ಇದೆ, ಭಕ್ತನ ಕರೆಯೊಂದು ಕಾಣುತ್ತಾ ಇದೆ. ಅದರೊಳಗೆ ಅಂತರ್ಮಿಳಿತವಾಗಿ ಸಖನವರೆಯೂ ಕಾಣುತ್ತಾ ಇದೆ. ಹಾಗಿದ್ರೆ ನಾನು ಅಲ್ಲಿಗೆ ಪ್ರಯಾಣಿಸಬೇಕಾದ ಕಾಲ ಬಂದಿದೆ. ದೇವಕಿ ಸುತನಾಗಿ ನಂದನಂದನಾಗಿ ಮಧುರೆಯಲ್ಲಿ ಹುಟ್ಟಿ ನಂದಗೋಕುಲದಲ್ಲಿ ಬೆಳೆದು ವರ್ತಮಾನ ಕಾಲದಲ್ಲಿ ದ್ವಾರಕೆಯಲ್ಲಿ ಕಾಣಿಸುತ್ತಿರುವಂತಹ ವಾಸುದೇವನಾದಂತಹ ಕೃಷ್ಣನಿಗೆ ನನ್ನದೇ ಆದ ಲೋಕಪಾಲಕತ್ವದ ಹೊಣೆ ಇದೆ. ಧರೆಯ ಭಾರವ ಹರಿಸಿ ನಿರತ ಧರ್ಮವ ಮೆರೆಸಿ ಜಗವನ್ನು ಕಾಯಬೇಕಾದಂತಹ ಮಹತ್ತಾದ ಹೊಣೆಗಾರಿಕೆಯನ್ನು ಹೊತ್ತವನು ನಾನು. ಹಾಗಿದ್ರೆ ವಿಶ್ವಕುಟುಂಬಿಯಾದ ಭಕ್ತವತ್ಸಲನಾದ ಪ್ರಣತ ಮನೋಜ್ಞನಾದ ಭಕ್ತ ರಕ್ಷಣ ದಾಕ್ಷಿಣ್ಯನಾದಂತಹ ಭಗವಂತ ವಿಶ್ವಕುಟುಂಬಿಯಾದವನು ಪಾಂಡವರ ಪಕ್ಷಪಾತಿಯಾಗಿ ಯಾಕೆ ಕಾಣಿಸಿಕೊಳ್ಳುತ್ತಾನೆ? ಪಾಮರ ಜನಸಾಧಾರಣರಿಗೆ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಇದು. ಬೆಂಕಿಯಲ್ಲಿ ಬೆಂದಂತಹ ಚಿನ್ನವೇ ತಾನೇ ವಿಗ್ರಹಕ್ಕೆ ರೂಪುಗೊಳ್ಳುವಂತಹದ್ದು. ಹಾಗಿದ್ರೆ ಶಶಿವಂಶದ ಕುಡಿಗಳಾಗಿ ಪ್ರವರ್ಧಮಾನರಾಗಿ ಕಾಣಿಸಿಕೊಂಡಂತಹ ಯುದ್ಧವೆಂಬಂತಹ ಬೆಂಕಿಯಲ್ಲಿ ವೆಂದು ಜಯವೆಂಬಂತಹ ಆ ಮಹತ್ತಾದ ಫಲವನ್ನು ಉಂಡಂತಹ ಪಾಂಡವರೇ ಮುಂದೆ
ಅಖಂಡ ಆರ್ಯಾವರ್ತದ ಧರ್ಮ ಸಂರಕ್ಷಕರಾಗಿ ಕಾಣಿಸಿಕೊಳ್ಳಬೇಕಾದಂತಹ ಆ ಕಾಲ ಒದಗಿ ಬಂದಿದೆ. ಹಾಗಿದ್ರೆ ಪಾಂಡವರನ್ನು ಕಾಯಬೇಕಾದಂತಹ ಹೊಣೆಗಾರಿಕೆ ನನಗಿದೆ. ಆದ್ದರಿಂದಲೇ ಅಲ್ವ ಲೋಕದಲ್ಲಿ ಹೇಳುತ್ತಾ ಇರುವಂತಹದ್ದು, ಹರಿಯ ಕರುಣದ ಕವಚ ಪಾಂಡವರ ಹರಣಕೊಪ್ಪಿದುದು ದಿಟವು. ಕೇವಲ ಹಾಗಿದ್ರೆ ಪಾಂಡವರನ್ನು ಕಾಯ್ದರೆ ಸಾಕಾಗುತ್ತದೆಯೇ? ಯಾಕೆಂದರೆ ಬಂಧು ಹತ್ಯಾ ದೋಷವೆಂಬಂತಹ ಆ ವ್ಯಾಜದಿಂದ ಧರ್ಮರಾಯ ವ್ಯಾಸ ಉಪದಿಷ್ಟನಾಗಿ ಅಶ್ವಮೇಧವೆಂಬಂತಹ ಯಜ್ಞ ದೀಕ್ಷಿತನಾಗಿದ್ದಾನೆ. ಕೇವಲ ಕೋಶವನ್ನು ಓದಿದ್ರೆ ಸಾಲದು, ದೇಶವನ್ನು ಸುತ್ತಬೇಕು. ಹಾಗಿದ್ರೆ ತಾನು ತಿಳಿದುಕೊಂಡಂತಹ ಧರ್ಮಾಧಾರಿತವಾದಂತಹ ಸತ್ಯಗಳು ಅನುಷ್ಠಾನಕ್ಕೆ ತರುವುದಕ್ಕೆ ಯೋಗ್ಯವಾದಂತಹ ಫಲಗಳಾಗಿ ರೂಪುಗೊಳ್ಳುತ್ತದೆ. ಪಾಂಡವರು ಲೋಕಕ್ಕೆ ದರ್ಶನವಾಗಬೇಕು, ಪಾಂಡವರಿಗೆ ಲೋಕದ ದರ್ಶನವಾಗಬೇಕು, ಭಕ್ತಿಯ ದರ್ಶನವಾಗಬೇಕು. ಭಕ್ತಿಯ ದರ್ಶನವಾಗಬೇಕು ಅಂತ ಆದರೆ ಭಕ್ತನ ದರ್ಶನವೂ ಆಗಬೇಕು. ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಳನ್ನು ಒಲಿಸಲರಿಯದೆ ಬಳಲುವರು ಪಾಮರರು ಬಳದೊಳಗೆ. ಭವ ಬಂಧವನ್ನು ಕಳಚುವುದಕ್ಕೆ ಭಕ್ತಿ ಎಂಬಂತಹ ಸುಲಭವಾದಂತಹ ಮಾರ್ಗ, ಅದನ್ನು ಕಂಡುಕೊಳ್ಳುವುದಕ್ಕೆ ಪಾಮರರು ಕೆಲವೊಮ್ಮೆ ಎಡವಿ ಬೀಳುತ್ತಾರೆ. ಜ್ಞಾನ ಮಾರ್ಗ ಉಂಟು, ಭಕ್ತಿ ಮಾರ್ಗ ಉಂಟು, ಕರ್ಮ ಮಾರ್ಗ ಉಂಟು, ರಾಜಮಾರ್ಗ ಉಂಟು. ಎಲ್ಲದರಲ್ಲಿ ಸುಲಭವಾಗಿ ಸುಲಿದ ಬಾಳೆಯ ಹಣ್ಣಿನಂದದಿ ಅನುಸರಿಸುವುದಕ್ಕೆ ಯೋಗ್ಯವಾದ್ದು ಭಕ್ತಿ ಅಲ್ವೇ? ಭಕ್ತಿಗೆ ಒಲಿಯದವನು ಭಗವಂತನೇ. ಭಕ್ತಿಗೆ ಭಗವಂತ ಒಲಿದೇ ಒಲಿಯುತ್ತಾನೆ. ಧ್ರುವನಿಗೇನು ವಯಸ್ಸಿನಿಂದ ಪ್ರಬುದ್ಧನಾಗಿದ್ದಾನೆ, ವ್ಯಾಧೇನೇನು ಆಚರಣೆಯಲ್ಲಿ ಧರ್ಮಿಷ್ಠನಾಗಿದ್ದಾನೆ. ಕೇವಲ ಒಂದು ಪ್ರಾಣಿಯಾದಂತಹ ಗಜೇಂದ್ರ ಹಾ ನನ್ನನ್ನು ರಕ್ಷಿಸುವೆಂಬುದಾಗಿ ಕಮಲದ ದಂಟಿನಿಂದ ಕಮಲವನ್ನೇ ಎತ್ತಿದಾಗ ಕಾಣಿಸಿಕೊಂಡವನಲ್ವೇ ಭಗವಂತ? ವಿದುರನಿಗೇನು ಜಾತಿ ಇತ್ತೆ, ಸುಧಾಮನಿಗೇನು ಧನವಿತ್ತೆ, ವಿದುರನಿಗೇನು ಜಾತಿ ಇತ್ತೆ? ಹಾಗಿದ್ರೆ ಭಕ್ತ್ಯ ತುಷ್ಯತಿ ನತುಗುಣೈಹಿ ಭಕ್ತಪ್ರಿಯೋ ಮಾಧವ ಎಂಬ ಮಾತು ನಿಜವಾಗಬೇಕಿದ್ದರೆ ಭಕ್ತರೊಬ್ಬರ ದರ್ಶನ ಲೋಕಕ್ಕೆ ಆಗಬೇಕು. ತಾನು ನಂಬುವಂತಹ ವರ್ಣದಲ್ಲಿ, ತಾನು ನಂಬಿದಂತಹ ಆಶ್ರಮದಲ್ಲಿ ಲೌಕಿಕ ಜೀವನವನ್ನು ನಡೆಸುತ್ತಾ ಹೊರಲೋಕಕ್ಕೆ ಕರ್ಮಮಾರ್ಗವಾಗಿ ಕಾಣುತ್ತಾ ಅಂತರಂಗದಲ್ಲಿ ಭಕ್ತಿಯನ್ನಿರಿಸಿಕೊಂಡು ತಾನು ನಂಬಿದಂತಹ ಧರ್ಮಪಥದಲ್ಲಿ ಸಾಗುತ್ತಾ ಆ ಕೈವಲ್ಯದವರೆಗೆ ಸಾಗುವಂತಹ ಒಬ್ಬ ಭಕ್ತನನ್ನೀಗ ಕರೀತಾ ಇದ್ದಾರೆ. ಕೇವಲ ಒಬ್ಬ ಭಕ್ತ ಮಾತ್ರ ಅಲ್ಲ, ಚಂಪಕಾಪುರವೇ ಶ್ರೀನಿವಾಸವಾಗಿ ಕಾಣಿಸಿಕೊಂಡಿದೆ. ಅಂತಹ ಭಕ್ತರ ಕಡೆಗೆ ಭಗವಂತ ಹೋಗದಿದ್ರೆ ಭಗವಂತನಾಗಿ ಹೇಗೆ ಉಳಿಯುತ್ತಾನೆ? ಭಗವಂತನಾಗಿ ಧರೆಯಲ್ಲಿ ಕಾಣಿಸಿಕೊಂಡ ಮೇಲೂ ಕಾಲಗತಿಗೆ ಅವನು ಒಳಗಾಗಬೇಕು. ಪಾಂಚ ಭೌತಿಕವಾದ ಈ ದೇಹವನ್ನು ಹೊತ್ತ ಮೇಲೆ ಆ ಮಾನವ ರೀತಿಯ ವ್ಯವಹಾರದಲ್ಲೇ ಲೋಕಕ್ಕೆ ಆದರ್ಶವಾಗಿ ಕಾಣಿಸಿಕೊಳ್ಳಬೇಕು. ಹಾಗಿದ್ರೆ ಕಾಲವೆಲ್ಲವೂ ಈಗ ಕೂಡಿ ಬಂದಿದೆ ಅಂತ ಆಯಿತು. ನನ್ನದೇ ನಿರ್ದೇಶನವಾದರೂ ನಾಟಕದಲ್ಲಿ ನಾನೂ ಕೆಲವೊಮ್ಮೆ ಸೂತ್ರಧಾರಿತ್ವವನ್ನು ಬದಿಗಿರಿಸಿ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳಬೇಕಾಗುತ್ತದೆ. ಹಾಗಿದ್ರೆ ಪಾತ್ರಧಾರಿಯಾಗಿ ಸೂತ್ರಧಾರಿಯಾಗಿ ಈ ನಾಟಕವೆಂಬಂತಹ ಜೀವನವನ್ನು ಪ್ರವೇಶಿಸಬೇಕು. ನಾನು ಎಲ್ಲವನ್ನು ನಾನು ಕಂಡುಕೊಂಡಿದ್ದೇನೆ. ಹಾಗಿದ್ರೆ ಯಜ್ಞ ದೀಕ್ಷಿತನಾಗಿ ಕುಳಿತಂತಹ ಧರ್ಮರಾಯನಿಗೆ ಒದಗಿ ಬಂದಂತಹ ನನ್ನ ಸಖನಾದಂತಹ ಪಾರ್ಥನಿಗೆ ಒದಗಿ ಬಂದಂತಹ ಪರಿಭವವನ್ನು ಸೂಕ್ಷ್ಮವಾಗಿ ಹೇಳಿ ಕಂಗೆಡುವುದು ಬೇಡ ಎಂಬಂತಹ ಸಾಂತ್ವನ ನುಡಿಗಳನ್ನು ಆಡಿ ಅಜೇಯನಾದಂತಹ ಸುಧನ್ವನಿಗೆ ಯಾವುದಕ್ಕಾಗಿ ಅವನು ಕಾಯುತ್ತಾ ಇದ್ದಾನೆ ಅದನ್ನು ಅವನಿಗೆ ಪ್ರದಾನಿಸಿ ಎಲ್ಲವೂ ಸುಖಾಂತವಾಗುವಂತೆ ಏನು ಮಾಡಬೇಕು? ಖಗವರೂತನಾಗಬೇಕು.
ಪರಾಕ್ರಮಿ ಪಾರ್ಥನ ರಥದೊಳೈ ತುಂಗ ಪರಾಕ್ರಮಿ ಪಾರ್ಥನ ರಥದೊಳೈ ಹಿಂಗದೆ ಬಂದಿಸುತ್ತೇನು ಕವಿನೋಗದಿಯೇ ಬಂದ ತಜ್ಞನ ತೋಳಲ್ಲಿಗೆ ಗೋವಿಂದನೊಲಿರೋಯ್ ಬಂದ ತಜ್ಞನ ತೋಳಲ್ಲಿಗೆ ಸಂಗರದುಳ್ಳೆರೆದಿರುವುದಿಯಾಯ್ ಸರ್ವರಾಯ್ ಕಂಗಳಿಗಚ್ಚರಿಯಾಗುವ ಎರದೋಯ್ ತುಂಗ ಪರಾಕ್ರಮಿ ಪಾರ್ಥನ ರಥದೋಳು ಹಿಂಗದೆ ಮಂಡಿಸುತ್ತೆನು ತಾಯ್ ತುಂಗ ಪರಾಕ್ರಮಿ ಪಾರ್ಥನ ರಥದೋಳು ಹಿಂಗದೆ ಮಂಡಿಸಲೆನು ವಿನೋದತಿ ಬಂದ ಬಂದ ಆನತರ ನಿನಗೆ ನಿತ್ಯನಾದಂತಹ ನಾನು ಸೂಕ್ಷ್ಮವಾದಂತಹ ನಿರೀಕ್ಷಣೆ, ಸ್ಥೂಲವಾದ ನಿರೀಕ್ಷೆ ಎರಡನ್ನೂ ಹೊಂದಿದಂತಹ ನನ್ನ ಗರುಡನಾದಂತಹ ಅವನನ್ನು ಗರುಡ್ಮಂತನನ್ನು ಏರಿ ಗರುಡ ಗಮನನಾಗಿ ಬಾನಂಗಳದಲ್ಲಿ ಸಾಗಿ ಚಂಪಕಾಪುರದ ರಣಾಂಗಣದ ಮಧ್ಯದಲ್ಲಿ ಇಳಿದಿದ್ದೇನಂತೆ. ನೋಡುವಾಗ ರಣಾಂಗಣವೇ ಅಮಿತವಾದಂತಹ ಉತ್ಸಾಹ ಸಂಭ್ರಮದಿಂದ ಪುಳಕಿತವಾಗಿ ಮೇಲ್ನೋಟದಿಂದ ನೋಡುತ್ತಾ ಇದೆ. ಹಾಗಿದ್ರೆ ಯಾಕೆ ಸಂಭ್ರಮ? ಭಗವಂತ ಬಂದಿದ್ದಾನೆ ಎಂಬಂತಹ ಆ ಅಮಿತವಾದಂತಹ ಉದ್ಗಾರ ಹರ್ಷ ಒಂದು ಕಡೆಯಲ್ಲಿ, ನಮಗೆ ಸಹಾಯಕ್ಕೆ ನೆರವಿಗೆ ಭಗವಂತನೇ ಬಂದಿದ್ದಾನೆ ಎಂಬಂತಹ ನಮ್ಮ ಪಕ್ಷದವರ ಹರ್ಷೋದ್ಗಾರ ಒಂದು ಕಡೆಯಲ್ಲಿ. ನೋಡಿದೆನಲ್ಲ ಮೊಳಗಿದವು ಕೋಟಿ ನಿಸ್ಸಾಳ, ನಗಾರಿಯೋ ಡಮರುವೋ ಚೆಂಡೆಯೋ ಮೃದಂಗವೋ ಯಾವುದು ಸುಮಧುರ ಧ್ವನಿಯನ್ನು ಉಂಟು ಮಾಡುವಂತಹ ಆ ವಾದ್ಯಗಳು ಮೊಳಗಿ ಕರ್ಣಾನಂದಕರವಾಗಿ ಕೇಳ್ತಾ ಇದೆ. ಹಾಗಿದ್ರೆ ಪಾರ್ಥ ಸಾರಥಿಯಾದವನು ನಾನು. ಒಂದು ಕಾಲದಲ್ಲಿ ಅನುಕರಿಸು ಪಾರ್ಥ, ಸಾರಥಿತ್ವವನ್ನು ಅನುಕರಿಸುವಂತ ಪಾರ್ಥ ನನ್ನಲ್ಲಿ ಹೇಳಿದ್ದಾನೆ. ಹಾಗಿದ್ರೆ ನನಗೂ ಒಂದು ಕರ್ತವ್ಯವನ್ನು ನಾನು ಹೊತ್ತುಕೊಂಡೇ ಬಂದದ್ದರಿಂದ ನೇರವಾಗಿ ಪಾರ್ಥನ ಆ ರಥದ ಮೂಲೆ ಮುಂದೆ ಇಳಿದು ರಥಾಗ್ರಣಿಯಾಗಿ ಕಾಣಿಸಿಕೊಳ್ಳುತ್ತೇನಂತೆ. ಪಾರ್ಥ ಬಳಿಕ ಚರಣಗೆ ಮಣಿದ ಪಾರ್ಥನಾಯ್ ಸೆಳೆದು ಬಿಗಿದಪ್ಪುದಲೆದ ರಥದೊಳಗೆ ಕುಳಿತತ್ವಗಳವಾಗೆಯ ಕೊಂಡಲ ಹರಿಯೂ ದೇವಾ ಪಾರ್ಥ ಬಂದೆಯ ಬಂದೆ. ಪಾದಾರವಿಂದಗಳಿಗಿದೋ ಪೊಡಮಟ್ಟಿದ್ದೇನೆ ಪ್ರಭೋ, ಕಾಪಾಡು. ಮಡಿದಂತಹ ನಿನ್ನನ್ನು ಎತ್ತಿ ತಲೆಯನ್ನು ನೇವರಿಸಿ ಭುಜವನ್ನು ಚಪ್ಪರಿಸಿ ಒಂದು ರೀತಿಯಾದಂತಹ ಚೈತನ್ಯವನ್ನು ಒದಗಿಸಿದ್ದೇನೆ. ಬಾಡಿದಂತಹ ಮುಖ, ತಗ್ಗಿದಂತಹ ತಲೆ, ಜಾರಿದಂತಹ ಗಾಂಡೀವ ಎಲ್ಲವನ್ನು ನೋಡುವಾಗ ಅರ್ಥವಾಗುತ್ತದೆ ಪರಿಭವಕ್ಕೆ ನೀನು ಒಳಗಾಗಿದ್ದಿ. ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯವಿಲ್ಲ, ಎಲ್ಲವನ್ನು ಅಂತರಂಗದ ಮೂಲಕ ನಾನು ತಿಳಿದುಕೊಂಡಿದ್ದೇನೆ. ಆದ್ದರಿಂದಲೇ ನಿನ್ನ ಮುಂಭಾಗದಲ್ಲಿ ಕುಳಿತು ವಾಗೆಯನ್ನು ಹಿಡಿದು ಕುದುರೆಗಳನ್ನು ಚಪ್ಪರಿಸಿ ಇನ್ನೇನೂ ಪಾಂಚಜನ್ಯವನ್ನು ಊದಬೇಕು ಎಂಬುದಲ್ಲಿ ನಿನ್ನ ಅಂತರಂಗ ಅರ್ಥವಾಯಿತು. ನೋಡಿದ್ರೆ ಎದುರಿನಲ್ಲಿ ಕಾಣ್ತಾ ಇದ್ದಾನಲ್ಲ.
ಮನಸ್ಸಿನಲ್ಲಿ ಅಂತಹ ಸುಂದರವಾದಂತಹ ದೃಶ್ಯವನ್ನು ನನ್ನ ಕಣ್ಣಿನಿಂದ ನೋಡುತ್ತಾ ಇದ್ದೇನೆ. ಪಾರ್ಥನ ಬಂಗಾರದ ರಥದಲ್ಲಿ ಮಂಡಿಸಿದಂತಹ ಭಗವಂತ, ಆಹಾ ಆಹಾ, ಇದನ್ನು ನೋಡುವುದೇ ಎಷ್ಟು ಚಂದ. ಇಷ್ಟು ದಿವಸವೂ ನನ್ನ ಹೃದಯಾರವಿಂದದಲ್ಲಿ ಕಣ್ಣು ಮುಚ್ಚಿ ಹರಿಯನ್ನು ಕಾಣುತ್ತಾ ಇದ್ದೆ. ಕ್ಷೀರಮಾರಿ ಶಯನನಾಗಿದ್ದಂತಹ ಭಗವಂತ ಶಂಖ ಚಕ್ರ ಗದಾ ಪದ್ಮ ಶ್ರೀವತ್ಸ ಕೌಸುಭ ವನಮಾಲಾಂಕಿತ ನೀಲಮೇಘ ಶ್ಯಾಮ ಸುಂದರವಾದಂತಹ ವಿಗ್ರಹ ಬ್ರಹ್ಮಾದಿ ವಂದ್ಯನಾದಂತಹ ಗೋವಿಂದನ ದಿವ್ಯ ಮಂಗಲ ರೂಪವನ್ನು ನಾನು ನನ್ನ ಹೃದಯಾರವಿಂದದ ಮಧ್ಯದಲ್ಲಿ ದಿನಾಲೂ ನಾನು ಪೂಜೆ ಮಾಡುವಾಗ ಕಾಣುತ್ತಾ ಇದ್ದೆ. ಈಗ ಹೇಗೆ ನನ್ನ ಮನಸ್ಸಿನಲ್ಲಿದ್ದಂತಹ ವಾಂಛೆ, ನನ್ನ ಮಾತಾ ಪಿತರಿಗೆ ಇದ್ದಂತಹ ವಾಂಛೆ, ನನ್ನ ಪುರದ ಜನರಿಗೆ ಇದ್ದಂತಹ ವಾಂಛೆ ಇಂದು ಈಡೇರಿತಲ್ಲ. ಇಂದು ಭಗವಂತ ಪಾರ್ಥನ ರಥದ ಬಂಡಿಯ ಬೋವನಾಗಿ ಸಕಲ ಚರಾಚರ ಜಗತ್ತಿನ ಕಾವನಾಗಿ ಸಾವಿರ ಜಂಗಮಾತ್ಮಕವಾದಂತಹ ಜಗತ್ತಿಗೆ ಜೀವವಾಗಿ ಪ್ರಭು ನನಗೆ ಕಾಣಿಸಿಕೊಂಡಿದ್ದಾನೆ. ಆ ವಸುದೇವನ ಸುತ ವಾಸುದೇವ ವಾಸವನ ರಥದ ವಾಜಿಗಳ ವಾಗೆಯನ್ನು ಹಿಡಿಯುತ್ತಿರುವಂತಹ ಚಂದ ಏನು, ಇದರ ಅಂದ ಏನು? ಇದನ್ನು ನೋಡಲಿಕ್ಕೆ ಕಣ್ಣುಗಳು ಎರಡು ಸಾಕಿ ಖಂಡಿತವಾಗಿ ಸಾಲದು. ತಾನು ಜೀವನದಲ್ಲಿ ಮನುಷ್ಯಾಕಾರದಿಂದ ಬಂದು ಪೂರ್ಣವಾದಂತಹ ವ್ಯಕ್ತಿ ಉಳ್ಳಂತಹ ಭಗವಂತ ನರರ ಸೇವೆಯನ್ನು ಮಾಡುವಂತಹ ನರ ನಾಟಕವನ್ನು ಆಡುತ್ತಿದ್ದಾನೆ. ಈ ಭ್ರಮಂಡಲವನ್ನು ತನ್ನ ಆಡುಂಬಲ ಕ್ಷೇತ್ರವನ್ನಾಗಿ ಮಾಡಿಕೊಂಡಂತಹ ಭಗವಂತನಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸೂಚಿಸಿದರೂ ಸಾಲದು. ಓ ನಾರಾಯಣ, ಓ ಶ್ರೀಹರಿ, ಓ ಧನಬಾಲ, ಗೋವಿಂದ ಮುಕುಂದ ಮುರಮಥನ ನಾರಾಯಣ ಶ್ರೀನಿವಾಸ, ನನಗಿಂದು ಅನುಗ್ರಹಿಸಿದೆಯ. ನನ್ನ ಗಂಡಸು ತನಗೆ ಇದು ಸಾಕು, ನನ್ನ ಗಂಡಸು ತನಗೆ ಇದು ಸಾಕು. ನಾನು ಯಾರಿಗೆ ಆ ದೇವನನ್ನು ತೋರಿಸುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದೇನೋ ಅದು ಇಂದು ದೇವನೇ ನನ್ನಿಂದ ಅದನ್ನು ಮಾಡಿಸಿದ ಅಂತ ಹೇಳಬೇಕಲ್ಲದೆ ನಾನಾಗಿ ಮಾಡಿದ್ದಲ್ಲ. ಕೃಷ್ಣ, ನಿನ್ನ ಕೃಪೆಯಿಂದ ನಾನು ಬದುಕಿದೆ. ಜಯರಾಮ, ಅತಿ ಶೀಘ್ರವಾಗಿ ಬಂದೆಯಲ್ಲ. ಓ ಗೋಪಾಲ ಕೃಷ್ಣ, ನಿನಗೆ ಎಷ್ಟು ವಂದನೆಯನ್ನು ಸಲ್ಲಿಸಿದರೂ ಸಾಲದು. ನಾರಾಯಣ ನಾರಾಯಣ ನಾರಾಯಣ, ನಿನಗೊಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಶ್ರೀ ಗೋವಿಂದ ಲಾಲಿಸೋ ದೇವಕಿ ನಂದನ ಕೃಷ್ಣ ಗೋವಿಂದ ಮುಕುಂದ ಪರಮಾನಂದವಾಯಿತು ಸ್ವಾಮಿ. ನಿನ್ನ ದಿವ್ಯ ದರ್ಶನದಿಂದ ಸಂತೋಷವಾಯಿತು. ಯಾವುದನ್ನು ಬಯಸಿದೆಯೋ ಬಯಸಿದ್ದನ್ನು ನೀನು ಕೊಟ್ಟೆಯಾ ನಾರಾಯಣ. ಇದು ನಿನ್ನಲ್ಲಿ ಒಂದು ಮಾತುಂಟು. ಯಾವತ್ತೂ ಕುಂತಿ ನಂದನರನ್ನು ಎಡೆಬಿಡದೆ ಕಾಯುತ್ತಿರುವಂತಹ ನೀನು
ಪಾಂಡವ ಪಕ್ಷಪಾತಿಯಾಗಿಯೇ ಪ್ರಪಂಚದಲ್ಲಿ ಕರೆಯಿಸಿಕೊಂಡದ್ದೂ ಹೌದು, ನೀನು ಮಾಡುತ್ತಿರುವುದೂ ಹೌದು. ಹಾಗಂದೇಳಿ ನಿನ್ನಲ್ಲಿ ಭೇದ ಭಾವವನ್ನು ನಾನು ಕಾಣುವುದಿಲ್ಲ. ನೀನು ಜಗತ್ತಿಗೆ ಸ್ವಾಮಿ. ಆದರೂ ಕೂಡ ಪಾಂಡವ ಪಕ್ಷಪಾತಿ ಎನ್ನುವಂತಹದ್ದು ಎಲ್ಲ ಭಕ್ತರ ನಾಲಿಗೆಯಲ್ಲಿ ಕೊಂಡಾಡುತ್ತಿರುವಂತಹ ಶಬ್ದಗಳು ಅನೇಕ ಇದೆ. ನೀನು ಯಾವತ್ತೂ ಪಾಂಡವರನ್ನು, ಅದರಲ್ಲಿಯೂ ಪಾರ್ಥನನ್ನು ನಿನ್ನ ಸಖನಾಗಿ ಸ್ವೀಕರಿಸಿದ್ದಿ. ಮಹಾಭಾರತ ಯುದ್ಧದಲ್ಲಿ ಸಹಾಯಕವನ್ನಾಗಿ ಸಹಾಯಿಯನ್ನಾಗಿ ಮಾಡಿಕೊಂಡವ ನೀನು. ಆದ್ದರಿಂದ ಓ ನಾರಾಯಣ, ಪಾರ್ಥನಿಗೆ ಜಯವ ನೀನು ಕರುಣಿಸುವೆ ಎಂದು ಅದುವೇ ನಿರ್ಣಯ ನಿನ್ನದು ಎಂದು ನನಗೆ ಗೊತ್ತಿದೆ. ಸಂಪೂರ್ಣವಾಗಿ ನಾನು ತಿಳಿದವನೇ ಇದ್ದೇನೆ. ಆದ್ದರಿಂದ ನಿನಗೊಂದು ಮಾತು ಹೇಳುತ್ತಾ ಇದ್ದೇನೆ. ನನಗೆ ಯಾವುದು ಲೌಕಿಕವಾದಂತಹ ಭಾವನೆಯಲ್ಲಿ ನನಗೆ ಆಸೆ ಇಲ್ಲ, ಪಾಶ ಇಲ್ಲ. ಶ್ರೀಶ ನಿನ್ನ ಪದವನ್ನೇ ನಾನು ಆಸೆಯಿಂದ ಭಜಿಸುವನಲ್ಲದೆ ಮತ್ತೇನನ್ನು. ಆದದ್ದರಿಂದ ನಿನ್ನಲ್ಲಿ ಒಂದು ಮಾತು, ಪಾರ್ಥನು ಈಗ ಹೋರಾಟವನ್ನು ನನ್ನಲ್ಲಿ ನಿನ್ನ ಎದುರಿಗೆ ಮಾಡುತ್ತಾನೆ ಅಂತ ಹೇಳಿ ಆದರೆ ಯಾವುದಾದರೊಂದು ಪ್ರತಿಜ್ಞೆಯನ್ನು ಕೈಗೊಂಡರೆ ಒಳ್ಳೆದು. ಪಾರ್ಥ ಪ್ರತಿಜ್ಞೆಯನ್ನು ಮಾಡಲಿ. ಕೊಲ್ಲದೆ ಹೋದೆ ಅಂತಾದರೆ ನಾನು ಈ ಲೋಕದಲ್ಲಿ ಯಾರು ಅತ್ಯಂತ ಕಿಲ್ಬಿಷವಾದಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಕಿಲ್ಬಿಷರೆಂದೆನಿಸಿಕೊಳ್ತಾರೋ ಅಂತಹ ಅವರ ಗತಿ ನನಗೆ ಬರಲಿ, ನನಗೆ ಬರಲಿ. ಪ್ರತಿಜ್ಞೆ 3 ಬಾಣದಲ್ಲಿ ನನ್ನನ್ನು ಸಂಹಾರ ಮಾಡುತ್ತೇನೆ ಎಂಬುದಾಗಿ. ನೀನು ಬಿಟ್ಟಂತಹ 3 ಬಾಣಗಳನ್ನು ಮಧ್ಯಪಥದಲ್ಲಿ ನಾನು ಖಂಡಿಸದೇ ಇದ್ದರೆ ಕೃಷ್ಣರಾಯನಿಗೆ ನಾನು ಭಕ್ತನೇ ಅಲ್ಲ ಎನ್ನುವಂತಹದ್ದನ್ನು ತಿಳಿ. ಪಾರ್ಥ ಏನು ಮಾಡಿಬಿಟ್ಟೆ? ಮದವರಿಗೆದು ಭ್ರಮಿಸಿ ನುಡಿದೆ ಮಾಜಯ ಮದವರಿಯದು ಜಯಕೃತನ ಕತೆ ಬಂದೊದಗಿತಲ್ಲ, ಜಯಕೃತನ ಕತೆ ಬಂದೊದಗಿತಲ್ಲ. ಅತಿ ಸತ್ಯ ಸಂದ ಸೂನೃತ ಸಾಧಿಗ ಗೀತ, ಅತಿ ಸತ್ಯ ಸಂದ ಸೂನೃತ ಸಾಹಸಿಗ ನೀತ. ಮತಿಸುವರೆ ಅರಿಗಳ ಅತಿ ಸತ್ಯ ಸಂದ ಸೂನೃತ ಸಾಹಸಿಗ ನೀತ. ಮತಿಸುವರೆ ಅರಿಗಳ ವೀರ ವೈಷ್ಣವ ನಿವಗೋ, ವೀರ ವೈಷ್ಣವ ನಿವನು ನಿನ್ನಿಂದಲೇ ನಗೀತ ಸಾರಸತ್ಪಕ್ಕನಾಗಿಯನು. ಮೇರೆ ತಪ್ಪುದ ನೀನು ಕಾರ್ಯ ಕಿಡಿಸಿದೆ ಇನ್ನೋ, ಮೇರೆ ತಪ್ಪುದ ನೀನು ಕಾರ್ಯ ಕೆಡಿಸಿದೆ ಇನ್ನೋ. ಸೈಸಲೆಂದು ಕೇಳಿ ನಾನು ಪಾರ್ಥ ದೇವಾ ಏನು ಮಾಡಿಬಿಟ್ಟೆ?
ಏನಾಯ್ತು ಸ್ವಾಮಿ? ವಿಜಯ ಪಥದಲ್ಲಿ ಮುನ್ನುಗ್ಗಿ ಸಾಗುತ್ತಾ ಇದ್ದಂತಹ ನೀನು ಚ್ಯುತನಾದಾಗ ನಿನ್ನನ್ನು ಎಬ್ಬಿಸಿ ಮುನ್ನಡೆಸುವುದಕ್ಕಾಗಿ ಬಂದವನು ನಾನು. ಹೌದು. ಹಾಗಿದ್ರೆ ಮುನ್ನಡೆಸುವುದಕ್ಕೆ ಕೈಯನ್ನು ಎತ್ತಿದಾಗ ಆ ಪ್ರಥಮ ಹೆಜ್ಜೆಯಲ್ಲೇ ನೀನು ಮುಗ್ಗರಿಸಿದಂತಾಯಿತಲ್ಲ. ಹಾಗಾಯಿತೆ. ಮತವರಿಯದೆ ಉದ್ಭ್ರಮಿಸಿದೆ ನೀನು. ಬುದ್ಧಿವಂತರಾದವರು ಕೆಲವೊಮ್ಮೆ ಭ್ರಮೆಗೆ ಒಳಗಾಗುತ್ತಾರೆ. ನೀನು ಪಂಚಭೌತಿಕವಾದಂತಹ ಮಾಡಲಿ ಅವನು ಹೇಳಿದ್ದನ್ನೇ ನೀನು ಅನುಸರಿಸುವುದಾಗಿದ್ರೆ ನಿನ್ನದೇ ಆದ ಅರ್ಜುನದ ವ್ಯಕ್ತಿತ್ವ ಏನು ಉಳಿಯುತ್ತದೆ? ಧರ್ಮರಾಯನ ತಮ್ಮನಾಗಿ, ವಿವೇಕ ಜ್ಞಾನವುಳ್ಳವನಾಗಿ, ಸತ್ಯ ಅಸತ್ಯಗಳ ಆ ನಿರ್ದಿಷ್ಟವಾದಂತಹ ಪ್ರತ್ಯೇಕತೆಯನ್ನು ತಿಳಿಯುವವನಾಗಿ ಹೀಗೆ ಮಾಡಿಬಿಟ್ಟಿಯಲ್ಲ. ಭ್ರಮೆಗೆ ಒಳಗಾಗುವುದು ಸಹಜ. ಪಂಚಭೌತಿಕವಾದ ದೇಹವನ್ನು ಹೊತ್ತವರು ನಾವು ಕೆಲವೊಮ್ಮೆ ಆ ಭ್ರಮೆಗೆ ಒಳಗಾಗುವುದುಂಟು. ಆಕಾಶದಲ್ಲಿ ಬೆಳಗುತ್ತಿರುವಂತಹ ಸೂರ್ಯನು ಕೆಲವೊಮ್ಮೆ ಗ್ರಸ್ತನಾಗುವುದು ಉಂಟು. ಅದು ಕೆಲವೇ ಕ್ಷಣಗಳಿಗೆ ಅಥವಾ ಕೆಲವೇ ಸಮಯಗಳಿಗೆ ಮಾತ್ರ, ಮತ್ತೆ ಪ್ರಜ್ವಲಿಸಿ ಉರಿಯುವುದಿಲ್ವೇ? ಹಾಗಿದ್ರೆ ಒಳಗಾದದ್ದು ಭ್ರಮೆಗೆಲ್ಲ, ಭ್ರಮೆಗೆ ಒಳಗಾದೆ. ಏನಾದರೂ ಮಾಡಿಯೇನು ಎಂಬಂತಹ ಭರವಸೆಯಿಂದ ನಾನಿಲ್ಲಿಗೆ ಬಂದರೆ ಏನೂ ಮಾಡಿಯೇನು ಅಂತ ನೀನು ಗ್ರಹಿಸಿದೆ. ಅಯ್ಯ, ಅಭಿಮತ ಅಂತ ಒಂದಿರ್ತದೆ. ಅಭಿಮತಲ್ಲೂ ಕೇಳಿ ಒಮ್ಮೆಮ್ಮೆ ಕೆಲವು ಸಮ್ಮತಕ್ಕೆ ಬರುವುದು ಉಂಟು, ಮತ್ತೆ ಅದು ರೂಢಿಯಲ್ಲಿ ಮತ್ತೆ ಅದು ಸಹಜವಾಗಿ ಸಮ್ಮತಕ್ಕೆ ಬರುತ್ತದೆ. ಮತ ಅಂತ ಹೇಳುವುದು ಅದನ್ನು. ಈ ಮತ, ನನ್ನ ಮತ ಒಂದು, ನಿನ್ನ ಮತ ಒಂದು, ಅವನ ಮತ ಒಂದು, ಎಲ್ಲವನ್ನೂ ತಿಳಿದವನಾಗಿ ನಾನು ಇಲ್ಲಿಗೆ ಬಂದಿರುವಾಗ ಭೀಷಣವಾದ ಪ್ರತಿಜ್ಞೆಯನ್ನೇ ಮಾಡಿಬಿಟ್ಟೆಯಲ್ಲ. ನಿನಗೆ ಬೇಕಾದ್ದೇನು? ಅವ್ಯಾಹತವಾಗಿ ನಿರತವಾಗಿ ನಮ್ಮ ಆ ಅಧ್ವರದ ಹಯ ಹೋಗಬೇಕಾದ್ದಲ್ವೇ? ಅದಕ್ಕೆ ಆ ಗತಿಗೆ ವಿಚ್ಛೇದನ ಉಂಟಾಗಬಾರದು. ಅಪ್ರತಿಹತವಾಗಿ ನಡಿಬೇಕು. ಎಡರು ತೊಡರುಗಳು ಬರಬಾರದು. ಅಷ್ಟೇ ತಾನೇ ನಿನ್ನ ಉದ್ದೇಶ. 3 ಬಾಣದಿ ನಿನ್ನಯ ಕೊಲ್ಲದಿದ್ದರೆ ಯಾಕೆ ಆ ಪ್ರತಿಜ್ಞೆಯನ್ನು ಮಾಡಬೇಕಿತ್ತು? ಅವನನ್ನು ಕೊಲ್ಲುವುದೇ ನಿನ್ನ ಲಕ್ಷ್ಯವೋ? ಅಥವಾ ಆ ಅಶ್ವಮೇಧದ ಆ ಜೈತ್ರಯಾತ್ರೆ ತೊಡಗಿದ ಮೇಲೆ ಎಲ್ಲರನ್ನೂ ಕೊಲ್ಲುತ್ತಲೇ ಬಂದವನು ನೀನು ಅಲ್ವಲ್ಲ? ಸಮನ್ವಯ ಭಾವದಿಂದ ಕೆಲವೊಮ್ಮೆ ನಾವು ಹೋದದ್ದು ಉಂಟಲ್ಲ. ಮಾಹಿಷ್ಮತಿ ನಗರದಲ್ಲಿ, ನರ್ಮದಾ ತೀರದ ಮಾಹಿಷ್ಮತಿ ನಗರದಲ್ಲಿ ನೀಲಧ್ವಜನ ಆ ಆಸ್ಥಾನದಲ್ಲಿ ಅಥವಾ ಅವನ ಆ ರಾಜ್ಯ ವರ್ತುಲದಲ್ಲಿ ನಡೆದಂತಹ ವಿಚಾರ ಎಲ್ಲರಿಗೂ ತಿಳಿದದ್ದು ತಾನೆ. ಅಗ್ನಿ ಪ್ರತ್ಯಕ್ಷನಾದಾಗ ಅವನನ್ನು ಪ್ರಾರ್ಥಿಸಿಕೊಂಡು ಒಂದು ರೀತಿಯಾದಂತಹ ಹೊಂದಾಣಿಕೆಯ ಸಮನ್ವಯ ಗತಿಯಿಂದ ತಾನೇ ಅಲ್ಲಿಂದ ಬಂದದ್ದು. ಹಾಗಿದ್ರೆ ನಾನು ಹೇಗೂ ಬಂದಿದ್ದೇನೆ. ಬಂದ ಮೇಲೆ ನನ್ನ ಭಾವನೂ ಭೋವನೂ ಆದಂತಹ, ದೇವನೂ ಆದಂತಹ ಕೃಷ್ಣ ಏನಾದರೂ ಮಾಡಿಯಾನು ಎಂಬಂತಹ ಆತ್ಮನಿಕ್ಷೇಪವನ್ನು ನನ್ನಲ್ಲಿಡಬಾರದಿತ್ತೆ ನಿನಗೆ. ಅದು ಮಾಡದೆ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ. ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಂತಹ ಒಂದು ಭೀಕರವಾದಂತಹ ಪ್ರತಿಜ್ಞೆ ಈಗ ನೆನಪಿಗೆ ಬರ್ತಾ ಇದೆ. ನಿನ್ನ ಕರುಣೆಯಿಂದ ಅದು ನೆರವೇರಿದೆ ತಂದೆ. ಹೌದು. ಆದರೆ ನೋಡು, ಕೃಷಿವಲನೊಬ್ಬ ಇರ್ತಾನೆ, ಕಲ್ಪವೃಕ್ಷವನ್ನು ಏರ್ತಾನೆ, ಸಮೀಪದಲ್ಲಿ ಇರುವಂತಹ ಕಂಬು ವೃಕ್ಷ ಅಡಿಕೆ ಮರವನ್ನು ಕೂಡ ಏರ್ತಾನೆ. ಕಂಬು ಪೂಗ ಸಮುಚ್ಛಾಯ ಅಂತ ಹೇಳ್ತಾರೆ, ಅದನ್ನೂ ಕೂಡ ಏರ್ತಾರೆ. ಎರಡಕ್ಕೂ ಅವನು ಉಪಯೋಗಿಸಿಕೊಳ್ಳುವಂತಹ ಸಾಧನ ಒಂದೇಯ? ಆಗುವುದಿಲ್ಲವಲ್ಲ. ಎಲ್ಲ ಕಡೆಯಲ್ಲಿ ಎಲ್ಲ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ವರ್ತಿಸುವವರು ನಾವು ಅಂತ ಆದರೆ ಬುದ್ಧಿ ಅಂತ ನಮಗೆ ಯಾಕೆ ಕೊಡುವಂತಹದ್ದು? ಹಾಗಿದ್ರೆ ಇದನ್ನು ಪರಿಹರಿಸಬೇಕಾದಂತಹ ನಾನು ಅಂದುಕೊಂಡಂತಹ ರೀತಿಯೇ ಬೇರೆ, ಇಂದು ನಾನು ಮಾಡಬೇಕಾದಂತಹ ಕರ್ತವ್ಯವೇ ಬೇರೆ. ಅಂದು ಜಯದ್ರಥನ ಪ್ರಕರಣದಲ್ಲಿ ವದಾರ್ಹನೇ ಆಗಿದ್ದವ. ಇಡೀ ಕುರುಕ್ಷೇತ್ರವೇ ಧರ್ಮಾಧರ್ಮಗಳ ಮಧ್ಯದ ಸಂಘರ್ಷದಲ್ಲಿ ನಡೆದಂತಹದ್ದು. ಧರ್ಮದ ಒಂದು ಕಡೆಯಲ್ಲಿ, ಅಧರ್ಮ ಒಂದು ಕಡೆಯಲ್ಲಿ, ಬೆಳಕು ಒಂದು ಕಡೆಯಲ್ಲಿ, ಕತ್ತಲು ಒಂದು ಕಡೆಯಲ್ಲಿ ಇರುವಾಗ ಯಾವುದಕ್ಕೆ ಜಯ ಬರಬೇಕಾದ್ದು ಹೇಳು? ಸತ್ಯಕ್ಕೆ ತಾನೆ. ಸತ್ಯ ಪಕ್ಷಪಾತಿಗಳಾದ ಪಾಂಡವರಿಗೆ ಬರಬೇಕಾದ ಜಯ ಸಹಜವಾದ್ದರಿಂದ ಅವನು ವದಾರ್ಹನು. ಆದ್ದರಿಂದ ನಾನು ಹೇಗೋ ಯಾವುದೋ ರೀತಿಯಲ್ಲಿ ಅದನ್ನು ನಿಭಾಯಿಸಿ ನಿನ್ನ ಪ್ರತಿಜ್ಞಾಪೂರ್ಣವಾಗುವಂತೆ ಮಾಡಿದೆ. ಹಾಗಾದೀತೋ ಇದು? ಎಂತಹ ನಗರವಿದು! ಚಂಪಕ ವೃಕ್ಷದ ಮಧ್ಯದಲ್ಲಿರುವಂತಹ ಸುಮಧುರವಾದ ಸೌರಭಯುಕ್ತವಾದಂತಹ ಚಂಪಕಾ ಪುಷ್ಪವೊಂದು ಅರಳಿದರೆ
ಇಡೀ ಪ್ರದೇಶವೇ ಹೇಗೆ ಸುವಾಸನಾಯುಕ್ತವಾಗಿ ಕಂಗೊಳಿಸುತ್ತದೋ ಅದೇ ರೀತಿ ಭಾರತ ವರ್ಷದಲ್ಲಿ ಕಂಗೊಳಿಸುತ್ತಿರುವಂತಹ ನಗರದು ಚಂಪಕಾ ನಗರ. ಎಲ್ಲರೂ ವೈಷ್ಣವರೇ, ಎಲ್ಲರೂ ಸದ್ಭಕ್ತರೇ. ಅದರಲ್ಲಿ ಅತಿ ಸತ್ಯಸಂಧ, ಸೂನೃತ, ಸತ್ಯಮಾರ್ಗದಲ್ಲೇ ನಡೆಯುವವನು, ಪಿತೃವಾಕ್ಯ ಪರಿಪಾಲಕ, ಎಲ್ಲ ಗುಣಗಳನ್ನು ಹೊಂದಿದಂತಹ ವೀರ ವೈಷ್ಣವನಿವನು. ಅಂಥವನನ್ನು ಕೊಲ್ಲಬೇಕಾದಂತಹ ಆ ಭರವಸೆಯನ್ನು ನಾನು ಮಾಡಬೇಕಾಗಿ ಬಂತಲ್ಲ. ಹೇಗೆ ಏನಾರೀತು ಹೇಳು, ಗೊಂದಲಕ್ಕೆ ನನ್ನನ್ನು ಸಿಲುಕಿಸಿಬಿಟ್ಟೆ ಅಲ್ಲ. ತಿಳಿದನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವೋ ಅಳಿವುದು ಕಾಯವು ಜಗದೊಳ್ ಒಳಿವುದು ಕೀರ್ತಿಗಳು ಶ್ರೀಲೋಲನೆಗೆ ಪಾಂಡವ ಪಾಲಕನೆಂಬಿ ಬಿರುದು ಮೂಲೋಗದಿ ಬಡಿದಿ ಇನ್ನಾಲೋಚಿಸಲೇಕೆ ಕೇಳದಿತವ ಬಾವುಜರ ಮೇಳದಿತವ ಬಾವುಜರ ಕಾಲಗದಲ್ಲಿ ಹಿಮ್ಮೆಟ್ಟದೆ ಕಾಲದಿ ತನುವನು ಒಪ್ಪಿಸಿ ಕಾಲದಿ ತನುವನು ಒಪ್ಪಿಸಿ ಸಾಲೋಕ್ಯವ ಪಡೆವೆ ವಾಸುದೇವ, ಆ ಈಪ್ಸಿತರಿಗೆ ಮನೋರಥವನ್ನು ಸಲ್ಲಿಸುವ ನೀನು ಹೌದಲ್ಲ. ಆ ನನ್ನ ಈಪ್ಸಿದ ಮನೋರಥವನ್ನು ನೀನು ಸಲ್ಲಿಸಬೇಕು. ತಾಯಿಯ ಮುಂದೆ ಮಕ್ಕಳಿಬ್ಬರು ಜಗಳವಾಡುವಂತಹ ಪರಿಸ್ಥಿತಿಯನ್ನು ಕಂಡು ತಾಯಿ ದುಃಖಿಸುತ್ತಾಳೆ ಹೇಗೋ ಅಂತಹ ಪರಿಸ್ಥಿತಿ ನನಗಾಗಿ ನೀನೇ ಚಿತ್ತ ದುಮ್ಮಳಿಕೆಯನ್ನು ಆ ನಮ್ಮೆದುರಿಗೆ ಹೇಳುತ್ತೆ ಅಂತೇಳಿ, ಆದರೆ ಆ. ಅದನ್ನು ಪರಿಹರಿಸುವವರು ನಾವಲ್ಲ ಆ. ಸ್ವಾಮಿ, ನಾವಲ್ಲ. ಆ. ಆದರೆ ನಾನು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದನ್ನು ಹೇಳುತ್ತೇನೆ. ಆ. ಓ ಭಗವಂತ, ಆ ಅಳಿಯುವುದೇ ಕಾಯ, ಉಳಿಯುವುದೇ ಕೀರ್ತಿ ಅಲ್ಲವೇ? ಕ್ಷತ್ರಿಯರಿಗೆ ರಣರಂಗದಲ್ಲಿಯೇ ಮರಣ ಅಂದರೆ ಅದು ಶಾಶ್ವತ ಅಲ್ಲವೇ? ಕೈವಲ್ಯದ ಪದದ ನಿರೀಕ್ಷೆಯಲ್ಲಿರುವವನಿಗೆ ಅದು ಹಾಗೆ. ನಿನ್ನಯ ಪದಾರವಿಂದವನ್ನು ಪಡೆಯಬೇಕು ಅಂತೇಳಿ, ಆದರೆ ಪರಮಾತ್ಮನೇ ನಿನ್ನ ಪರಂತಪವಾದಂತಹ ಪ್ರದೇಶವನ್ನು ಹೊಡಿಲಿಕ್ಕೆ, ನಿನ್ನ ಮೋಕ್ಷಾನಂದವನ್ನು ಕರುಣಿಸಲಿಕ್ಕೆ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಎಂಬಂತಹ ಮೋಕ್ಷವನ್ನು ಪಡಿಲಿಕ್ಕೆ ನನಗೆ ರಣರಂಗವೇ ನೀನು ತೋರಿಸಿದಂತಹ ದಿಕ್ಕು. ಇಲ್ಲದಿದ್ದರೆ ನನ್ನನ್ನು ಕಾಯಬೇಕು ಅಂತೇಳಿ ನೀನು ಕಂಡಾಗ ಕಾಯ್ದ ಎಣ್ಣೆಯಲ್ಲಿ ಕಾಯ್ದಂತಹ ಹರಿಯು ಕಾದುವಾಗ ಕಾಯಲಾರನೇ ಕೃಪಾಕರ. ನನ್ನ ಸಾರ ಸದ್ಭಕ್ತ ನೀನು. ಆದ ಕಾರಣ ನೀನು ನನ್ನಲ್ಲಿ ಕಾದಿದ್ದಿ. ಇಲ್ಲೂ ನನಗೆ ಬೇಕಾದದ್ದು ಮೋಕ್ಷ. ಆ ಸಂಗ್ರಾಮದಲ್ಲಿ ಮೋಕ್ಷ ಕೊಡುವಂತಹ ಕೆಲಸ ನಿನ್ನದೇ ಅಲ್ಲದೆ ಬೇರೆ ಯಾರದ್ದು ಅಲ್ಲ. ಇವನಿಗೆ ಬೇಕಾದದ್ದು ಶ್ರೇಯಸ್ಸು. ಆದ ಕಾರಣ ಅವನಿಗೆ ಬೇಕಾದಂತಹ ಶ್ರೇಯಸ್ಸನ್ನು ಕರುಣಿಸು, ನನಗೆ ಪ್ರೇಯಸ್ಸನ್ನು ಕರುಣಿಸು, ಪ್ರಪಂಚಕ್ಕೆ ಯಶಸ್ಸನ್ನು ಕರುಣಿಸು. ದಿವ್ಯವಾದಂತಹ ತೇಜಸ್ಸು ನಿನ್ನ ಈ ಭೂಮಂಡಲದಲ್ಲಿ ಹರಡ್ಲಿ. ಎಲ್ಲ ಕಡೆಯಲ್ಲಿ ಕೀರ್ತಿ ಪಾಂಡವ ಪಕ್ಷಪಾತಿ ಎನ್ನುವಂತಹದ್ದು ಆ ಮಾತು ಚಿರಸ್ಥಾಯಿಯಾಗಿಯೇ ಹೋಗಲಿ. ಪಕ್ಷಪಾತಿ ಅಂತ ಹೇಳಿದರೆ ಬೇರೆ ಪಕ್ಷದವರು ಯಾವುದನ್ನು ಆಲೋಚಿಸಬಾರದು. ನೀನು ನನ್ನ ಪಕ್ಷದವರನ್ನು ಅವನ ಪಕ್ಷದವರನ್ನು ಕೊಂದಿದ್ದಿ. ವಿಸ್ತಾರ ಮಾಡಲಿಕ್ಕೆ ಹೋಗಲಿಕ್ಕೆ ಸಮಯ ಇಲ್ಲ. ಮುತ್ತಾದ ದೇವೇಂದ್ರ, ಹೆತ್ತಾತ ಪಾರ್ಥ, ಮತ್ತೆ ಮಾತುలను ಹರಿಯಿರಲು ಸತ್ತನೇ ಅಭಿಮನ್ಯು. ಅಂತಹ ಅಭಿಮನ್ಯು ಕುಮಾರನನ್ನು ಕೊಲ್ಲಿಸಿದವನು, ಕೊಂದವನು ನೀನೇ ಅಲ್ಲವೇ ಸ್ವಾಮಿ? ಏನೇ ಆಗಲಿ ಮೋಕ್ಷ ಕಾಮಿಯಾದಂತಹ ನನಗಿನ್ನು ಬೇರೆಯನ್ನು ಬೇಡ. ನಿನ್ನ ಪದವನ್ನು ಕರುಣಿಸು, ಆತನಿಗೆ ಶ್ರೇಯಸ್ಸನ್ನು ಕರುಣಿಸು ದೇವ. ಇಷ್ಟೇ ಅವನಿಗೆ ಬೇಕಾದದ್ದು.
ಸಿದ್ಧನಾಗಿದ್ದೇನೆ. ಧರಿಸಿ ಗೋಕುಲವನ್ನು ಕಾಯ್ದೋ, ಧರಿಸಿ ಗೋಕುಲವನ್ನು ಕಾಯ್ದ ಬರಿದ ಪುಣ್ಯವೀಯೇ ಪಾರ್ಥ ಬರದಿ ಸೆಳೆದು ಬಿಟ್ಟನು ಸುಧನ್ವನಿಗೆ. ಪಾರ್ಥ ಕೃಷ್ಣ ತುಸು ತಾಳು. ವಿಜಯದ ಆಕಾಂಕ್ಷೆಯಲ್ಲಿ ನೀನು ಇದ್ದಿ ಎಂಬುದು ಎಲ್ಲ ನಡೆದಂತಹ ಈ ದುಡುಕು ವರ್ತನೆಯೇ ಸಾಕ್ಷಿ. ಆದರೂ ಅದನ್ನು ಬೇಕಾದಂತಹ ಸತ್ಪಥದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಾರಸದ್ಭಕ್ತವನು ಅಂತ ಹೇಳಿದೆ, ಅನನ್ಯವಾಗಿ ನನ್ನನ್ನು ಚಿಂತಿಸುವ ಅಂತ ಹೇಳಿದೆ. ಹಾಗಿದ್ರೆ ಅನನ್ಯ ಚಿಂತಯಂತೋ ಮಾ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಬಾಣವನ್ನು ಪ್ರಯೋಗಿಸಬೇಡ, ನಿಲ್ಲು ಅಂತ ಹೇಳಿದೆ. ಈ ಬಾಣಕ್ಕೆ ಗತಿ ಏನು ಅಂತ ಅದಕ್ಕೆ ಉಪಕ್ರಮಿಸಿದ್ದು. ಹೇಳುವುದನ್ನು ತಾಳ್ಮೆಯಿಂದ ಕೇಳು. ಹಾಗಿದ್ರೆ ಯೋಗವನ್ನು ಕ್ಷೇಮವನ್ನು ಎರಡವನ್ನೂ ನಾನು ನೋಡಿಕೊಳ್ಳಬೇಕು. ನಿನಗೆ ಬೇಕಾದ್ದು ಯೋಗ, ಅವನಿಗೆ ಬೇಕಾದ್ದು ಕ್ಷೇಮ. ಹಾಗಿದ್ರೆ ನಿನಗೆ ಬೇಕಾದ್ದು ವಿಜಯದ ಪಥ, ಅವನಿಗೆ ಬೇಕಾದ್ದು ಮುಕ್ತಿ ಪದ. ಅದಕ್ಕೆ ಎರಡಕ್ಕೂ ಉಪಕ್ರಮವಾಗಿ ಸಂಗ್ರಾಮ ತೊಡಗಿಸಿಕೊಳ್ಳುವಾಗ ನೀನೇ ನಿನ್ನ ಸ್ವಯಂ ವಿಕ್ರಮದಿಂದ ಅದನ್ನು ಪರ್ಯಾಪ್ತವಾಗಿ ಮಾಡ್ತೀಯಂತ ಆದರೆ ನಾನಿಲ್ಲಿಗೆ ಬರಬೇಕಿತ್ತೋ. ಹಾಗಿದ್ರೆ ಇನ್ನು ಹೇಗೆ ವಾಗೆಯನ್ನು ನಾನು ಕೈಯಲ್ಲಿ ಹಿಡಿದಿದ್ದೇನೋ ಅದೇ ರೀತಿಯಲ್ಲಿ ನಿನ್ನ ಆ ಅಂತರಂಗದ ವಾಗೆಯು ನನ್ನ ಕೈಯಲ್ಲೇ ಇರುವಂತಹದ್ದು. ಬಿಡಬೇಡ ತುಸು ತಾಳು ಅಂತ ಹೇಳಿದೆ. ಯಾಕೆ ಎನ್ನುವುದಕ್ಕೆ ಹಿನ್ನೆಲೆಯನ್ನು ಹೇಳಿದ್ದು. ನೀನು ಗ್ರಹಿಸುವಂತಹ ಸಾಮಾನ್ಯವಾದಂತಹ ವೀರವಿಕ್ರಮೆಯವನಲ್ಲ. ಕೇವಲ ನಿನ್ನಲ್ಲಿರುವಂತಹ ಚಾಪವಿದ್ಯೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ಅದು ಪರ್ಯಾಪ್ತವಾಗುವುದಿಲ್ಲ. ಅದಕ್ಕಿಂತ ಅತಿಶಯವಾದ್ದು ಅತಿಮಾನುಷವಾದ್ದು ಒಂದು ಬೇಕು ಎಂಬುದು ಸ್ಪಷ್ಟವಾಯಿತು ತಾನೆ. ಏನು ಬೇಕಾದ್ದು? ಆ ಬಾಣಕ್ಕೆ ಪುಣ್ಯವನ್ನು ಸಂಚಯ ಮಾಡಬೇಕು. ಪುಣ್ಯ ಸಂಚಿತವಾದಂತಹ ಬಾಣ ಪ್ರಯೋಗ ಮಾಡಿದರೆ ಕೆಲವೊಮ್ಮೆ ಲಕ್ಷ್ಯ ಭೇದನ ಆಗ್ಲಿಕ್ಕೂ ಸಾಕು. ಯಾವ ಪುಣ್ಯವನ್ನು ಸಂಚಯ ಮಾಡುವುದು? ಬಾಲ್ಯಕಾಲದಲ್ಲಿ ಅನೇಕ ರೀತಿಯಾದ ಬಾಲಲೀಲೆಗಳನ್ನು ನಾನು ಆಡಿದ್ದೇ, ಅದು ಲೋಕ ಕಲ್ಯಾಣಕ್ಕೂ ಕಾರಕವಾಗಿತ್ತು. ಆ ಕಾಲದಲ್ಲಿ ಬಾಲ್ಯದಲ್ಲೊಮ್ಮೆ ಗೋವರ್ಧನಗಿರಿಯನ್ನು ಕಿರುಬೆಟ್ಟಿನಲ್ಲಿ ನಾನೆತ್ತಿದೆ. ಗೋಕುಲವನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಇಂದ್ರ ಸೃಜಿಸಿದಂತಹ ಅವ್ಯಾಹತವಾದಂತಹ ವರ್ಷಧಾರೆಗೆ ಪ್ರತಿಬಂಧಕವಾಗಿ ನಾನು ಗೋವರ್ಧನಗಿರಿಯನ್ನು ಎತ್ತಿದ್ದು. ಗೋವರ್ಧನಗಿರಿಯನ್ನು ಎತ್ತಿ ಗೋಕುಲವನ್ನು ಸಂರಕ್ಷಿಸಿದಂತಹ ಆ ಪುಣ್ಯವನ್ನು ಈ ಬಾಣಕ್ಕೆ ದಾರೆ ರೀತಿ ಅಂದರೆ ಪ್ರಯೋಗಿಸಿದ್ದೇನೆ. ಇದು ನಿನ್ನ ಪುಣ್ಯದ ಶಕ್ತಿ, ನನ್ನ ಧನುರ್ವೇದ ಶಕ್ತಿ. ಇದು ಎರಡು ಒಟ್ಟಿಗೆ ಆ ಬಾಣವನ್ನು ಮಧ್ಯ ಮಾರ್ಗದಲ್ಲೇ ತುಂಡರಿಸೇನೆ. ಒಲಿದು ಕೃಷ್ಣವತಾರದೊಳಗೆ ಅತುಲ ಪುಣ್ಯ ಫಲದ ಬಲವನೀಯನು ಪ್ರಯೋಗಿಸುತ್ತೇನೆ. ನಿಲ್ಲು. ಒಂದು ಹೋಯ್ತಾ? ಒಂದರ್ಥದಲ್ಲಿ ಒಳ್ಳೇದಾಯಿತು, ಮೂರು ಅಂತ ಹೇಳಿ ಹೋದ್ರೆ ಹೋಗ್ಲಿ, ಎರಡನೆಯದನ್ನು ತೆಗೆದಿದ್ದೇನೆ. ಅದು ಆಶಾವಾದಿಯ ಲಕ್ಷಣ. ಒಬ್ಬ ಹೇಳ್ತಾನಂತೆ ಪಾತ್ರ ಖಾಲಿ ಹೋಗಿತ್ತು, ಅರ್ಧ ನೀರು ಉಂಟು ಅಂತ. ಮತ್ತೊಬ್ಬ ಆಶಾವಾದಿ ಹೇಳ್ತಾನೆ ಇನ್ನೂ ಅರ್ಧ ಉಂಟಲ್ಲ, ಉಪಯೋಗಿಸುವ. ಅದು ಆಶಾವಾದಿಯ ಲಕ್ಷಣ. ನಾನಿದ್ದರಿಂದ ಹೇಗೂ ನೀನು ಆಶಾವಾದಿ ಆಗಬೇಕೀಗ. ಒಂದು ಹೋಗ್ಲಿ, ಒಳ್ಳೇದಾಯ್ತು ನೀನು ಮೂರು ಅಂತ ಹೇಳುವ ಶಬ್ದವನ್ನು ಸಂಖ್ಯೆಯನ್ನು ಪ್ರಯೋಗಿಸಿದ್ದು. ಇನ್ನೂ ಎರಡು ಉಂಟಲ್ಲ, ಎರಡನೆಯನ್ನು ಅನುಸಂಧಾನ ಮಾಡುವುದಕ್ಕೆ ಆಕರ್ಣಾಂತವಾಗಿ ಸೆಳೆದು ನೀನು ಕೈಯಲ್ಲಿ ಹಿಡಿದಿದ್ದೆ. ಆಗುವುದಿಲ್ಲ. ಆಗ್ಲೇ ಹೇಳಿದ್ದೇನೆ, ಇನ್ನು ಎಲ್ಲ ನನ್ನ ಕೈಯಲ್ಲಿರುವುದು ಅಂತ. ಹಾಗಿದ್ರೆ ಯಾವ ಪುಣ್ಯವನ್ನು ಎರೆಯುವುದು? ಗೋವರ್ಧನಗಿರಿಯ ಪುಣ್ಯವನ್ನು ಎರೆದದ್ದಾಯಿತು. ಹಾಗಿದ್ರೆ ಕೃಷ್ಣನಾಗಿ ನಾನು ಪರಿಪೂರ್ಣನಾಗಿ ಇಲ್ಲಿ ಇದ್ದೇನಲ್ಲ, ಕೃಷ್ಣಾವತಾರದಲ್ಲಿ ಮಾಡಿದಂತಹ ಪುಣ್ಯವನ್ನು ಅದಕ್ಕೆ ಎರೆಯುತ್ತೇನಂತೆ. ಪ್ರಯೋಗಿಸಿದ್ದೇನೆ. ಅರುಂಧತಿಯ ಕೂಡಿಯೋ
ಮಧ್ಯದಲ್ಲಿ ತುಂಡನೆಸಗದರಿ ತಾನೆಂದನು ದೇವಕಿ ನಂದನ ಈ ಪಾರ್ಥನ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ತುಂಡರಿಸದಿದ್ದರೆ ಭೋಗದಲ್ಲಿರುವಂತಹ ಅರುಂಧತಿ ವಸಿಷ್ಠರನ್ನು ಕೊಂದಂತಹ ಪಾಪ ನನಗೆ ಬರಲಿ. ನಿರ್ಣಾಯಕವಾದ ಮೂರನೆಯ ಬಾಣವನ್ನು ತೆಗೆದಿದ್ದೇನೆ. ಸಂದುದೆರಡು ಶರವು ಮೂರನೆಯದಾದಂತಹ ಈಶರ, ನಿರ್ಣಾಯಕವಾದಂತಹ ಈಶರ, ಇದನ್ನು ಪ್ರಯೋಗಿಸುವುದಕ್ಕಾಗಿ ಸಿಂಜಿನಿಗೆ ಜೋಡಿಸಿದ್ದೇನೆ, ಅಕರ್ಣ ಪರ್ಯಂತ ಸೆಳೆದಿದ್ದೇನೆ. ಹಿಂದೆ ರಾಮವತಾರದಿಂದ ನರೆಯ ಪರೆದ ಪುಣ್ಯ ವೃಂದದ ತುಳ ಸತ್ವಶರಕ್ಕೆ ಹೊಂದಿಸಿದಾನೋ. ನರೆಯ ಪರೆದ ಪುಣ್ಯ ವೃಂದದ ತುಳ ಸತ್ವವಾಯ್ ಶರಕ್ಕೆ ಹೊಂದಿಸಿದಾನೋ. ಬಳಿಕ ಶರಕ್ಕೆ ತ್ರೈಮೂರ್ತಿಗಳ ಬಳಿಕ ಶರಕ್ಕೆ ತ್ರೈಮೂರ್ತಿಗಳ ನಿಲ್ಲಿಸುತ್ತಾವಾಗಿಸುತ್ತಾಯಿ ತ್ರೈಮೂರ್ತಿಗಳ ನಿಲ್ಲಿಸುತ್ತಾವಾಗಿಸುತ್ತಾಯಿ ಸತ್ವಗೊಳಿಸುತ್ತಿರದೆ ನರನ ಬಾಬುಗಳ ಚಪ್ಪರಿಸಲು ಘನ ಗಂಭೀರವಾದ ಈ ಪರಿಸ್ಥಿತಿಯ ಮಧ್ಯದಲ್ಲೂ ನನಗೊಂದು ವಿನೋದ ನೆನಪಾಗ್ತದೆ. ಏನು? ರೂಢಿಯಲ್ಲಿ ಹೇಳ್ತಾರೆ ಧರ್ಮಕ್ಕೆ ಸಿಕ್ಕಿದ್ದು ದಾನಕ್ಕೆ ಹೋಯಿತು ಅಂತ ಹೇಳಿ. ಆಯ್ತಲ್ಲ, ನನ್ನ ಗೋವರ್ಧನಗಿರಿಯ ಪುಣ್ಯವನ್ನು ನೀನು ಸೆಳೆದೆ, ಕೃಷ್ಣಾವತಾರ ಈವರಿದ ಪುಣ್ಯವನ್ನು ಸೆಳೆದೆ, ಹೋಯ್ತು. ಅದು ಇನ್ನು ಎಲ್ಲಿಂದ ತೆಗೀತಿ ಸ್ವಾಮಿ? ಅದು ಎಲ್ಲಿಗೆ ಹೋಯಿತು ಅಂತ ಹೇಳುವುದು ಯಕ್ಷ ಪ್ರಶ್ನೆ. ಈಗ ನನ್ನನ್ನು ನಿನ್ನ ಹಾಗೆ ಮಾಡಿಬಿಟ್ಟೇನೆ ಅಲ್ವೇ? ನಾನು ನರನೇ ಆಗಿ ಹೋದೆ, ನೀನು ನರ ಹೇಗಿದ್ರು ಪುಣ್ಯ ವಿಹೀನನಾದಂತಹ ಒಬ್ಬ ನರ. ಹಾಗಿದ್ರೆ ಹಿಂದೆ ಹೋಗಬೇಕು, ಹೆಜ್ಜೆ ಹಿಂದೆ ಸರಿಸಬೇಕು, ಹಿಂದೆಯೂ ಹೋಗಬೇಕು, ತ್ರೇತಾಯುಗಕ್ಕೆ ಹೋಗಬೇಕು. ಆ ಕಾಲದಲ್ಲಿ ಮರ್ಯಾದಾ ಪುರುಷೋತ್ತಮನಾಗಿ ಲೋಕದಲ್ಲಿ ಹೇಗೆ ಬಾಳಬೇಕು ಎಂಬುದನ್ನು ಜೀವನದಿಂದ ತೋರಿಸಿಕೊಟ್ಟವನು. ದಶರಥನ ಮಗನಾಗಿ ದಾಶರಥಿಯಾಗಿ ಲೋಕದಲ್ಲಿ ಹೇಗೆ ನಡಿಬೇಕು, ಆ ಮನುಷ್ಯನ ಆ ಮರ್ಯಾದೆಯನ್ನು ವಿಸ್ತರಿಸಿ ಲೋಕಕ್ಕೊಂದು ಆದರ್ಶವನ್ನು ತೋರಿಸಿಕೊಟ್ಟಂತಹ ನಾನು ರಾಮಾವತಾರದಲ್ಲಿ ಸಂಗ್ರಹಿಸಿದಂತಹ ಪುಣ್ಯವನ್ನು ಈ ಬಾಣಕ್ಕೆ ಎರೆಯುತ್ತಾನೆಂತೆ. ಕೇವಲ ಇದು 2 ಸಲ ಪುಣ್ಯವನ್ನೇ ಎರೆದದ್ದು, ಪ್ರಯೋಜನ ಆಯಿತಾ? ಹಾಗಿದ್ರೆ ಕೇವಲ ಪುಣ್ಯವನ್ನು ದಾರೆ ಎರೆಯುವುದಲ್ಲಿ ಇದು ಪರ್ಯಾಪ್ತವಾಗಲಿಕ್ಕಿಲ್ಲ. ಮತ್ತೆ ನಮಗೆ ಪರೀಕ್ಷೆಗೂ ಸಮಯ ಅಲ್ಲ ಇದು. ಪರೀಕ್ಷೆಗಳು ನಡೆದು ಹೋಯ್ತು, ಇನ್ನು ನಿರೀಕ್ಷೆ ಫಲಿತಾಂಶವೇ ಬರಬೇಕಾದ್ದು. ಜಯ ಬರಬೇಕು, ಇಲ್ಲಿ ಏನು ಮಾಡಬೇಕು? ಫಲಿತಾಂಶ ಬರಬೇಕು. ಹಾಗಿದ್ರೆ ತ್ರಿಲೋಕ ಶಕ್ತಿಗಳನ್ನು ಇದರಲ್ಲಿ ಸಂಸ್ಥಾಪಿಸಬೇಕು. ಸೃಷ್ಟಿಯ ಆ ವಿಧಾತನಾದಂತಹ ವಿಧಿಯನ್ನು ಬುಡದಲ್ಲಿ ಆವಾಹಿಸ್ತೇನೆ. ಇದೊಂದು ಬಾಣವೇ ಹೊಸದಾಗಿ ಸೃಷ್ಟಿಯಾಗಬೇಕು. ಸೃಷ್ಟಿಕರ್ತ ಬುಡದಲ್ಲಿ ಪಾಲಿಸಬೇಕು, ಈ ಬಾಣವನ್ನು ನಾನು ಪಾಲಿಸಬೇಕು. ಹಾಗಿದ್ರೆ ಮೂಲ ಸ್ವರೂಪವಾದಂತಹ ಆ ಹರಿಯನ್ನು ಅದರ ಮಧ್ಯದಲ್ಲಿ ಆವಾಹಿಸಿದ್ದೇನೆ. ಲಯವಾಗಬೇಕು, ವ್ಯವಸ್ಥೆಯೂ ಲಯವಾಗಬೇಕು, ಅವನ ಲಯವೂ ಆಗಬೇಕು. ಹಾಗಿದ್ರೆ ಸಂಹಾರ ಮೂರ್ತಿಯಾದಂತಹ ರುದ್ರಾಂಶನನ್ನು ಈ ಬಾಣದ ತುದಿಗೆ ಆವಾಹಿಸಿದ್ದೇನೆ.
ಇಷ್ಟು ಎಲ್ಲವೂ ಆಗುವಾಗ ಮಹತ್ತಾದ ಮಹತ್ತಿಕೆಯನ್ನು ಹೊಂದಂತಹ ಬಾಣವನ್ನು ಹೆಗಲಿನಿಂದ ಅಂತಾಗ ಹೇಗೆ ನನ್ನ ಭುಜವೂ ಇದನ್ನು ತಡೆದುಕೊಳ್ಳುವುದಿಲ್ಲವಲ್ಲ ಕೃಷ್ಣ, ತಡೆದುಕೊಳ್ಳುವುದಿಲ್ಲ. ಹಾಗಿದ್ರೆ ಸ್ಪರ್ಶವನ್ನು ಮಾಡಿದ್ದೇನಂತೆ, ಹೊಸದಾದ ಚೈತನ್ಯವನ್ನು ನೀನು ಹೊಂದಿದ್ದಿ. ಹಾಗಿದ್ರೆ ರಾಮಾವತಾರದ ಪುಣ್ಯ, ತ್ರಿಲೋಕ ಶಕ್ತಿಗಳ ಆವಾಹನೆ, ಭುಜಸ್ಪಾಲನ, ಪುನಃ ಚೇತರಿಕೆಗೆ ಬೇಕಾದಂತಹ ಸಂಸ್ಪರ್ಶ ಎಲ್ಲವನ್ನು ಒದಗಿಸಿದ್ದೇನೆ. ಹಾಗಿದ್ರೆ ಹೇಗೆ ಪ್ರಯೋಗಿಸುವುದೋ? ಪುಣ್ಯವಿಲ್ಲದ ಪುಣ್ಯವನ್ನು ಎಲ್ಲವನ್ನು ಬಾಣಮುಖೇನವಾಗಿ ದಾರೆ ಎರೆದೆ. ಈ ಪುಣ್ಯವನ್ನು ಸೂರೆಗೊಂಡವನು ನಾನು ನರನು, ಸರ್ವಜ್ಞನಾದಂತಹ ನೀನು ಹೇಳಬೇಕು. ನನಗೊಂದು ಆಸೆ ಇದೆ, ಅದನ್ನು ತಿಳಿಬೇಕಂತ. ಯಾರು 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 ಹೇಳು? ಶಕ್ತಿಯಿಂದ ಬರುತ್ತಿರುವಂತಹ ಅನುಪಮಿತವಾದಂತಹ ಪರಾಕ್ರಮದಿಂದ ಬರುವಂತಹ ಕ್ರೂರವಾದಂತಹ ಬಾಣ. ಈ ಬಾಣವನ್ನು ನಾನು ಹೇಳಿದ ಹಾಗೆ ಮಧ್ಯ ಮಾರ್ಗದಲ್ಲಿ ಅದನ್ನು ಖಂಡಿಸದೇ ಇದ್ದರೆ ನಿಲ್ಲೋ. ನಾನು ಭಾಷೆ ಕೊಟ್ಟು ಬಂದಿದ್ದೇನೆ ನನ್ನ ಮಾತೆಗೆ. ಆ ಮಾತೆ ನನ್ನನ್ನು ಸುತನೆಂಬಳೆ. ಒಂದು ನಿಮಿಷ. ಮಡದಿಯಾದಂತಹ ಪ್ರಭಾವತಿ ನನ್ನನ್ನು ಪತಿಯನ್ನು ಸ್ವೀಕರಿಸಾಳೆ. ನನ್ನ ಅಪ್ಪನಾಗಿದ್ದಂತಹ ಹಂಸಧ್ವಜ ಮಹಾರಾಜ ನನ್ನನ್ನು ಸುತನೆಂದು ಕರೆಯುವನೇ. ಆದ ಕಾರಣ ಓ ಕೃಷ್ಣ, ಓ ಪರಮಾತ್ಮ, ಇದನ್ನು ಮಧ್ಯ ಮಾರ್ಗದಲ್ಲಿ ನಾನು ಒಂದು ವೇಳೆ ಖಂಡಿಸದೆ ಇದ್ದರೆ. ಒಂದು ನಿಮಿಷ ನಿಲ್ಲು, ಹೇಳ್ತೇನೆ, ಉತ್ತರ ಹೇಳ್ತೇನೆ. ಜಿಜ್ಞಾಸೆಯನ್ನು ನೀನು ಕೇಳಿದೆ. ಖಂಡವಿಲ್ಲದಂತಹ ಪುಣ್ಯವನ್ನು ಯಾರು ಪಡೆಯುತ್ತಾರೆ ಅಂತ ಕೇಳಿದೆ. ಪಾತ್ರತ್ವ ವಿವೇಚನೆಯನ್ನು ಹೊಂದಿಕೊಂಡು ಬೇಕಾದಂತಂದು ಬೇಕಾದಕ್ಕೆ ಕೊಡಬೇಕು. ಪಾತ್ರತ್ವ ಪರ್ಯಾಪ್ತವಾಗಿದ್ದರೆ ಅದನ್ನು ಪಡೆಯುವಂತಹ ಶಕ್ತಿ ಅವರಿಗೆ ಉಂಟು. ಯಾಕೆಂದರೆ ಅಖಂಡವಾದಂತಹ ಪುಣ್ಯವನ್ನು ಪಡೆಯುವಲ್ಲಿ ಸಮುದ್ರದ ರೀತಿಯಲ್ಲಿರುವಂತಹ ಈ ಪುಣ್ಯವನ್ನು ಪಡೆಯಬೇಕಿದ್ರೆ ಪಾತ್ರತ್ವವೂ ಬೇಕು, ಪರ್ಯಾಪ್ತತೆಯೂ ಬೇಕು. ನಿನಗೆ ಬೇಕಾದ್ದನ್ನು ನೀನು ಪಾತ್ರೆಯಲ್ಲಿ ಬೇಕಾದಷ್ಟು ಪಡೆದುಕೊಂಡ್ರೆ ಸಮುದ್ರದಿಂದ ಕೊಡಲಿದಂತಹ ಪಾತ್ರದಿಂದ ನೀನು ಪುಣ್ಯವನ್ನು ಪಡೆಯಬಲ್ಲೆ. ಅವನು ಬೇಕಾದ್ದನ್ನು ಅವನು ಪಡೆದಿದ್ದಾನೆ, ವಿಜಯಲಕ್ಷ್ಯಕ್ಕೆ ಬೇಕಾದ್ದನ್ನು ಅವನು ಪಡೆದಿದ್ದಾನೆ, ಮುಕ್ತಿವಾದಕ್ಕೆ ಬೇಕಾದಂತಹ ಪುಣ್ಯವನ್ನು ನಿನಗೆ ದಾರಿ ಹಿಡಿದಿದ್ದೇನೆ. ಅವನು ಪಡೆದದ್ದು ಅವನು ಪಡೆದಿದ್ದಾನೆ, ನೀನು ಪಡೆಯುವುದನ್ನು ನೀನು ಪಡೆಯಿದ್ದೀ. ಶಿವನನ್ನು ಆರಾಧನೆ ಮಾಡುತ್ತಾ ಶಿವರಾತ್ರಿಯಲ್ಲಿ ಬಿಲ್ವಪತ್ರಾದಿಗಳಿಂದ ಷೋಡಶೋಪಚಾರವನ್ನು ಮಾಡುತ್ತಿರುವಂತಹ ಒಬ್ಬ ಯೋಗಿ ತಾನು ಏನನ್ನು ಮಾಡುತ್ತಾನೆ, ಶಿವ ಪೂಜೆಯನ್ನು ಮಾಡುತ್ತಾ ಇರುವಾಗ ಆತನನ್ನು ಎಡಗಾಲಿನಿಂದ ಕೊಂದಂತಹ ಪಾಪ್ಯ. ಆ ಒಂದು ಸ್ಥಿತಿ ನನಗೆ ಉಂಟಾಗಲಿ. ಈ ಬಾಣವನ್ನು ನಾನು ಕಡಿಯದಿದ್ದರೆ ಮೂರ್ತಿಗಳ ಶಕ್ತಿಯೋ ವಿರುದ್ಧ ರಾಮಾಯಣದ ಶಕ್ತಿಯಾಯ್ ಧನುರ್ವೇದದ ಸುಮಂತ್ರದ ಶಕ್ತಿಯಿಂದಾರ್ದು ಅನುಭವವನ್ನು ರೋಷದಿ ಕಳಲಿ ಕಿವಿಗೆರೆಗೊರೆದಾಕ್ಷಣ ಬೆನಿತು ಸತ್ವಾದಿಕ
ಜಗದೊಳಗಾತ ನಂಜಯನು ರಾಮಾಯಣದ ಶಕ್ತಿಯನ್ನು ಹೊಂದಿ ಆ ಮೂಲಕವಾಗಿ ಜಯವನ್ನು ಸಾಧಿಸುವುದಕ್ಕಾಗಿ ಬ್ರಹ್ಮನನ್ನೇ ಮೂಲದಲ್ಲಿ ಇರಿಸಿ ಕೊನೆಯಲ್ಲಿ ರುದ್ರರನ್ನೂ ಇರಿಸಿ ಯಾವ ಸ್ಥಿತಿಯನ್ನು ಯಾವ ಜಯವನ್ನು ಹೊಂದಬೇಕು ಅಂತ ಈ ಸುಧನ್ನು ಬಯಸಿದ್ದಾನೋ ಆ ಬಯಸಿದ ಆ ಪ್ರದೇಶದಲ್ಲಿ ಶ್ರೀಹರಿ ತಾನೇ ಕೂತಿದ್ದೇನೆ, ಅಲ್ಲಿಗೆ ಘಾತಿಸುವುದರ ಮೂಲಕವಾಗಿ ಅವನನ್ನೇ ತಾನು ಸೇರಬೇಕು ಎನ್ನುವಂತಹ ಅವನ ಇಚ್ಛೆ ಪೂರೈಸುವುದಕ್ಕಾಗಿ ಬಾಣವನ್ನು ಪ್ರಯೋಗಿಸಿದ್ದೇನೆ. ಕೃಷ್ಣ ಗೋವಿಂದ ಮುಕುಂದ ಮುರಮತನ ನಾರಾಯಣ ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅರ್ಜುನ ನೋಡಿದೆ ಅಷ್ಟೇ, ಕೃಷ್ಣ ಮುಕುಂದ ಗೋವಿಂದ ಎನ್ನುತ್ತಾ ಇಕ್ಕಡಿಯಾದಂತಹ ಬಾಣದಲ್ಲಿ ಒಂದು ಬಾಣ, ಒಂದು ತುಂಡು ಅವನ ಶಿರಚ್ಛೇದವನ್ನು ಮಾಡಿತು. ಮತ್ತೊಂದು ಹೇಳಿದಂತೆ ಆ ರೀತಿಯಲ್ಲಿ ಇಕ್ಕಡಿಯನ್ನು ಮಾಡಿದ. ಹಾಗೆ ಅವನ ಶಿರವು ಛೇದನವಾಗಿ ಭೂಮಿಯಲ್ಲಿ ಬಿತ್ತು. ಹರಿಸಂಕೀರ್ತನೆಯನ್ನು ಮಾಡುತ್ತಾ ಭೂಮಿಯಲ್ಲಿ ಬಿತ್ತು. ಎತ್ತಿದಂತಹ ನಾನು ಅದನ್ನು ಆಘ್ರಾಣಿಸಿ ಆ ಹರಿಸಂಕೀರ್ತನೆಯನ್ನು ಮಾಡುತ್ತಾ ಇರುವಂತಹ ಅದನ್ನು ಆಕಾಶದ ಕಡೆಗೆ ಏರಿಸಿದೆ. ಮಾಲಾ ವಿಭೂಷಣರಾದಂತಹ ರುಂಡಮಾಲನ ರುಂಡ ನೋಡದೆ ಅದು ಸೇರಿ ಹೋಯಿತು. ಅರ್ಥವಾಗುತ್ತದೆ. ಉಗೆ ಉಗೆ ಎಂಬುದಾಗಿ ಇಲ್ಲಿ ಸೇರಿದಂಥವರು ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ. ಈ ಪ್ರಸಂಗದ ಸೂತ್ರಧಾರಿ ಶ್ರೀಹರಿಯೇ ಎಂಬುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಮಾಧವನ ದಯ ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಪರಿಭವಕ್ಕೆ ಒಳಗಾಡಬೇಡ, ನನ್ನಿಂದಾಗಿ ಅವನ ಹನನವಾಯಿತು ಎಂಬುದಾಗಿ ಚಿಂತಿಸಬೇಡ. ಅವನಿಗೆ ಮುಕ್ತಿ ಬೇಕಿತ್ತು, ಸಮರದ ಮೂಲಕ ಅದನ್ನು ಪಡೆಯುವಂತಹ ಆಕಾಂಕ್ಷೆಯನ್ನು ಅವನು ಹೊಂದಿದ್ದ. ಅವನಿಗೆ ಬೇಕಾದ್ದನ್ನು ಅವನಿಗೆ ಕೊಟ್ಟೆ, ವಿಜಯವು ನಿನಗೆ ಲಭ್ಯವಾಯಿತು. ಹಾಗಿದ್ರೆ ನಿನ್ನ ಚೈತ್ರಯಾತ್ರೆ ಮುಂದುವರಿಯಲಿ. ಅಣ್ಣನನ್ನು ಸಮಾಧಾನಿಸುವುದಕ್ಕಾಗಿ ಹಸ್ತಿನಾಪುರದ ಕಡೆಗೆ ನಾನು ಹೋಗುತ್ತೇನೆ. ಆತ್ಮೀಯರೇ, ನಮಗೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾದಂತಹ ತಾಳಮದ್ದಳೆ ಸುಧರ್ಣಾರ್ಜುನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಕೂಡ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೂ ಪ್ರಾಯೋಜಕತ್ವವನ್ನು ಮಾಡಿದಂತಹ ವಾಸುದೇವ ಶಾನುಭಾಗರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇದ್ದೇವೆ. ದೇವರು ಹೀಗೆಯೇ ಎಲ್ಲರಿಗೂ ಕೂಡ ದೀರ್ಘಾಯುರಾರೋಗ್ಯ ಐಶ್ವರ್ಯಾದವನ್ನು ಕರುಣಿಸುತ್ತಾ ಈ ಯಕ್ಷಗಾನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ಅವಿಚ್ಛಿನ್ನವಾಗಿ ನಡೆಯುವಂತೆ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಮಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸುತ್ತೇವೆ. ಜೈ ಮಂಗಳಂ. ಮಂಗಳಲಕ್ಷ್ಮಿ ಲೋಲನಿಗೆ ಮಂಗಳಲಕ್ಷ್ಮಿ ಲೋಲನಿಗೆ ಜಯ ಮಂಗಳ ತೈ ಜಗದೀಶನಿಗೆ ಮಂಗಳ ಮತ್ಸ್ಯವತಾರನಿಗೆ ಜಯ ಮಂಗಳ ದೀನೋತಾರನಿಗೆ ಅಂಗಜ ಬಿದ ಶ್ರೀರಂಗನಿಗೆ ಮಂಗಳಮೂರ್ತಿ ಮುರಾರಗೆ ತುಂಗ ಪರಾಕ್ರಮಿ ಕೇಶವಗೆ ಜಯ ಗಂಗಾಧರ ಸಕ ಮಾಧವಗೆ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ
ಶ್ರೀಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣದೇ ನಮೋ ನಮೋ ಭವ ನರದ ಸಲ್ಲುದ ನಮೋ ನಮೋ ವೇಣುನಾದ ಪ್ರಿಯ ನಮೋ ನಮೋ ಆದಿದೇವರಾದ ಪೂಜಿತ ಯಾದವ ಕುಲಮೋಹನ ರೂಪಾಯ ವೇದೋಪಾಸಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣದೇ ನಮೋ ನಮೋ ಭವನಾರದ ಸಲ್ಲುದ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಂಗಳಂ ಕರದುಳು ಬರ ಶುಭಾಜ ಅಂಕುಶದಾರಿಗೆ ಹರುಷ ದಿವಕುತರ ಪುರವ ಬಗ್ಗೆ ಹೊರಗ ಕುಶಲ ಕುಮಾರ ಗಜವದನ ಚರಣ ಕಮಲಗಿ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಪಗಿ
ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಣ ಸೆಳೆಯುವ ಏಕೈಕ ಉಡುಗೆಯಂತೆ ಸೀರೆ. ನಮ್ಮಲ್ಲಿ ಎಲ್ಲಾ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲಾ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲೇ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ NH66 ಆಧುನಿಕವಾಗಿರಲಿ, ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಣ ಸೆಳೆಯುವ ಏಕೈಕ ಉಡುಗೆಯಂತೆ ಸೀರೆ. ನಮ್ಮಲ್ಲಿ ಎಲ್ಲಾ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲಾ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲೇ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ NH66